ನಮಸ್ತೆ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ದೇವರಾಜ್ ಬಿ ಅಂತ. ಇವತ್ತು ನಾನು ನಿಮಗೆ ಈ ಡ್ರಗ್ಸ್ ಮತ್ತು ಇದ್ರದ್ದು ಸೈಡ್ ಎಫೆಕ್ಟ್, ಇದ್ರದ್ದು ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಥಿಂಗ್ಸ್ನ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಡ್ರಗ್ಸ್ ಅಂತಂದರೆ ಯಾವುದಾದ್ರೂ ಸಬ್ಸ್ಟೆನ್ಸ್ ಇರ್ಬೋದು, ಅದು ನಮ್ಮ ಕಾನ್ಷಿಯಸ್ನ ಯಾವುದು ಹಾಳು ಮಾಡುತ್ತೆ ಅದನ್ನು ನಾವು ಡ್ರಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಯಾವುದು ನಮ್ಮನ್ನು ಅಡಿಕ್ಟನ್ನಾಗಿ ಮಾಡುತ್ತೆ, ನಮ್ಮನ್ನು ಯಾವುದು ಅದರಲ್ಲಿ ಕಂಪ್ಲೀಟ್ ಇನ್ವಾಲ್ವನ್ನಾಗಿ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಎನ್ ಡ್ರಗ್ಸ್. ಎ ಡ್ರಗ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ನ್ಯಾಚುರಲ್ ಆರ್ ಸಿಂಥೆಟಿಕ್ ಸಬ್ಸ್ಟೆನ್ಸ್. ಇದು ನ್ಯಾಚುರಲ್ ಆಗಿರ್ಬೋದು ಅಥವಾ ಸಿಂಥೆಟಿಕ್ ಸಬ್ಸ್ಟೆನ್ಸ್ ಆಗ್ಬೋದು. ದಟ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಫಿಸಿಯೋಲಾಜಿಕಲ್ ಎಫೆಕ್ಟ್ ಇನ್ ಅ ಮ್ಯಾನ್ ಅಂತ. ಡ್ರಗ್ ಅನ್ನೋದೇನಾಗುತ್ತೆ, ವೆದರ್ ಇಟ್ಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸ್ ಆಗ್ಬೋದು ಅಥವಾ ಸೈಕಲಾಜಿಕಲ್ ಆರ್ ಫಿಸಿಕಲ್ ಸಬ್ಸ್ಟೆನ್ಸ್ ಆಗ್ಬೋದು. ಸೊ ಇಟ್ ಕ್ಯಾನ್ ಪ್ರೊಡ್ಯೂಸಸ್ ಎ ಫಿಸಿಯೋಲಾಜಿಕಲ್ ಎಫೆಕ್ಟ್ ಆನ್ ದ ಮ್ಯಾನ್. ಸೊ ಒಂದು ಸೇಯಿಂಗ್ ಇದೆ, ಏನಪ್ಪ ಅಂತಂದರೆ, ಆಲ್ ಮೆಡಿಸಿನ್ಸ್ ಆರ್ ಡ್ರಗ್ಸ್ ಬಟ್ ಆಲ್ ಡ್ರಗ್ಸ್ ಆರ್ ನಾಟ್ ಮೆಡಿಸಿನ್ಸ್. ಸೊ ನೀವು ಯಾವುದೇ ಮೆಡಿಸಿನ್ನ ತೊಗೊಂಡ್ರೆ, ಯಾವುದೇ ಒಂದು ಮೆಡಿಸಿನ್ ಇದೆ ಅಂತಂದರೆ ಇಟ್ ಹ್ಯಾಸ್ ಎನ್ ಎಫೆಕ್ಟ್ ಆ್ಯಂಡ್ ಇಟ್ ಹ್ಯಾಸ್ ಎನ್ ಸೈಡ್ ಎಫೆಕ್ಟ್. ಎರಡೂ ಇರುತ್ತೆ, ಎಫೆಕ್ಟ್ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ. ಅದೇ ಥರ ಆಲ್ ಮೆಡಿಸಿನ್ಸ್ ಆರ್ ಡ್ರಗ್ಸ್ ಬಟ್ ಆಲ್ ಡ್ರಗ್ಸ್ ಆರ್ ನಾಟ್ ಮೆಡಿಸಿನ್ಸ್. ಅರ್ಥ ಮಾಡ್ಕೊಳ್ಳಿ ಇದು ಏನು ಹೇಳೋಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ದ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಪೀಡಿಯಾಟ್ರಿಕ್ಸಲ್ಲಿ ಏನು ಹೇಳ್ತಾರೆ, ಸೊ ಮಗುಗೆ ಯಾವುದೇ ಟ್ಯಾಬ್ಲೆಟ್ಸ್ ಕೊಡದೇ ಇರತಕ್ಕಂಥದ್ದು, ನಾಟ್ ಟು ಗಿವ್ ದ ಟ್ಯಾಬ್ಲೆಟ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ದ ಚೈಲ್ಡ್ ಅಂತ ಹೇಳ್ತಾರೆ. ಸೊ ನಾವು ಮೆಡಿಸಿನ್ನ ಡ್ರಗ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಹೇಗಿಲ್ಲ ಅನ್ನೋದು ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನೀವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕೊಟೇಶನ್ನು, ಈಗ ನಾನು ಹೇಳಿದೆ ಆಲ್ ಮೆಡಿಸಿನ್ಸ್ ಆರ್ ಡ್ರಗ್ಸ್ ಬಟ್ ಆಲ್ ಡ್ರಗ್ಸ್ ಆರ್ ನಾಟ್ ಮೆಡಿಸಿನ್ ಅಂತ. ಸೊ ಈ ಥರ ನೀವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಲೈಕ್ ನಾವು ಎಲ್ಲ ತೊಗೊಳ್ತಕ್ಕಂಥ ಮೆಡಿಸಿನಲ್ಲೂ ಡ್ರಗ್ ಅಂಶ ಇರುತ್ತೆ. ಕೆಲವೊಂದು ಡ್ರಗ್ಗೆ ಏನಿರುತ್ತೆ ಅದು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದಿಲ್ಲ, ಅವೇನು ಮಾಡುತ್ತೆ, ಸೈಕಲಾಜಿಕಲ್ ಆ್ಯಂಡ್ ಫಿಸಿಕಲ್ ಡಿಪೆಂಡೆನ್ಸನ್ನು ಸ್ಟಾರ್ಟ್ ಮಾಡುತ್ತೆ, ಅಡಿಕ್ಟನ್ನಾಗಿ ಮಾಡುತ್ತೆ. ಆವಾಗ ಏನಾಗುತ್ತೆ, ಅದು ನಮಗೆ ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ. ಅದನ್ನು ನಾವು ಡ್ರಗ್ ಅಂತ ಕರಿತೀವಿ. ಈ ಡ್ರಗ್, ದ ಟರ್ಮ್ ನಾರ್ಕೋಟಿಕ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ನ ನಾವು ಡ್ರಗ್ಸ್ಗಳನ್ನ ಅಂತ ಕರಿತೀವಿ. ಈ ನಾರ್ಕೋಟಿಕ್ಸ್ ಅನ್ನೋ ವರ್ಡ್ ಯಾವುದರಿಂದ ಬಂತು ಅಂದರೆ ಗ್ರೀಕ್ ಪದದಿಂದ ಬಂತು. ಅದನ್ನೇನಂತಾರೆ, ನಾರ್ಕೋಟಿಕಾಸ್ ಅಂತ ಕರೀತಾರೆ. ಆಯ್ತಾ, ನಾರ್ಕೋಟಿಕಾಸ್ ಅಂತ ಹೇಳ್ತಾರೆ. ಸೊ ನಾರ್ಕೋಟಿಕಾಸ್ ಅಂತಂದರೆ ವಿಚ್ ಇಂಪ್ಲಾಯ್ಸ್ ದ ಸ್ಟೇಟ್ ಆಫ್ ಲೆಥರ್ಜಿ ಆರ್ ಸ್ಲಗ್ಗಿಶ್ನೆಸ್. ನೀವು ಸ್ಲಗ್ಗಿಶ್ ಆಗಿರೋದು ಅಥವಾ ಲೆಥಾರ್ಜಿಕ್ ಆಗಿರೋದು ಅನ್ನೋದನ್ನು ಹೇಳ್ತಾರೆ. ಫಾರ್ಮಕೊಲಾಜಿಕಲಿ ನಾರ್ಕೋಟಿಕ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಬ್ರಿಂಗ್ಸ್ ರಿಲೀಫ್ ಫ್ರಮ್ ದ ಪೈನ್ ಟು ಪ್ರೊಡ್ಯೂಸ್ ಸ್ಲೀಪ್. ಎಕ್ಸಾಂಪಲ್, ಫಾರ್ಮೊಲಾಜಿಕಲಿ ಏನಾಗುತ್ತೆ, ಡ್ರಗ್ಸ್ ಆರ್ ದ ಸಬ್ಸ್ಟೆನ್ಸ್ ದಟ್ ರಿಲೀವ್ಸ್ ದ ಬ್ರೈನ್ ದಟ್ ಮೇಕ್ಸ್ ಯು ಯೂಫೋರಿಕ್. ಅಂದರೆ ದ ಸ್ಟೇಟ್ ಆಫ್ ವೆಲ್ ಬೀಯಿಂಗ್ನೆಸ್ ಅಥವಾ ಸ್ಟೇಟ್ ಆಫ್ ಯೂಫೋರಿಯಾ, ನಾನು ತುಂಬ ಖುಷಿಯಾಗಿದ್ದೀನಿ, ಇಟ್ ರಿಲೀವ್ಸ್ ಫ್ರಮ್ ಆಲ್ ಡಿಪ್ರೆಷನ್ಸ್ ಎವ್ರಿಥಿಂಗ್ ಥರ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ದ ಡ್ರಗ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಹೇಳಿದೆ ಒಂದು ನಾರ್ಕೋಟಿಕ್ಸ್ ಅಂತಂದೆ, ಆ್ಯಂಡ್ ಅನ್ನೋದ್ರೆ ಇದು ಸೈಕೋಟ್ರೋಪಿಕ್. ಸೊ ನಾರ್ಕೋಟಿಕ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ಸ್ ಆರ್ ದೋಸ್ ಸಬ್ಸ್ಟೆನ್ಸ್ ವೆದರ್ ಇಟ್ಸ್ ಎ ಸಿಂಥೆಟಿಕ್ಸ್ ಆರ್ ನ್ಯಾಚುರಲ್, ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಸೊ ಅದು ನಮ್ಮ ನರ್ವಸ್ ಸಿಸ್ಟಮ್ಗೆ, ನಮ್ಮ ಸೈಕಲಾಜಿಕಲ್ ಬಿಹೇವಿಯರ್ಗೆ ಎಫೆಕ್ಟ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸಸ್ಗಳು. ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ದೆನ್ ನಾನು ಈ ಟಾಪಿಕ್ನ ಏನು ಮಾಡಿದ್ದೀನಿ ಅಂದರೆ, ಫಸ್ಟ್ ಒಂದು ಇಂಟ್ರೊಡಕ್ಷನ್ ಆಗಿ ಕವರ್ ಅಪ್ ಮಾಡ್ಕೊಂಡಿದ್ದೀನಿ. ಸೆಕೆಂಡು ನಾರ್ಕೋಟಿಕ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂದರೆ ಏನು ಅಂತ ಮಾಡ್ಕೊಂಡಿದ್ದೀನಿ. ದೆನ್ ಟೈಪ್ಸ್ ಆಫ್ ಡ್ರಗ್ಸ್, ಎಷ್ಟು ಟೈಪ್ಸ್ ಆಫ್, ನಿಮಗೆ ಇಂಪಾರ್ಟೆಂಟ್ ಏನಂದರೆ ಟೈಪ್ಸ್ ಆಫ್ ಡ್ರಗ್ಸು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌ ಮೆನಿ ಟೈಪ್ಸ್ ಆಫ್ ಡ್ರಗ್ಸ್ ಇದೆ ಅಂತ ಒಂದು. ದೆನ್ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋದು ಎರಡನೇದು. ಡ್ರಗ್ಸ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು. ದೆನ್ ಐಡೆಂಟಿಫೈ ಮಾಡಿದಾಗ ಇದ್ರ ಜೊತೆಗೆ ನಾವೇನಾಗುತ್ತೆ, ಕಲ್ಟಿವೇಷನ್ ಆಗ್ಬೋದು, ಕನ್ಸಂಪ್ಷನ್ ಆಗ್ಬೋದು, ಸೆಲ್ಲಿಂಗು, ಟ್ರಾನ್ಸ್ಪೋರ್ಟೇಷನ್, ಪೊಸೆಷನ್ನು, ಡಿಫ್ರೆಂಟ್ ಪ್ರೊಹಿಬಿಟೆಡ್ ಡ್ರಗ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಾವು ಸ್ಥೂಲವಾಗಿ ತಿಳ್ಕೊಬೇಕು. ದೆನ್ ಕನೆಕ್ಟೆಡ್ ವಿತ್ NDPS ಆ್ಯಕ್ಟ್ 1985 NDPS ಆ್ಯಕ್ಟ್ ಜೊತೆಗೆ ನಾವು ಇದನ್ನು ಅರ್ಥ ಮಾಡ್ಕೋತಾ ಹೋಗಬೇಕು. ಸೊ ಅದಾದ ನಂತರ ಡ್ರಗ್ಸ್ನ ಏನಾಗುತ್ತೆ, ಬಾಡಿಲಿ ಏನು ಎಫೆಕ್ಟ್ ಇದೆ, ಆಯಿತಾ, ಮೈಕ್ರೋ ಲೆವೆಲಲ್ಲಿ ಏನು ಇಂಪ್ಲಿಕೇಶನ್ಸ್ ಇದೆ, ಸೊಸೈಟಿಲಿ ಏನಿದೆ, ಹಳ್ಳಿಯಲ್ಲಿ ಏನಿದೆ, ಅದನ್ನು ತಿಳ್ಕೊಬೇಕು. ದೆನ್ ಅರ್ಬನ್ ಲೆವೆಲಲ್ಲಿ ಏನು ಅದರದ್ದು ಎಫೆಕ್ಟ್ ಇದೆ ಅಂತ ತಿಳ್ಕೊಬೇಕು. ಬಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಡ್ರಗ್ಸ್ ಬಗ್ಗೆ ಏನೇನಿದೆ, ಇದು ಯಾಕೆ ಮಾಡ್ತಾರೆ ಅಂತ ತಿಳ್ಕೊಬೇಕು. ನಮ್ಮದು ಒಂದು ಟಾಪಿಕ್ ಅಂತ ಬಂದ ಕೂಡಲೇ ಎಲ್ಲ ಆಸ್ಪೆಕ್ಟಲ್ಲೂ ನಾವು ಅದನ್ನು ಕವರ್ ಮಾಡಿರಬೇಕು. ಲೈಕ್ ಮೈಕ್ರೋ, ಮ್ಯಾಕ್ರೋ, ಇನ್ ಆಲ್ ದ ಆಸ್ಪೆಕ್ಟ್ಸ್ ಹೇಗಿದೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಅದನ್ನು ನಾವು ಕವರ್ ಅಪ್ ಮಾಡ್ತೀವಿ. ದೆನ್ ಅದಕ್ಕೆ ಇದು ಪ್ರಾಬ್ಲಮ್ ಇದೆ, ಅದಕ್ಕೊಂದು ನಾವು ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಆ್ಯಸ್ ಎ ಸಿವಿಲ್ ಸರ್ವೆಂಟ್ಸ್. ಅದಕ್ಕೆ ಏನೇನು ಸೊಲ್ಯೂಷನ್ಸ್ ಇದೆ ಅಂತಂದ್ಬಿಟ್ಟು, ಆ್ಯಂಡ್ ಫೈನಲ್ ಕನ್ಕ್ಲೂಷನ್ಸ್ ನೀವೇನು ಮಾಡಬೇಕು ಅನ್ನೋದನ್ನು ನೀವು ಕನ್ಕ್ಲೂಡ್ ಮಾಡ್ತೀರಾ. ಇದು ಒಂದು ಎಸ್ಸೆ ಟಾಪಿಕ್. ನಾನು ಇವಾಗ ಅದೇ ಥರ ಹೇಳ್ತಾ ಹೋಗ್ತೀನಿ, ಅರ್ಥ ಆಯ್ತಾ. ಸೆಕೆಂಡು, ಇಂಟ್ರೊಡಕ್ಷನಲ್ಲಿ ನೀವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗಳನ್ನು ನೀವು ಆ್ಯಡ್ ಅಪ್ ಮಾಡ್ಬೋದು.
ಹೇಗೆ ಅಂತಂದರೆ ಅರೌಂಡ್ 31 ಮಿಲಿಯನ್ ಪೀಪಲ್ ಅಫೆಕ್ಟೆಡ್ ಬೈ ದ ಡ್ರಗ್ಸ್ ಬೈ ಗ್ಲೋಬಲಿ ಎವ್ರಿ ಇಯರ್ ಏನಾಗುತ್ತೆ ಅಂದರೆ ಜಾಸ್ತಿ ಜನ ಇದನ್ನು ಅಫೆಕ್ಟ್ ಆಗ್ತಾ ಇದ್ದಾರೆ ಮತ್ತು ಎಲ್ಲ ಕಂಟ್ರೀಸ್ಗಳು ನಿಮಗೆ ಡ್ರಗ್ಗಲ್ಲಿ ಅಫೆಕ್ಟ್ ಆಗ್ತಾ ಇದೆ. ನಿಯರ್ಲಿ 11 ಮಿಲಿಯನ್ ಪೀಪಲ್ ಏನು ಮಾಡ್ತಿದ್ದಾರೆ, ಇಂಜೆಕ್ಟಬಲ್ ಡ್ರಗ್ಸ್ನ ತೊಗೋತಾ ಇದ್ದಾರೆ. ಅದರಲ್ಲಿ 1.3 ಯಾವಾಗ ಇಂಜೆಕ್ಟಬಲ್ ಡ್ರಗ್ಸ್ ತೊಗೊಂಡ್ರೆ ಅಂದರೆ ಇಂಜೆಕ್ಷನ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಸ್ ಟು ಟ್ರಾನ್ಸ್ಮಿಟ್ ದ HIV. ಅದರಲ್ಲಿ 1.3 ಮಿಲಿಯನ್ ಪೀಪಲ್ಸ್ ಆರ್ ಅಫೆಕ್ಟೆಡ್ ಬೈ ದ HIV, 5.5 ಮಿಲಿಯನ್ ಪೀಪಲ್ಸ್ ಆರ್ ಅಫೆಕ್ಟೆಡ್ ಬೈ ದ ಹೆಪಟೈಟಿಸ್. ಅರೌಂಡ್ 275 ಮಿಲಿಯನ್ ಪೀಪಲ್ಸ್ ಯೂಸಸ್ ಇಲಿಸಿಟ್ ಡ್ರಗ್ಸ್. ಇಲಿಸಿಟ್ ಡ್ರಗ್ಸ್ನ ಅರೌಂಡ್ 275 ಮಿಲಿಯನ್ ಪೀಪಲ್ ಯೂಸ್ ಮಾಡ್ತಿದ್ದಾರೆ. ಈ ಡ್ರಗ್ ಅನ್ನೋದು ಹೆಂಗಿದೆ ಅಂತಂದರೆ ಈ ವೆಪನ್ ಟ್ರಾಫಿಕಿಂಗು, ಈ ಡ್ರಗ್ ಟ್ರಾಫಿಕಿಂಗು ಆ್ಯಂಡ್ ಹ್ಯೂಮನ್ ಟ್ರೇಡ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ ನಾವು. ಸೊ ಈ ಮೂರು ಹೇಗಿದೆ ಅಂತಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಿನೇಸ್ ಟು ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಈ ಡಾರ್ಕ್ ನೆಟ್ಗಳಲ್ಲಿ ಅತಿ ಹೆಚ್ಚು ದ ಟೆರರ್ ಲೈಕ್ ಏನಂತಾರೆ ಸಿಂಡಿಕೇಟ್ ಲೈಕ್ ಆರ್ಗನೈಸ್ಡ್ ಕ್ರೈಮ್ಸ್ ಆಗೋದ್ರಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಕ್ಕಂಥದ್ದು ಈ ಮೂರು ಕ್ರೈಮ್ಗಳು. ಒಂದು ವೆಪನ್ ಟ್ರೇಡಿಂಗ್, ಅನದರ್ ಈಸ್ ಅ ಡ್ರಗ್ ಟ್ರೇಡಿಂಗ್, ಅನದರ್ ಈಸ್ ಅ ಹ್ಯೂಮನ್ ಟ್ರೇಡಿಂಗ್. ದೀಸ್ ಆರ್ ದ ಬಿಗ್ಗೆಸ್ಟ್ ಕ್ರೈಮ್ ಅಂತಲೇ ನಾವು ಹೇಳ್ಬೋದು ಇನ್ ಎ ಗ್ಲೋಬಲ್ ಮ್ಯಾನರ್. ಅರ್ಥ ಆಯ್ತಾ? ಇದನ್ನು ಮಾಡೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 500 ಬಿಲಿಯನ್ ರುಪೀಸಷ್ಟು ಟ್ರಾನ್ಸಾಕ್ಷನ್ಸ್ಗಳಾಗುತ್ತೆ ಈ ಡ್ರಗ್ಗಿಂದ. ಸೊ ಇನ್ ಅ ಮ್ಯಾಕ್ರೋ ಲೆವೆಲ್ ಎವ್ರಿ ಇಯರ್ 5,50,000 ಪೀಪಲ್ ವಿಲ್ ಬಿ ಕಿಲ್ಡ್ ಇನ್ ದ ವರ್ಲ್ಡ್. ಇದು ಆ್ಯಕ್ಚುಲಿ ಓಲ್ಡ್ ಡಾಟಾ, ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಸೊ ಎವ್ರಿ ಡೇ ಇನ್ ಇಂಡಿಯಾ 10 suicides are going to be happen because of the drugs, because of the dependency and all those things. There are almost 7.5 crore drug addicts are there in India, around 7.5 crores. Then Punjab is most affected state in India. ಸೊ ಪಂಜಾಬಲ್ಲಿ ಹೇಗಾಗಿದೆ ಅಂತಂದರೆ ಒಂದು ಸರ್ವೆ ಪ್ರಕಾರ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಪರ್ಸನ್ ವಿಲ್ ಬಿ ಡ್ರಗ್ ಅಡಿಕ್ಟೆಡ್. ಸೊ ಅಷ್ಟು ಡ್ರಗ್ ಅಡಿಕ್ಟ್ ಆಗಿದೆ. ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಆರ್ ಅಫೆಕ್ಟೆಡ್ ಬೈ ದಿಸ್. ಆ್ಯಂಡ್ ಹೇಗಾಗಿದೆ ಅಂತಂದರೆ ಈ ಡ್ರಗ್ಗಿಂದ ಬಂದಿರತಕ್ಕಂಥ ದುಡ್ಡನ್ನು ದೇ ಕ್ಯಾನ್ ಯೂಸ್ ಫಾರ್ ದ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ದ ವೆಹಿಕಲ್ಸ್ ಆ್ಯಂಡ್ ದೇ ಕ್ಯಾನ್ ಯೂಸ್ ಫಾರ್ ದ ಟೆರರಿಸಮ್ ಆಲ್ಸೋ. ಒನ್ ಆಫ್ ದ ಮೇಜರ್ ಇನ್ಪುಟ್ ಆರ್ ಮೇಜರ್ ಫಂಡ್ ಫಾರ್ ದ ಟೆರರಿಸಮ್ ಅಂತಲೇ ಹೇಳ್ಬೋದು. ದೆನ್ 80% ಆಫ್ ದ ವರ್ಲ್ಡ್ ಪೋಪಿ ಲೈಕ್ ನಾವೇನು ಇದು ಹೇಳ್ತಿದ್ದೀವಿ ಪ್ರೊಡಕ್ಷನ್ ಈಸ್ ಫ್ರಮ್ ದ ಅಫ್ಘಾನಿಸ್ತಾನ್ ಅಂತಿದೆ. ಸೊ ಯು ನೋ ಫಾರ್ಮರ್ಲಿ ಇಟ್ ಹ್ಯಾಸ್ ಬಿನ್ ಅಂಡರ್ ದ ಕಂಟ್ರೋಲ್ ಆಫ್ ತಾಲಿಬಾನ್. ಸೊ ನಾವು ಇಟ್ ಹ್ಯಾಸ್ ಬಿನ್ ರಿಡ್ಯೂಸ್ ಅಂತ ಹೇಳ್ತಾರೆ. ಸೊ ವಿಲ್ ಸಿ ಇಟ್ ಆಫ್. More than 7 million people are suffer from illicit drug use disorders and 1/4 death can be attributed to alcohol. Drugs ಅಂತಂದರೆ you don't restrict to only the marijuana like substances or like heroin, cocaine ಅಂತಲೇ ಅನ್ಕೋಬೇಡಿ. Drugs includes alcohol also, tobacco also and illicit prescription drugs also and other drugs also. It includes in a broader spectrum, you have to think it of. ಬಟ್ ಆಲ್ಕೋಹಾಲ್ ಏನಾಗುತ್ತೆ ಆ್ಯಂಡ್ ಟೊಬ್ಯಾಕೊ ಏನಾಗುತ್ತೆ, ಯು ಕ್ಯಾನ್ ಕಮ್ ಬ್ಯಾಕ್. ಬಟ್ ದೀಸ್ ಏನು ನಾವು ಡ್ರಗ್ಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ, ನಾರ್ಕೋಟಿಕ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಯು ಕಾಂಟ್ ಕಮ್ ಬ್ಯಾಕ್. ಸೊ ಜೂನ್ ನಾನೀಗ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ಫ್ಲೋ ಆಗಿ. ನೀವು ಅದನ್ನು ಹೇಗೆ ಆರ್ಗನೈಸ್ಡ್ ಆಗಿ ಬರೀಬೇಕು ಅನ್ನೋದನ್ನು ನೀವು ಥಿಂಕ್ ಮಾಡ್ಕೊಳ್ಳಿ. ಸೊ ಟಾಪಿಕ್ ಈಸ್ ವೆರಿ ಬರ್ನಿಂಗ್, ವೆರಿ ಇಂಪಾರ್ಟೆಂಟ್ ಒನ್. And you know the seriousness of this topic, and that's why I'm taking this topic today. So June 26th will be called as International Day Against Drug Abuse and Illicit Trafficking anta ನಾವು ಯೂಸ್ ಮಾಡ್ತಿದ್ದೀವಿ ಟು ಮೇಕ್ ಅವೇರ್ನೆಸ್. ಬಿಕಾಸ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬರ್ನಿಂಗ್ ಟಾಪಿಕ್ ಇರೋದ್ರಿಂದ ಒಂದು ಡೇನೇ ಅದಕ್ಕೆ ಡೆಡಿಕೇಟ್ ಮಾಡಿ ಅವೇರ್ನೆಸ್ಗೆ ಎಲ್ಲದಕ್ಕೆ ಅದನ್ನು ತಿಳಿಸೋದಕ್ಕೆ ಅಂತ ಅಂದ್ಬಿಟ್ಟು June 26th ಇಂಟರ್ನ್ಯಾಷನಲಿ ಇದು ಮಾಡಿದ್ದಾರೆ. ನಾರ್ಕೋಟಿಕ್ಸ್ ನಾನು ಹೇಳಿದೆ, ನಾರ್ಕೋಟಿಕ್ ಆ್ಯಂಡ್ ಸೈಕೋಟ್ರೋಪಿಕ್ ಡ್ರಗ್ಸ್ ದೇಸ್ ಕ್ಯಾನ್ ಅಫೆಕ್ಟ್ ದ ಸೈಕಾಲಜಿ ಆಫ್ ಎನ್ ಪೀಪಲ್ ಆ್ಯಂಡ್ ದೇ ಮೇಕ್ ದೆಮ್ ಅನ್ಅವೇರ್ ಆಫ್ ದ ಸರೌಂಡಿಂಗ್ಸ್ ವಾಟ್ ಎವರ್ ದೇ ಆರ್ ಹ್ಯಾಪನಿಂಗ್ ಆ್ಯಂಡ್ ದೇ ಮೇಕ್ ದ ಅಡಿಕ್ಟ್ ಎನಿಥಿಂಗ್. ಮಕ್ಕಳೇ ಏನೇ ಹೇಳ್ತೀನಿ, ನಿಮ್ಮ ಕಾನ್ಷಿಯಸ್ನ, ನಿಮ್ಮ ಪ್ರಜ್ಞೆನ ಯಾವುದು ಹಾಳು ಮಾಡುತ್ತೆ ಅದು ಆಲ್ಕೋಹಾಲ್ ಆಗೋದು. ಕೆಲವೊಬ್ರು ಹೇಳ್ತಾರೆ, ನಾನು ಕುಡಿದ್ಬಿಟ್ಟೆ, ನಾನು ಈ ಥರ ಮಾತಾಡ್ಬಿಟ್ಟೆ, ನನಗೇನು ಗೊತ್ತಾಗಲಿಲ್ಲ. ಸೊ ನೀವೆಂಥ ದೊಡ್ಡ ಆಫೀಸರ್ ಆಗಲಿ ಏನೇ ಆಗಲಿ, ನಿಮ್ಮ ಪ್ರಜ್ಞೆನ ಯಾವುದು ಹಾಳು ಮಾಡುತ್ತೆ ಅಂತ ಯಾವುದೇ ಸಬ್ಸ್ಟೆನ್ಸ್ಗಳಿಗೆ ನೀವು ಅದರ ಹತ್ತಿರಕ್ಕೆ ಹೋಗಬೇಡಿ. ದಟ್ ಈಸ್ ವೆರಿ ಡೇಂಜರಸ್. ದೆನ್ ಅಂಡರ್ NDPS ಆ್ಯಕ್ಟಲ್ಲಿ ನಿಮಗೆ ಈ PPT ಕೊಡ್ತೀನಿ. ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಸಿಟೋಮಾರ್ಫಿನ್ದು. ಸೊ ಎಷ್ಟು ಕಮರ್ಷಿಯಲ್ ಸ್ಮಾಲ್ ಕ್ವಾಂಟಿಟಿ ಏನು, ಕಮರ್ಷಿಯಲ್ ಕ್ವಾಂಟಿಟಿ ಏನು, ಅದರ ಮೇಲೆ ನಿಮಗೆ ಸ್ಮಾಲ್ ಕ್ವಾಂಟಿಟಿ, ಮೀಡಿಯಮ್ ಕ್ವಾಂಟಿಟಿ ಆ್ಯಂಡ್ ಲಾರ್ಜ್ ಕ್ವಾಂಟಿಟಿ ಮೇಲೆ ನಿಮಗೆ ಬೇಸ್ಡ್ ಅಪಾನ್ ದಟ್ NDPS ಅಲ್ಲಿ ನಿಮಗೆ ಪನಿಷ್ಮೆಂಟ್ನ ಡಿಸ್ಕ್ರೈಬ್ ಆಗಿದೆ. ಸೊ ಎಷ್ಟೆಷ್ಟು ಪೊಸೆಷನ್ ಇದೆ, ಎಷ್ಟೆಷ್ಟು ರಾಂಗ್ ಅಂತ. ಅರೌಂಡ್ ಅಸಿಟೋಮಾರ್ಫಿನಲ್ಲಿ
ಗ್ರಾಮ್ ಈಸ್ ಅನ್ ಸ್ಮಾಲ್ ಕ್ವಾಂಟಿಟಿ, ದಟ್ ಈಸ್ ಆಲ್ಸೋ ಪೊಸೆಷನ್ ಆಫ್ ಅ 2 ಗ್ರಾಮ್ ಈಸ್ ಅನ್ ಅಫೆನ್ಸ್. ದೆನ್ 50 ಗ್ರಾಮ್. ಅದೇ ಥರ ನೀವು ತೊಗೊಳ್ತಾ ಹೋದರೆ ದೇರ್ ಆರ್ ಎಷ್ಟೇನು ಲಿಸ್ಟ್ ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಹೇಳ್ತಾ ಹೋಗ್ತೇನೆ. ಕೋಕಾ ಡಿರೈವೇಟಿವ್ಸು ಮತ್ತು ಕೋಕಾ ಲೀವ್ಸು, ಕೊಕೈನು, ಕೋಡಿನ್ ದ ಕಾಫ್ ಸಿರಪ್ ಅಂತ ನಾವೇನು ಯೂಸ್ ಮಾಡ್ತೀವೋ ದಟ್ ಈಸ್ ಆಲ್ಸೋ ಇನ್ ಡ್ರಗ್. ದೆನ್ ಗಾಂಜಾ, ಹೆರಾಯಿನ್ನು ಆ್ಯಂಡ್ ಮೆಥಡಿನ್, ಮಾರ್ಫಿನ್ ಎನ್ ಆಕ್ಸೈಡ್, ದೆನ್ ಕೆಥಿನಾನ್, ದೆನ್ LSD ಅಂತ ಹೇಳ್ಬೋದು, ಲೆಸರ್ಜಿಕ್ ಆ್ಯಸಿಡ್, MDMA ಅಂತಂತ ಹೇಳ್ಬೋದು. ಇಲ್ಲಿ ನೀವು PPTಯಲ್ಲಿ ನೋಡ್ದಂಗೆ ಪ್ರಾಜಿಪಾಮ್ ಆಗ್ಬೋದು, ಟೆಟ್ರಾಜಿಪಾಮ್ ಆಗ್ಬೋದು, ಝೊಲಾಜಿಪಾಮ್ ಆಗ್ಬೋದು. ದೀಸ್ ಆರ್ ಆಲ್ ದ ಡ್ರಗ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆ್ಯಸ್ ಎನ್ ಅನಸ್ಥೆಟಿಕ್, ಅನಸ್ಥೀಷಿಯಾಗಿ ಯೂಸ್ ಮಾಡ್ತಕ್ಕಂಥ ಡ್ರಗ್ಸ್. ಇವೆಲ್ಲವೂ ಏನಾಗುತ್ತೆ ಅಂದರೆ ನೀವು ಒಂದು ಕ್ವಾಂಟಿಟಿನ ಜಾಸ್ತಿ ತೆಗೆದುಕೊಳ್ಳೆ, ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ತೊಗೊಂಡು ಕೂಡಲೇ ನಾವೇನಾಗುತ್ತೆ ಅದು ಡ್ರಗ್ ಆಗಿ ಕನ್ವರ್ಟ್ ಆಗುತ್ತೆ. ಅಥವಾ ಪ್ರಾಪರ್ ಡೈರೆಕ್ಷನ್ ಫ್ರಮ್ ದ ಡಾಕ್ಟರ್ಸ್ಗಳನ್ನು ನಾವು ತೊಗೊಳ್ಕೊಳ್ದೇ ಇದ್ದಾಗ ಅದೇನಾಗುತ್ತೆ ಡ್ರಗ್ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಒಂದು ಸೇಯಿಂಗ್ ಇದೆ, ಅತಿಯಾಗಿ ಏನೇ ತೊಗೊಂಡ್ರೂ, ಅತಿಯಾಗಿ ಅಮೃತ ಆದ್ರೂ ಅದು ವಿಷ ಆದಂತೆ ಅಂತ. ಅಮೃತನೂ ನಮಗೆ ವಿಷ ಆಗುತ್ತೆ. ಸೊ ಇವನು ಹಾಗೆ. ಸೆಕೆಂಡ್, ನಾರ್ಕೋಟಿಕ್ಸ್ ಅಂತ ಹೇಳಿದ್ವಿ ಅಲ್ವಾ. ನಾರ್ಕೋಟಿಕ್ ಡ್ರಗ್ಸ್ ಆರ್ ಇಂಟರ್ನ್ಯಾಷನಲಿ ಡಿಫೈನ್ಡ್ ಆ್ಯಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂಡರ್ ಕಂಟ್ರೋಲ್ ಆಫ್ ಯುನೈಟೆಡ್ ನೇಷನ್ ಸಿಂಗಲ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ ಅಂತ ನಾವು ಹೇಳ್ತೀವಿ, 1961. ಯುನೈಟೆಡ್ ನೇಷನ್ಸ್ ಸಿಂಗಲ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ ಅಂತ ಅದರಲ್ಲಿ ಏನು ಡಿಫೈನ್ ಮಾಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ, ಯಾವ್ಯಾವ ಸಬ್ಸ್ಟೆನ್ಸ್ನ ಅವನ್ನ ನಾವು ನಾರ್ಕೋಟಿಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಏನೇನು ಇನ್ಕ್ಲೂಡಿಂಗ್ ಇದೆ ಅಂದರೆ ಕೆನಾಬಿಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಕೆನಾಬಿಸ್. ದೆನ್ ಆ ಕೆನಾಬಿಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹಶಿಷ್ ಚರಸ್ ಅಂತ, ಇನ್ನೊಂದು ಹಶಿಷ್ ಆಯಿಲ್ ಅಂತ. ಈ ಕೆನಾಬಿಸ್ ಸೆಟೈವಾ ಅಂತ ಅಂದ್ಬಿಟ್ಟು ನಾವು ಸೈಂಟಿಫಿಕ್ ನೇಮ್ ಆಫ್ ಕೆನಾಬಿಸ್ ಅದೇನು ಹೇಳ್ತೀವಿ ನಾವು ಕನ್ನಡದಲ್ಲಿ, ನಾವು ಲೋಕಲಾಗಿ ಹೇಳ್ಬೇಕಂದ್ರೆ ಗಾಂಜಾ ಅಂತ ಹೇಳ್ತೀವಿ. ಭಂಗಿಗೆ ಯಾವುದು ಯೂಸ್ ಮಾಡ್ತಾರೆ, ಗಾಂಜಾಗೆ ಕಿಕ್ಕಿಗೆ ಯಾವುದು ಯೂಸ್ ಮಾಡ್ತಾರೆ, ದಟ್ ಈಸ್ ಅ ಕೆನಾಬಿಸ್. ಅದರಿಂದ ಕೆನಾಬಿಸಿಂದ ನಾವು ಎರಡು ಪ್ರಾಡಕ್ಟಾಗಿ ಎರಡು ಗಾಂಜಾಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಒಂದು ಹಶಿಷ್, ಅದನ್ನು ಚರಸ್ ಅಂತ ಕರೀತಾರೆ, ಇನ್ನೊಂದು ಹಶಿಷ್ ಆಯಿಲ್ ಅಂತ. ರೀಸೆಂಟ್ಲಿ ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಬಿಟ್ಟು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮಾಡಿ ದೆನ್ ಹಶಿಷ್ ಆಯಿಲ್ ಅಂತ. ಸೆಕೆಂಡ್ ಬಂದ್ಬಿಟ್ಟು ಓಪಿಯಂ, ನಾವು ಗಸಗಸೆ ಅಂತ ಹೇಳ್ತೀವಿ. ಈ ರಾಮ ನವಮಿಯಲ್ಲಿ ಗಸಗಸೆನ ಹಾಕ್ಬಿಟ್ಟು ರಾಮ ಪಾನಕ ಅಂತ ಮಾಡ್ತಾರೆ. ಅದೇನಾಗುತ್ತೆ ಅದು ಎಲ್ಲ ಕಿಕ್ ಕೊಡ್ತಾ ಇರುತ್ತೆ. ಸೊ ನೀವು ಅದನ್ನು ನೋಡಿರ್ತೀರ. ಸೊ ಈ ಗಸಗಸೆ ಓಪಿಯಂ. ಸೊ ಈ ಓಪಿಯಮ್ಮಿಂದ ಏನು ಮಾಡ್ತೀವಿ ನಾವು, ಮಾರ್ಫಿನ್ನ, ಹೆರಾಯಿನ್ನ ಮತ್ತು ಕೋಡಿನ್ ಅಂತ 3 ಡ್ರಗ್ಸ್ಗಳು ನಾವು ಪ್ರಿಪೇರ್ ಆಗ್ತಾ ಹೋಗುತ್ತೆ. ದೆನ್ ಅದಾದ ನಂತರ ಕೋಕಾ ಲೀವ್ಸಿಂದ ನಾವು ಅಂತ ಕೊಕೈನ್ ಬರುತ್ತಾ ಹೋಗುತ್ತೆ. ನೀವು ಇದೊಂದು ನೀವು PPTನ ಈ ಒಂದು ಪ್ರೆಸೆಂಟೇಷನ್ನ ನೀವು ಕೇಳಿದ್ರೆ ಡ್ರಗ್ಸ್ ಅಂದ್ರೇನು, ಹೇಗೆ ಕಾಣುತ್ತೆ, ಅದ್ರದ್ದು ಏನು ಅಂತ ಕಂಪ್ಲೀಟ್ಲಿ ನಿಮಗೊಂದು ಪಿಕ್ಚರ್ ನಿಮ್ಮ ಪಿಕ್ಟರಲ್ ಮೆಮೊರಿಯಲ್ಲಿ ಬಂದುಬಿಟ್ರೆ ಅಂದರೆ ನೀವು ಅದನ್ನು ನೀಟಾಗಿ ಬರಿಬೋದು. ಫಸ್ಟ್ ಟಾಪಿಕ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ, ಆಮೇಲೆ ಅದನ್ನು ನಿಮ್ಮ ಓನ್ ಸ್ಟೈಲಲ್ಲಿ ನೀವು ಹೇಗೆ ಅದನ್ನು ಬರಿಬೋದು ಅನ್ನೋದು ನಿಮಗೆ ಬಿಟ್ಟಿತ್ತು. ಸೆಕೆಂಡ್ ಮಾರಿಜುನಾ, ನಾನು ಹೇಳಿದೆ ಕೆನಾಬಿಸ್ ಗಾಂಜಾ ಅಂತ ಅಂದ್ಬಿಟ್ಟು ನೀವು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಮಾರಿಜುನಾ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಚಿತ್ರದಲ್ಲಿದೆ. ಈ ಮಾರಿಜುನಾದು ಏನು ಅಂತಂದರೆ ಯಾವುದು ಲೈಕ್ ಮೊಗ್ಗು, ಫೀಮೇಲ್ ಪ್ಲ್ಯಾಂಟ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಆಫ್ ದ ಡ್ರಗ್, ಇದು ಲೈಕ್ ಡ್ರಗ್ ಕ್ವಾಂಟಿಟಿ ಅಥವಾ ಡ್ರಗ್ ಲೈಕ್ ಸಬ್ಸ್ಟೆನ್ಸಸ್. ಆ್ಯಂಡ್ ದೋಸ್ ಆರ್ ಫ್ಲವರಿಂಗ್, ಬ್ಲೂಮಿಂಗ್ ಸ್ಟೇಜಸಲ್ಲಿರ್ತಕ್ಕಂಥದ್ದು ಟೆಂಡರ್ ಲೀವ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಆಫ್ ದ ಡ್ರಗ್ ಸಬ್ಸ್ಟೆನ್ಸಸ್. ಆ್ಯಂಡ್ ದೆನ್ ಕಮ್ಸ್ ಟು ಸ್ಟೆಮ್ ಆ್ಯಂಡ್ ದೆನ್ ಕಮ್ಸ್ ಟು ದ ರೂಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ದೋಸ್ ಹೂ ಆರ್ ಸ್ಮಗ್ಲಿಂಗ್ ಇಟ್ ದೇ ವಿಲ್ ಎಕ್ಸ್ಟ್ರಾಕ್ಟ್ ದ ಲೀವ್ಸ್ ಆ್ಯಂಡ್ ಪಪ್ಪೀಸ್ ಆ್ಯಂಡ್ ಫ್ಲವರಿಂಗ್ ಸ್ಟೇಜಸ್ವರೆಗೆ ಆದಾಗ ನಂತರ ಅದನ್ನು ತೆಗೆದುಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಒಣಗಿಸ್ತಾರೆ, ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಯಾಕೆ ಒಣಗಿಸ್ದೇ ಹಾಗೆ ಮಾಡ್ಬೋದು ಅಂತಂದರೆ ಇಟ್ ವಿಲ್ ಫಂಗಲ್ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಒಣಗಿಸ್ದಾಗ ಏನು ಮಾಡುತ್ತೆ, ಪ್ರೆಸ್ ಮಾಡಿದಾಗ ಜಾಸ್ತಿ ಸ್ಪೇಸ್ ಹಿಡಿಯೋದಿಲ್ಲ. ಮತ್ತು ಹಸಿದಿದ್ದಾಗ 80% ಆಫ್ ವಾಟರ್ ಇರುತ್ತೆ, ಒಣಗಿದ್ದಾಗ ಕಂಪ್ಲೀಟ್ಲಿ ಕಂಟೆಂಟೇ ಇರುತ್ತೆ. ಸೊ ಆ ವಾಟರ್ನೆಲ್ಲ ತೆಗೆದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ದೆನ್ ಈ ಗಾಂಜಾ ಟ್ರಾಫಿಕಿಂಗ್ ರೂಟ್ ಹೇಗಿದೆ ಅಂತಂದರೆ ನಮಗೆ ಗಾಂಜಾ ಯೂಶಲಿ ನಮಗೆ ರಾಜಸ್ಥಾನ, ಮಧ್ಯಪ್ರದೇಶ್ ಆ್ಯಂಡ್ UPಯಲ್ಲಿ ನಮ್ಮ ಗೌರ್ಮೆಂಟೇ ಬೆಳೆಯೋದಕ್ಕೆ ಅಲೋ ಮಾಡಿಕೊಟ್ಟಿದೆ ಬಿಕಾಸ್ ಆಫ್ ಥೆರಪಿಟಿಕ್ ಯೂಸ್, ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಲೋಡ್ ದೆಮ್ ಟು ಗ್ರೋ. ಸೊ ಅಲ್ಲಿಂದ ಗ್ರೋ ಆದಮೇಲೆ ಅದು ಎಲ್ಲೆಲ್ಲಿ ಹೋಗುತ್ತೆ, ಅಲ್ಲಿಂದ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ನಿಮಗೆ PPTಯಲ್ಲಿ ತೋರಿಸ್ದಂಗೆ ನಿಮಗೆ ಇಂಡಿಯಾ ಮ್ಯಾಪ್ ಇದೆ ವಿತ್ ರೂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಉತ್ತರ ಪ್ರದೇಶದಿಂದ ಎಲ್ಲಿಗೆ ಹೋಗುತ್ತೆ, ಅದೇನಾಗುತ್ತೆ ಪಂಜಾಬು, ಚಂಡೀಗಢ ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಅದಾದ ನಂತರ ನಮ್ಮ
ನಮ್ಮ ಒಡಿಸ್ಸಾಗೆ, ತೆಲಂಗಾಣ ಕಡೆಗೆ, ಅಲ್ಲಿಂದ ತೆಲಂಗಾಣ ವಿಶಾಖಪಟ್ಟಣಮಿಂದ ಏನಾಗುತ್ತೆ ಕರ್ನಾಟಕ, ದೆನ್ ತಮಿಳ್ನಾಡು ಈ ಕಡೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಮತ್ತು ಕೆಲವೊಂದು ಪಾರ್ಟ್ ಆಫ್ ನಾರ್ತ್ ಈಸ್ಟರ್ನ್ ಏರಿಯಾದಲ್ಲೂ ಬೆಳೆದಿದ್ದು ಅದೇನಾಗುತ್ತೆ ಬಿಹಾರು, ಸಿಕ್ಕಿಮು ಈ ಕಡೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಸೇಮ್ ಥಿಂಗ್ ಮಹಾರಾಷ್ಟ್ರದಿಂದ ಏನಾಗುತ್ತೆ ಯುರೋಪು, ಅಫ್ಘಾನಿಸ್ತಾನು ಈ ಕಡೆ ಎಲ್ಲ ಇದು ಟ್ರಾಫಿಕಿಂಗ್ ರೂಟ್ ಇರುತ್ತೆ. ನಿಮಗೆ ರೂಟ್ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಆ ರೂಟನ್ನ ನಾವು ಕರ್ಟೈಲ್ ಮಾಡಿಬಿಟ್ರೆ ಸೊ ಅವಾಗ ಏನಾಗುತ್ತೆ ನಮಗೆ ನಾವು ಡ್ರಗ್ ಮಿನಾಸ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ನೀವು ಪ್ರೆಸೆಂಟೇಷನಲ್ಲಿ ನೀವು ಪಕ್ಕಾ ರೂಟು, ಸ್ಟ್ಯಾಟಿಸ್ಟಿಕ್ಸ್, ಜಿಯೋಗ್ರಫಿನೂ ನೀವು ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ಆಫ್ ಎ ಡ್ರಗ್ ಮಿನಾಸ್ ಅಂದರೆ ಇದು. ಸೆಕೆಂಡು, ಯಾವುದೇ ಒಂದು ಇದರಲ್ಲಿ ನೀವು ಆ್ಯಕ್ಟ್ಸ್ಗಳನ್ನು ಬರೆದ್ರೆ, ಸೆಕ್ಷನ್ಸ್ಗಳನ್ನು ಬರೆದ್ರೆ ಅದ್ರ ಇನ್ ಡೆಪ್ತ್ ನಾಲೆಜ್ ತಿಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮಾರ್ಕ್ಸ್ನ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಇದರಲ್ಲಿ ಏನಿದೆ ಅಂತಂದರೆ NDPS ಆ್ಯಕ್ಟಲ್ಲಿ, NDPS ಆ್ಯಕ್ಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಕ್ಟ್. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷನ್ 8B ಸೇಸ್ ಈ ಯಾವುದೇ ಗಾಂಜಾ ಅಥವಾ ಯಾವುದೇ ಥರದ ಮಾದಕ ವಸ್ತುಗಳನ್ನು ಬೆಳೆಯೋದು ಅಫೆನ್ಸ್ ಅಂತ ಹೇಳುತ್ತೆ. 8C ಏನು ಹೇಳುತ್ತೆ ಅಂತಂದರೆ ಪ್ರಿಪ್ರೇಷನ್ ಆಗ್ಬೋದು ಅಥವಾ ಪೊಸೆಷನ್ ಆಗ್ಬೋದು, ಸೇಲ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಅಥವಾ ಕನ್ಸ್ಯೂಮ್ಷನ್ ಆಗ್ಬೋದು, ಎವ್ರಿಥಿಂಗ್ ಅಫೆನ್ಸ್ ಅಂದ್ಬಿಟ್ಟು 8C ಆಫ್ NDPS ಆ್ಯಕ್ಟ್ 1985ನ ಹೇಳುತ್ತೆ. ಸೊ ಈ 2 ಆ್ಯಕ್ಟನ್ನು ನೀವು ತಿಳ್ಕೊಳ್ಳಿ. ಈ 2 ಆ್ಯಕ್ಟ್ ಎಲ್ಲ ನಾರ್ಕೋಟಿಕ್ಸ್ ಸಬ್ಸ್ಟೆನ್ಸಸ್ ಬರುತ್ತೆ. ಆ್ಯಂಡ್ ಸೆಕ್ಷನ್ 20 ಆಫ್ NDPS ಆ್ಯಕ್ಟ್ 20A 20B ಈ ಥರ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ ಅರೌಂಡ್ ಶಿಕ್ಷೆಗಳನ್ನು ಹೇಳುತ್ತೆ. 3 ನೀವು ಆ್ಯಕ್ಟ್ಗಳನ್ನು ತಿಳ್ಕೊಳ್ಳಿ NDPS ಆ್ಯಕ್ಟಲ್ಲಿ. ಒಂದು 8B ಗ್ರೋಯಿಂಗ್ ಆಫ್ ದ ಡ್ರಗ್ಸ್ ಅಥವಾ ನ್ಯಾಚುರಲಿ ಏನು ಗ್ರೋತ್ ಆಗುತ್ತೆ ಅದರದ್ದು. ಅದಾದ ನಂತರ 8C ಆಫ್ NDPS ಆ್ಯಕ್ಟ್, that is preparation, possession, transportation, selling and consumption will be the offense anta. And 20 is the punishment act, 20A-B-C. ನೀವು ಜಸ್ಟ್ 20 ಆಫ್ NDPS ಆ್ಯಕ್ಟ್ ಅಂತ ಬರೋದನ್ನು ಸಾಕು. ಸೊ ಅಂಡ್ 27 ವಿಲ್ ಬಿ ದ ಕನ್ಸಂಪ್ಷನ್ ಆದಾಗ ಹೇಗೆ ತೆಗೆದು ಮಾಡೋದು ಅಂತ ಅಂದ್ಬಿಟ್ಟು ಇದೆ. 27 ಆಫ್ NDPS ಆ್ಯಕ್ಟ್ ಆಲ್ಸೋ ಯು ಕ್ಯಾನ್ ಕೋಟ್. ಅಂಡ್ 42 ಆಫ್ NDPS ಆ್ಯಕ್ಟ್ ವಿಲ್ ಬಿ ದ ಪ್ರೊಸೀಜರ್, ವಾಟ್ ಟು ಬಿ ಡನ್, ಹೌ ಹ್ಯಾಸ್ ಟು ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಎವ್ರಿಥಿಂಗ್ that is going to be useful for the police people. And 42 will be the one of the most important section. 50 and 52 will be another most important section of this act. ಸೊ ದೆನ್ ನಾವು ಹೇಳಿದ್ವಿ ಈಗ ನಿಮಗೆ ಗಾಂಜಾ ಅಂತ. ಗಾಂಜಾದಿಂದ ಏನು ಮಾಡ್ತಾರೆ ಅಂತಂದರೆ ಎ ಪ್ರಾಡಕ್ಟ್ ಕಾಲ್ಡ್ ಚೆರಸ್ ಅಂತ ಬರುತ್ತೆ. ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದ ಸೆಕ್ರೇಷನ್ ಆಫ್ ಕೆನಬಿಸ್. ಕೆನಬಿಸಿಂದ ಸೆಕ್ರೇಷನ್ ಏನಾಗಿರುತ್ತೋ ಅದು ಡಾರ್ಕ್ ಬ್ರೌನಿಷ್ ಕಲರ್ ಸೆಕ್ರೇಷನ್ ಏನಿರುತ್ತೋ ಅದನ್ನು ಕೆನಬಿಸ್ ಅಂತ ಕರೀತಾರೆ. ಮೇನ್ಲಿ ಫೌಂಡ್ ಇನ್ ಹಿಮಾಚಲ್ ಪ್ರದೇಶ್, ಹಿಲ್ಲಿ ಏರಿಯಾಸ್. ಓಕೆ, ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಎ ಬ್ಲ್ಯಾಕ್ ಪೇಸ್ಟ್ ಥರ ಅಂತೆ. ನಿಮಗೆ ಈಗ PPTಯಲ್ಲಿ ಅದನ್ನು ನೋಡ್ಬೋದು ನೀವು. ದೆನ್ ಆ ಹಶೀಶಿಂದ ಏನು ಮಾಡ್ತಾರೆ ಅಂದರೆ ಹಶೀಶ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಹಶೀಶ್ ಬರುತ್ತೆ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್ ಲೈಕ್ ಎಥೆನಾಲಿಂದ ಡಿಸಾಲ್ವ್ ಮಾಡ್ತಾರೆ. ಅದಂತರ ಅದನ್ನ ಫಿಲ್ಟರ್ ಮಾಡ್ತಾರೆ. ದೆನ್ ದೇ ಡೂ ದ ಎವಾಪರೇಷನ್. ದೆನ್ ಹಶೀಶ್ ಆಯಿಲ್, ಕಾನ್ಸಂಟ್ರೇಟೆಡ್ ಆಯಿಲ್ ವಿಲ್ ಬಿ ಪ್ರಿಪೇರ್ಡ್. ಏನಾಗುತ್ತೆ ನಮ್ಮ ಈಗ ಕೆನಾಬಿಸ್ ಎಫೆಕ್ಟ್ ಇದ್ದರೆ ಹಶೀಶ್ ವಿಲ್ ಬಿ 10% ಮೋರ್ ಟೈಮ್ ಇರುತ್ತೆ. ದೆನ್ ಈಗ ಆಯಿಲ್ ಥರ ಆದರೆ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಇಂಜೆಕ್ಟಬಲ್ ಆ್ಯಂಡ್ ಫಾರ್ ದ ಮೋರ್ ಕಿಕ್ ಆರ್ ಪೊಟೆನ್ಸಿ, ಮೋರ್ ಈಸಿಲಿ ಆ್ಯಕ್ಟ್ ಆದಾಗ ನರ್ವಸ್ ಸಿಸ್ಟಮ್ಗೆ ಡೈರೆಕ್ಟಾಗಿ ಹೋದಾಗ ಬ್ರೈನಿಗೆ ಅಫೆಕ್ಟ್ ಆಗಿಬಿಟ್ಟು ಎಫೆಕ್ಟ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಇಂಪ್ರೂವೈಸ್ಡ್ ಮಾಡ್ತಾ ಹೋಗ್ತಾರೆ. ದೆನ್ ಹಶೀಶ್ ಟ್ರಾಫಿಕಿಂಗ್ ನಾನು ಹೇಳ್ದಂಗೆ, ಸೊ ಜಮ್ಮು ಕಾಶ್ಮೀರದಿಂದ ಏನಾಗುತ್ತೆ ಹಿಲ್ಲಿ ಏರಿಯಾ ಆಫ್ ಹಿಮಾಚಲ್ ಪ್ರದೇಶ್ ಅಂದರೆ ಹಿಮಾಚಲ್ ಪ್ರದೇಶದಿಂದ ನಿಮ್ಗೆ ಏನಾಗುತ್ತೆ ದಾಂಡ್ರಾ ಆ್ಯಂಡ್ ನಗರ್ ಹವೇಲಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಗೋವಾ ಆಗ್ಬೋದು. ದೆನ್ ಅಲ್ಲಿಂದ ನಿಮಗೆ ರಾಜಸ್ಥಾನ ಆಗ್ಬೋದು, ಗುಜರಾತ್ ಆಗ್ಬೋದು, ಉತ್ತರ ಪ್ರದೇಶದಿಂದ ಗೋವಾಗೆ ಆಗ್ಬೋದು. ದೆನ್ ನೇಪಾಳ ಕಡೆಯಿಂದ ಬಿಹಾರ್ ಮತ್ತು ಉತ್ತರ ಪ್ರದೇಶ್ಗೆ ಆಗ್ಬೋದು, ಇಲ್ಲೆಲ್ಲ ಆಗುತ್ತೆ. ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲಿಂದ ಡೈರೆಕ್ಟ್ ಡೆನ್ಮಾರ್ಕ್, UK, ಯುರೋಪಿಯನ್ ಆ್ಯಂಡ್ ನಾರ್ತ್ ಅಮೇರಿಕನ್ ಕಂಟ್ರೀಸ್ಗಳಿಗೂ ಇದು ಇಂಟರ್ನ್ಯಾಷನಲ್ ವೇಯಲ್ಲಿ ನೋಡಬೇಕಂದ್ರೆ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಇಂಡಿಯಾಗೆ ಇದು ಲಿಂಕ್ ಇದೆ. ದೆನ್ ಪನಿಷ್ಮೆಂಟ್ ನಾನು ಆ್ಯಸ್ ಯೂಶುವಲ್ ಐ ಸೈಡ್ 8C ಆಫ್ NDPS ಆ್ಯಕ್ಟ್ ಆ್ಯಂಡ್ ಅಫೆನ್ಸಸ್ ವಿಲ್ ಬಿ ಡಿಫೈನ್ಡ್ ಅಂಡರ್ 8C ಆಫ್ NDPS ಆ್ಯಕ್ಟ್ ಆ್ಯಂಡ್ ಪನಿಷ್ಮೆಂಟ್ ವಿಲ್ ಬಿ ಸೆಕ್ಷನ್ 20 ಆಫ್ NDPS ಆ್ಯಕ್ಟ್. ಈ ಪನಿಷ್ಮೆಂಟ್ನ ಒಂದು ಬ್ರೀಫಾಗಿ ನೀವು ಅರ್ಥ ಮಾಡ್ಕೋಬೇಕು. ಸ್ಮಾಲ್ ಕ್ವಾಂಟಿಟೀಸ್ ಆದರೆ ಒಂದು ಪನಿಷ್ಮೆಂಟ್ ಇರುತ್ತೆ, ಅಪ್ ಟು 1 year or 2 year ಆಫ್ ದ ಇಂಪ್ರಿಸನ್ಮೆಂಟ್ ಆ್ಯಂಡ್ ಸಮ್ ಫೈನ್ ಇರುತ್ತೆ. ಇಫ್ ಇಟ್ ಈಸ್ ಇನ್ ದ ಕಮರ್ಷಿಯಲ್ ಕ್ವಾಂಟಿಟೀಸ್, ಮೀಡಿಯಮ್ ಕ್ವಾಂಟಿಟೀಸ್ ಇದೆ ಅಪ್ ಟು 10 years ಆಫ್ ಜೈಲ್ ಆ್ಯಂಡ್ 1 lakh ವರೆಗೂ ಫೈನ್ ಇರುತ್ತೆ. ಇಫ್ ಇಟ್ ಈಸ್ ಅ ಲಾರ್ಜ್ ಕ್ವಾಂಟಿಟಿ ಅಂತಿದ್ರೆ ಅಪ್ ಟು ಇಟ್ ಕ್ಯಾನ್ ಎಕ್ಸ್ಟೆಂಡ್ ಟು 20 years ಆಫ್ ಜೈಲ್ ಆ್ಯಂಡ್ 2 lakh ಆಫ್ ಪನಿಷ್ಮೆಂಟ್ ಇರುತ್ತೆ. ಆ್ಯಂಡ್ ಸಬ್ಸಿಕ್ವೆಂಟ್ ಇನ್ನೊಂದು ಸರಿ ಮಾಡಿದೆ ಅಪ್ ಟು ಇಟ್ ಕ್ಯಾನ್ ಇಂಟು ಟು 30 years ಆಫ್ ಜೈಲಲ್ಲಿಗೂ ಆಗ್ಬೋದು. ಸೊ ಇಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಹೀನಸ್ ಕ್ರೈಮ್ ಇನ್ ಟರ್ಮ್ಸ್ ಆಫ್ ಪೊಲೀಸಲ್ಲಿ ಹೇಳಬೇಕು ಅಂತಂದರೆ.
ದೆನ್ ನೆಕ್ಸ್ಟ್ ಕಮ್ಸ್ ಟು ಈಗ ನೀವು ಪಿ ಪಿ ಟಿಯಲ್ಲಿ ನೋಡ್ದಂಗೆ ಇನ್ನು ಪೋಪಿ ಇದೆ. ಪೋಪಿ ನಾನು ಓಪಿಯಂ ಪೋಪಿ ಪೊಪೋವೆರಾ ಸೋಮ್ನಿಫರಮ್ ಅಂತ ಸೈಂಟಿಫಿಕ್ ನೇಮ್ ಇರುತ್ತೆ. ಕಲ್ಟಿವೇಷನ್ ರಿಸ್ಟ್ರಿಕ್ಟೆಡ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಇದು ಪೋಪಿನ ಕಲ್ಟಿವೇಷನ್ ರಿಸ್ಟ್ರಿಕ್ಷನ್ಸ್ ಇದೆ, ಬಟ್ ಇಟ್ ಇಸ್ ಲೀಗಲ್ ಇನ್ MP, UP ಆ್ಯಂಡ್ ರಾಜಸ್ಥಾನದಲ್ಲಿ ಲೀಗಲಿ ಇದಕ್ಕೆ ಅಲೋ ಇದೆ. ಓಪಿಯಂ ಈಸ್ ದ ಸೋರ್ಸ್ ಆಫ್ ಮೇನ್ ನಾರ್ಕೋಟಿಕ್ಸ್. ಲೈಕ್ ನನಗೆ ಹೇಳಿದೆ ಗಾಂಜಾಗೆ ಅಲೋ ಇದೆ ಅಂತ ಹೇಳಿದೆ, ಸಾರಿ ಗಾಂಜಾಗಲ್ಲ, ಇದು ಪೋಪಿಗೆ, ಪೋಪಿಗೆ ಇಟ್ಸ್ ಅ ಲೀಗಲಿ ಅಲೋಡ್ ಒನ್. ಸೊ ನಾರ್ಕೋಟಿಕ್ಸ್ ಲೈಕ್ ಹೆರಾಯಿನ್, ಮಾರ್ಫಿನ್ ಆ್ಯಂಡ್ ಕೋಡಿನ್ನ ನಾವು ಪ್ರಿಪೇರ್ ಮಾಡ್ಬೋದು. ದೆನ್ ಓಪಿಯಂ ಟ್ರಾಫಿಕಿಂಗ್ ಹೇಗಿದೆ ಅಂತಂದರೆ ನಾವು ಹೇಳಿದ್ವಿ ಎಲ್ಲಿ UP, MP ಆ್ಯಂಡ್ ರಾಜಸ್ಥಾನದಲ್ಲಿ ಅಂತ. ಸೊ ಯೂಶಲಿ ಅಲ್ಲಿ ಬೆಳೀತಾರೆ ಅಂದರೆ ಅಲ್ಲಿಂದ ಎಲ್ಲ ಕಡೆ ಲೈಕ್ ತೆಲಂಗಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು, ಪಾಂಡಿಚೇರಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಎಲ್ಲ ಕಡೆಗೆ ಅಲ್ಲಿಂದ ಅದೇನಾಗುತ್ತೆ ಸಪ್ಲೈ ಆಗ್ತಾ ಹೋಗುತ್ತೆ. ದೆನ್ ಸೇಮ್ ಥಿಂಗ್ 8B ಈಸ್ ಅ ಕಲ್ಟಿವೇಷನ್, 8C ಈಸ್ ಅನ್ ಹೇಳಿದೆ ನಿಮಗೆ ಪೊಸೆಷನ್ನು, ಸೆಲ್ಲಿಂಗ್ ಎಲ್ಲದಕ್ಕೂ ದಟ್ಸ್ ಎನ್ ಅಫೆನ್ಸ್ ಅಂತ ಹೇಳುತ್ತೆ. ದೆನ್ ಸೆಕ್ಷನ್ 20 ವಿಲ್ ಬಿ ಟೆಲ್ಲಿಂಗ್ ದ ಪನಿಷ್ಮೆಂಟ್. ದೆನ್ ಹೆರಾಯಿನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓಪಿಯಂ, ಮೋಸ್ಟ್ ಅಡಿಕ್ಟಿವ್ ಡ್ರಗ್ ಅಂತಲೇ ನಾವು ಹೇಳ್ಬೋದು. ಸೊ ನಿಮಗೆ ಓಪಿಯಂ ಬಗ್ಗೆ ನಾವು ಹೇಳಿದ್ವಲ್ವ, ಓಪಿಯಂನ ನಾವು ಏನು ತೊಗೊತೀವಿ, ಸೊ ನಿಮಗೆ ಹೇಳ್ತಾನೆ ನಾನು ನಿಮ್ಗೆ ಏನು ಮಾಡ್ತೀನಿ, 2-3 ಥಿಂಗ್ಸ್ ಐ ವಿಲ್ ಕವರ್ ಇಟ್ ಆಫ್ ಸೈಮಲ್ಟೇನಿಯಸ್ಲಿ. ಈಗ ಯಾವುದೇ ಡ್ರಗ್ಸ್ಗಳನ್ನು ತೆಗೆದುಕೊಂಡ್ರೆ, ಈಗ ಓಪಿಯಮಿಂದ ಏನಾಗುತ್ತೆ, ಮಾರ್ಫಿನ್ ಬರುತ್ತೆ. ಮಾರ್ಫಿನ್ ವಿಲ್ ಬಿ 10 times more potent. ಅದರಿಂದ ನೆಕ್ಸ್ಟ್ ಏನು ಬರುತ್ತೆ, ಹೆರಾಯಿನ್ ಬರುತ್ತೆ ಆ್ಯಂಡ್ ಕೋಡಿನ್ ಬರುತ್ತೆ. ಹೆರಾಯಿನ್ ವಿಲ್ ಬಿ ಮಚ್ ಮೋರ್ ಪೊಟೆಂಟ್ ದ್ಯಾನ್ ದ ಮಾರ್ಫಿನ್ ಆಗಿರುತ್ತೆ. ಫೈನ್. ಅದನ್ನು ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓಪಿ, ಹೆರಾಯಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓಪಿಯಮ್ ಅಂತ ಕರಿತೇವೆ. ಮೋಸ್ಟ್ ಅಡಿಕ್ಟಿವ್ ಡ್ರಗ್. 0.1 ಗ್ರಾಮ್ ಈಸ್ ಅ ಕಮರ್ಷಿಯಲ್ ಕ್ವಾಂಟಿಟಿ. ಜಸ್ಟ್ ಇಮ್ಯಾಜಿನ್ 0.1 ಗ್ರಾಮ್ ಕಮರ್ಷಿಯಲ್ ಕ್ವಾಂಟಿಟಿ ಇರುತ್ತೆ. ಇದನ್ನು ನಾವು ಹೇಗೆ ಅಂತಂದರೆ ಎಲ್ಲ ಡ್ರಗ್ಸ್ಗಳನ್ನು ನಾವು ಅದನ್ನೇನು ಮಾಡ್ಬೋದು, ಸೇದ್ಬೋದು, ಸಿಗರೇಟ್ ಥರ ಸೇದ್ಬೋದು. ದೆನ್ ಅದನ್ನು ಚಿವಬಲ್ ಇರುತ್ತೆ. ದೆನ್ ನೆಕ್ಸ್ಟ್ ಕಮ್ ಟು ದ ಇಂಜೆಕ್ಟಬಲ್ ಇರುತ್ತೆ. ದೆನ್ ಅದಾದ ನಂತರ ಕ್ಯಾಪ್ಸೂಲ್ ಇರುತ್ತೆ, ಟ್ಯಾಬ್ಲೆಟ್ ಫಾರ್ಮ್ಸ್ ಇರುತ್ತೆ, ಎಲ್ಲ ಫಾರ್ಮ್ಸ್ ಇರುತ್ತೆ. ಅದನ್ನು ನಾವು ತೆಗೆದುಕೋಬೋದು. ಸಬ್ಕ್ಯೂಟೇನಿಯಸ್ನೂ ಮಾಡ್ಕೋಬೋದು, ಪೆಸಿಲಿಸ್ ಥರನೂ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಇಂಟ್ರಾವಿನಸ್ ಯೂಸ್ನು ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಡ್ರಗ್ಸ್ಗಳು ಯಾವ್ಯಾವ ಥರದಲ್ಲಿ ತೊಗೋತಾರೆ ಅಂತ ಅನ್ನೋದಕ್ಕೆ. ದೆನ್ ಕಮ್ಸ್ ಟು ಅಡಲ್ಟ್ರೇಟೆಡ್ ಫಾರ್ಮ್ ಆಫ್ ಹೆರಾಯಿನ್ ಈಸ್ ಕಾಲ್ಡ್ ಆಸ್ ಎನ್ ಬ್ರೌನ್ ಶುಗರ್ ಅಂತ ಕರಿತೀವಿ. ದೆನ್ ಹೆರಾಯಿನ್ ಟ್ರಾಫಿಕಿಂಗ್ ಮಧ್ಯಪ್ರದೇಶಿಂದ ಏನಾಗುತ್ತೆ, ಮಹಾರಾಷ್ಟ್ರ, ಕರ್ನಾಟಕ, ಇಲ್ಲಿ PPTಯಲ್ಲಿ ತೋರಿಸ್ದಂಗೆ ಕೇರಳ, ತಮಿಳ್ನಾಡು ಎಲ್ಲ ಕಡೆ ಆಗುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದರೆ ಥೈಲ್ಯಾಂಡು, ಮಲೇಷಿಯಾ ಆ್ಯಂಡ್ ಫಿಲಿಪೈನ್ಸ್ಗೂ ಹೋಗುತ್ತೆ. ದೆನ್ ಆಫ್ರಿಕನ್ ಕಂಟ್ರೀಸು, ಮಿಡ್ಲ್ ಈಸ್ಟ್ ಕಂಟ್ರೀಸು, ದೆನ್ ಯುರೋಪಿಯನ್ ಕಂಟ್ರೀಸ್ಗೆ ಫ್ರಮ್ ರಾಜಸ್ಥಾನು, ಇದರಿಂದ ಮಧ್ಯಪ್ರದೇಶಿಂದ ಅಲ್ಲೆಲ್ಲ ಟ್ರಾಫಿಕಿಂಗ್ ಆಗುತ್ತೆ. Then cocoa plants mainly grown in Central America, smuggled by African nationals. Then cocaine is extracted from coca plants. ಸೊ ಇದನ್ನು ನಾನು ಇನ್ನೂ ಸ್ವಲ್ಪ ಡೀಟೇಲಾಗಿ ಮುಂದೆ ಹೇಳ್ತೀನಿ. ನಿಮಗೆ ಈ PPTಯಲ್ಲಿ ನಿಮಗೆ ಅದು ಯಾವುದು, ಹೇಗೆ ಫ್ಲವರ್ ಕಾಣುತ್ತೆ, ಹೇಗೆ ಕಾಣುತ್ತೆ, ನೀವು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಮತ್ತು ಟ್ರಾಫಿಕಿಂಗ್ದು ವಿತ್ ಫಿಗರ್ ಆಗಿ ನಿಮ್ಗೆ ಹೇಗೆ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೀಗ PPTಯಲ್ಲಿ ನೀವು ನೋಡ್ತಿದ್ದೀರಾ. ಇನ್ನೂ ಡೀಟೇಲ್ಸಾಗಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಕೊಕೈನ್ ಟ್ರಾಫಿಕಿಂಗ್ ರೂಟ್ಸ್ ಹೇಗಿರುತ್ತೆ ಅಂತಂದರೆ, ಸೌತ್ ಅಮೇರಿಕಾದಿಂದ ಏನಾಗುತ್ತೆ, ಡೆಲ್ಲಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಥ್ರೂ ದುಬೈಯಿಂದ ಒಂದು ರೂಟಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ನೊಂದು ಸೌತ್ ಅಮೇರಿಕಾದಿಂದ ನಾರ್ತ್ ಅಮೇರಿಕಾದಿಂದ ಇಂಡಿಯಾಗೆ ಟ್ರಾಫಿಕಿಂಗ್ ಆಗುತ್ತೆ. ಸೇಮ್ ಪನಿಷ್ಮೆಂಟ್ ಎಲ್ಲ ಇದೆ. ಮೆಥಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ನಾವು ಹೇಳಿದ್ವಿ, ಒಂದು ಇಂಜೆಕ್ಟಬಲ್ ಹೇಳಿದ್ವಿ, ಇನ್ನೊಂದು ಸ್ಮೋಕಿಂಗ್ ಹೇಳಿದ್ವಿ, ಸ್ಮೋಕ್ ಮಾಡೋದ್ರಿಂದನೂ ತೊಗೊಳ್ಳೋದು, ಇನ್ನೊಂದು ಸ್ನೋರ್ಟಿಂಗ್ ಅಂದರೆ ಮೂಗಲ್ಲಿ ಎಳ್ಕೊತಿರ್ತಾರೆ. ದೆನ್ ಪನಿಷ್ಮೆಂಟ್ ಸೆಕ್ಷನ್ 27 ಏನು ಹೇಳುತ್ತೆ NDPS ಆ್ಯಕ್ಟ್, ಇದೊಂದು ತುಂಬ ಇಂಪಾರ್ಟೆಂಟು. ಇದೇನಂದರೆ ಯಾವುದೇ ಮಾದಕ ವಸ್ತುಗಳನ್ನು, ಎನಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ನ ಕನ್ಸಂಪ್ಷನ್ ಈಸ್ ಅನ್ ಅಫೆನ್ಸ್ ಅಂತ ಹೇಳುತ್ತೆ. ಸೊ ಕನ್ಸಂಪ್ಷನ್ ಮಾಡಿದಾಗ ವಿಚ್ ಆರ್ ದ ಸ್ಯಾಂಪಲ್ಸ್ ಲೈಕ್ ಯೂರಿನ್ ಆರ್ ಬ್ಲಡ್ ಸ್ಯಾಂಪಲ್ಸ್ ಯಾವ್ದು ತೆಗೆದುಕೋಬೇಕು, ಯಾವ ಅಡಿಕ್ಟಿವ್ ಪ್ರಿಸರ್ವೇಟಿವ್ಸಲ್ಲಿ ನಾವು ಇಡಬೇಕು, ಅದನ್ನು ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ವಿಲ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಇಟ್. ಸೊ ದೆನ್ ಸೈಕೋಟ್ರೋಪಿಕ್ ಡ್ರಗ್ಸಲ್ಲಿ ಕೆಲವೊಂದು ಸಿಂಥೆಟಿಕ್ ಡ್ರಗ್ಸ್ ಇದೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಟೆಲ್ ಇಟ್ ಆಫ್. ದೆನ್ ಡ್ರಗ್ಸ್ಗಳಲ್ಲಿ ನಾವು ನಾರ್ಕೋಟಿಕ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ಸ್ ಡ್ರಗ್ಸ್ ಅಂತ, ಈ ಡ್ರಗ್ಸ್ಗಳನ್ನು ನಾವು ಬೇಸ್ಡ್ ಅಪ್ ಆನ್ ಆ್ಯಕ್ಷನ್ ಮೇಲೆ ಕ್ಲಾಸಿಫಿಕೇಷನ್ ಮಾಡಿಕೊಂಡ್ರೆ, ನಾವು ಯಾವುದೇ ಒಂದು ಟಾಪಿಕ್ನ ನಾವು ಕ್ಲಾಸಿಫೈ ಮಾಡದೇ ಹೋದರೆ, ಈಗ ಅನಿಮಲ್ ಕಿಂಗ್ಡಮು, ಪ್ಲ್ಯಾಂಟ್ ಕಿಂಗ್ಡಮು ಕ್ಲಾಸಿಫಿಕೇಷನ್ ಯಾಕೆ ಮಾಡೋದು ಅಂತಂದರೆ ನಮಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಗುರುತಿಸೋದಕ್ಕೆ ಯೂಸ್ ಆಗಲಿ ಅಂತ. ಸೊ ಡ್ರಗ್ಸ್ನು ನಾವು ಕರೆಕ್ಟಾಗಿ ಮಾಡಿ ಅದನ್ನು ಕ್ಲಾಸಿಫೈ ಮಾಡಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಟಾಪಿಕ್ ಒಳಗೆ ಹೋದಂಗೆ ಆಗೋದಿಲ್ಲ. ಸೊ ಇದನ್ನು ಬೇಸ್ಡ್ ಅಪ್ ಆನ್ ಆ್ಯಕ್ಷನ್ಸ್ ಏನಿರುತ್ತೆ, ಕೆಲವೊಂದು ಡ್ರಗ್ಸ್ಗಳೇನು ಮಾಡುತ್ತೆ, ಡಿಪ್ರೆಸೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಕೆಲವೊಂದು ಡ್ರಗ್ಸ್ ಏನು ಮಾಡುತ್ತೆ, ಸ್ಟಿಮ್ಯುಲೆಂಟ್ ಮಾಡುತ್ತೆ ನಿಮಗೆ. ಸೊ ನೀವು ಲೈಕ್ ನೈಟೆಲ್ಲ ಓವರಾಗಿ ನೀವು ನೈಟೆಲ್ಲ ಡ್ಯೂಟಿ ಮಾಡಬೇಕಾಗಿರುತ್ತೆ, ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತೀರ.
ಸೊ ನೈಟ್ ಮಲಗಬೇಕಾಗಿರಲ್ಲ ನಿಮಗೆ, ಆವಾಗ ನಿಮಗೆ ಸ್ಟಿಮ್ಯುಲೆಂಟ್ ಆಗೇ ಇರಬೇಕು. ಕೆಲವೊಂದು ನೀವು ತುಂಬ ಡಿಪ್ರೆಷನಲ್ಲಿ ಇರ್ತೀರಾ, ಯಾವುದೋ ಜಂಜಾಟ ಇರುತ್ತೆ, ಎಲ್ಲ ಇರುತ್ತೆ, ಆವಾಗ ನಿಮಗೆ ಡಿಪ್ರೆಷನ್ ಥರ ಇರಬೇಕು. ಕೆಲವೊಬ್ಬರು ಏನಾಗುತ್ತೆ ಹ್ಯಾಲುಸಿನೋಜೆನಿಕ್ ಎಫೆಕ್ಟ್ಗೋಸ್ಕರ ಮಾಡ್ತಾರೆ. ಹ್ಯಾಲುಸಿನೋಜೆನಿಕ್ ಎಫೆಕ್ಟ್ ಅಂತಂದರೆ ರಿಯಾಲಿಟಿನೇ ಇರೋದಲ್ಲ, ಅನ್ರಿಯಾಲಿಟಿಕ್ಕಾಗಿ ಏನಾದರೂ ಇಮ್ಯಾಜಿನ್ ಮಾಡಿಕೊಂಡು ಯಾವುದೋ ವೆಲ್ಬೀಯಿಂಗ್ ಸ್ಟೇಟಲ್ಲಿ ಇರೋದಕ್ಕೆ ಈ 3 ವೇಯಲ್ಲಿ ಡ್ರಗ್ ಆ್ಯಕ್ಟ್ ಮಾಡುತ್ತೆ. ಡಿಪ್ರೆಸೆಂಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೋಗಿಬಿಟ್ಟು ನಿಮಗೆ ಡಿಪ್ರೆಸ್ ಮಾಡುತ್ತೆ. ಆ ಡಿಪ್ರೆಸೆಂಟ್ಸ್ಗಳು ಯಾವ್ಯಾವು ಅಂದರೆ, ಒಂದು ಓಪಿಯಮ್, ಪಾಡ್ ಆಫ್ ಪೋಪಿ ಪ್ಲಾಂಟ್ ಅಂತ ಹೇಳಿದ್ವಿ, ಇಟ್ಸ್ ಗ್ರೋನ್ ಇನ್ ರಾಜಸ್ಥಾನ್, MP, UP ಯಲ್ಲಿ ಗ್ರೋ ಆಗುತ್ತೆ. ದೆನ್ ಕಮ್ಸ್ ಟು ಮಾರ್ಫಿನ್ ಆಲ್ಸೋ ಡೆರಿವೇಟಿವ್ ಆಫ್ ಓಪಿಯಮ್. ಇಟ್ಸ್ ಎ ವೈಟ್ ಕಲರ್ಲೆಸ್ ಓಡರ್ಲೆಸ್ ಟ್ಯಾಬ್ಲೆಟ್ಸ್. ವೈಟ್ ಕಲರ್ಲೆಸ್ ಮತ್ತು ಓಡರ್ಲೆಸ್ ಇರುತ್ತೆ ಮಾರ್ಫಿನು. ದೆನ್ ಇಟ್ ವಿಲ್ ಬಿ ಅವೈಲೇಬಲ್ ಇನ್ ಟ್ಯಾಬ್ಲೆಟ್, ಲಿಕ್ವಿಡ್ ಆ್ಯಂಡ್ ಕ್ಯಾಪ್ಸೂಲ್ ಫಾರ್ಮ್. ದೆನ್ ಈ ಮಾರ್ಫಿನ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಮೇನ್ಲಿ ಕನ್ಸ್ಟ್ರಿಕ್ಟೆಡ್ ಪ್ಯೂಪಿಲ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಕೆಲವೊಂದು ಡ್ರಗ್ಸ್ಗಳು ತೊಗೊಂಡಾಗ ಪ್ಯೂಪಿಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ, ಕೆಲವೊಂದು ಡ್ರಗ್ಸು ಡೈಲೇಷನ್ ಆಫ್ ದ ಪ್ಯೂಪಿಲ್ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ ಈ ಸಪೋಸ್ ಸ್ಟೂಡೆಂಟ್ಸ್ ಆಗಿದ್ದರೆ ವೆದರ್ ಅವರು ಡ್ರಗ್ ಅಡಿಕ್ಟ್ ಇದ್ದಾರಾ, ಕನ್ಸ್ಟ್ರಿಕ್ಟೆಡ್ ಪ್ಯೂಪಿಲ್ ಇದೆಯಾ ಇಲ್ಲ ಅಂತ ನಾವು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಟ್ಸ್ ಎ ಹೈ ಯೂಫೋರಿಕ್ ಸ್ಟೇಟ್ಗೆ ನಿಮಗೆ ತೆಗೆದುಕೊಂಡು ಹೋಗುತ್ತೆ. 3 to 4 times ಮೋರ್ ಪೊಟೆಂಟ್ ದೆನ್ ಓಪಿಯಮ್ ಅಂತ ಹೇಳ್ಬೋದು, 3 to 5 times. ದೆನ್ ಅದರದ್ದು ಓಪಿಯಮ್ದು ನೆಕ್ಸ್ಟ್ ಡೆರಿವೇಟಿವ್ ಏನು ಬರುತ್ತೆ, ಹೆರಾಯಿನ್ ಬರುತ್ತೆ. ಇಟ್ಸ್ ಎ ಮಾರ್ಫಿನ್ ಡೆರಿವೇಟಿವ್. ಇಂಪ್ಯೂರ್ ಫಾರ್ಮ್ ಆಫ್ ಮಾರ್ಫಿನ್ ವಿಲ್ ಬಿ ಕಾಲ್ಡ್ ಆಸ್ ಎನ್ ಹೆರಾಯಿನ್. ಇದನ್ನು ಬ್ರೌನ್ ಶುಗರ್ ಅಂತ ಕರಿತೀವಿ. ಪೌಡರ್ ಫಾರ್ಮು, ಕ್ಯಾಪ್ಸೂಲ್ ಫಾರ್ಮಲ್ಲೂ ಸಿಗುತ್ತೆ, ಇಂಜೆಕ್ಟಬಲ್ ಫಾರ್ಮು, ಸ್ನೋರ್ಟಿಂಗ್ ಅಂತ ಹೇಳಿದ್ವಲ್ಲ ಅದು. ಇಟ್ಸ್ ಎ 10 to 15 times ಮೋರ್ ಪೊಟೆಂಟ್ ದ್ಯಾನ್ ಮಾರ್ಫಿನ್. ದೆನ್ ಕಮ್ಸ್ ಟು ಕೋಡಿನ್. ದಿಸ್ ಈಸ್ ಆಲ್ಸೋ ಮಾರ್ಫಿನ್ ಡೆರಿವೇಟಿವ್. ಇಟ್ಸ್ ಎ ಪೇನ್ ರಿಲೀಫ್ ಅಂತ ಹೇಳ್ತೀವಿ, ಪೇನ್ ರಿಲೀಫ್ ಸಬ್ಸ್ಟೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಇವನ್ನ ಮಾರ್ಫಿನ್ನು, ಕೋಡಿನು, ಹೆರಾಯಿನ್ ಯಾಕೆ ತಿಳ್ಕೊಬೋದು ಅಂತ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೂ ಕೇಳ್ಬೋದು. ಸೊ ಆ ಪಾಯಿಂಟ್ ಆಫ್ ವ್ಯೂ ನೀವು ಇದನ್ನು ಸ್ವಲ್ಪ ಡೀಟೇಲಾಗಿ ನೀವು ತಿಳ್ಕೊಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಕೋಡಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಸೊ ನೀವು ಕಾಫ್ ಸಿರಪ್ ಅಂತಿರುತ್ತೆ, ಕಾಫ್ ಸಿರಪ್ನ ನೀವು ತೆಗೆದುಕೊಂಡಾಗ, ನೀವು ಕ್ಲಾಸಲ್ಲಿ ನಿಮಗೆ ಕಾಫ್ ಇರುತ್ತೆ, ನೀವು ಕಾಫ್ ಸಿರಪ್ ತೊಗೊಂಡ್ರೆ ನಿಮಗೆ ಡ್ರೌಸಿನೆಸ್ಸು, ನಿದ್ದೆ ಬರ್ತಾ ಇರುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಎನ್ ಕೋಡಿನ್. ಓಕೆ, ಸೊ ಏನು ಮಾಡ್ತಾರೆ ಕೆಲವೊಬ್ಬರು, ಈ ಕೋಡಿನ ಬೇರೆ ಇದ್ರ ಜೊತೆಗೆ ತೊಗೊಂಡ್ರೆ, ಅಥವಾ ಈ ಕೆಲವೊಬ್ಬರು ಅಡಿಕ್ಟ್ಸ್ಗಳು. ಸೊ ಇನ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್. ಅವ್ರು ಏನು ಮಾಡ್ತಾರೆ, 1 ಬಾಟಲ್ 2 ಬಾಟಲ್ ಕೋಡಿನ ಕುಡ್ಕೊಂಬಿಡ್ತಾರೆ. ಕುಡ್ಕೊಂಡು ಏನು ಮಾಡ್ತಾರೆ, ಮಲ್ಕೊತಾರೆ ಆರಾಮಾಗಿ. ಕೆಲವೊಂದು ಸರಿ ರೋಡ್ ಮೇಲೆ ಬಿದ್ದಿರ್ತಾರೆ, ಎಲ್ಲೆಲ್ಲೋ ಮಲ್ಕೊತಾರೆ, ಈ ಥರ ಎಲ್ಲ ಆಗುತ್ತೆ. ದೆನ್ ಅದಾದ ನಂತರ ಡಿಪ್ರೆಸೆಂಟ್ಸಲ್ಲಿ ಈ ಕೋಡಿನ್ ಏನಿರುತ್ತೆ, ಇಟ್ಸ್ ಎ ಕಾಫ್ ಮೆಡಿಸಿನ್ ಅಂತ ಹೇಳಿದ್ವಿ. ಅಡಿಕ್ಟ್ಸ್ ಯೂಸ್ ಕೋಡಿನ್ ವೆನ್ ನೋ ಪವರ್ಫುಲ್ ಓಪಿಯೇಟ್ಸ್ ಅವೈಲೇಬಲ್. ಯಾವುದೂ ಪವರ್ಫುಲ್ ಓಪಿಯೇಟ್ಸ್ ಅವೈಲೇಬಲ್ ಇಲ್ಲ ಅಂದಾಗ ಕೋಡಿನ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ದುರದೃಷ್ಟ ಏನಂತಂದರೆ, ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಮೆಡಿಕಲ್ ಸ್ಟೋರ್ ಅವರು ಮೆಡಿಸಿನ್ಸ್ ಕೊಡ್ತಾರೆ. ಹೋಗಿ ನನಗೆ ಕಾಫ್ ಬಂದಿದೆ ಅಂತ ಹೇಳ್ತಾನೆ, ದೇ ವಿಲ್ ಗಿವ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಬಿಕಮ್ ಅನ್ ಅಡಿಕ್ಟ್ಸ್. ದೆನ್ ಸಿಂಥೆಟಿಕ್ ಓಪಿಯೇಟ್ಸ್. ದೀಸ್ ಆರ್ ಆಲ್ಸೋ your ಕನ್ಕ್ಲೂಷನ್ಸಲ್ಲಿ ಯು ಕ್ಯಾನ್ ಮೆನ್ಷನ್ ದೀಸ್ ಥಿಂಗ್ಸ್ ಪಾಯಿಂಟ್ಸ್. ಸಿಂಥೆಟಿಕ್ ಓಪಿಯೇಟ್ಸಲ್ಲಿ ಏನು ಬರುತ್ತೆ, ಮೆಥಡಿನ್ ಬರುತ್ತೆ, ಪಿಥಡಿನ್ ಬರುತ್ತೆ. ಪಿಥಡಿನ್ನ ಡೆಮರೋಲ್ ಅಂತ ಅಂದ್ಬಿಟ್ಟು ಕಮರ್ಷಿಯಲ್ ನೇಮು. ಹೆರಾಯಿನ್ ಡಿಪೆಂಡೆಂಟ್ ಪೀಪಲ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಮೆಥಡಿನ್ ಟು ರಿಪ್ಲೇಸ್ ದ ಹೆರಾಯಿನ್. ಹೆರಾಯಿನ್ ಡಿಪೆಂಡೆಂಟ್ ಯಾರ್ಯಾರು ಇರ್ತಾರೆ, ಈ ಸಿಂಥೆಟಿಕ್ ಓಪಿಯೇಟ್ ಇರುತ್ತಲ್ಲ, ಕಾಲ್ಡ್ ಯಾವುದೋ ಮೆಥಡಿನ್ ಅಂತ, ಅದನ್ನು ಆ್ಯಸ್ ಎ ಟ್ರೀಟ್ಮೆಂಟ್ಗಾಗಿ, ಯಾಕಂದರೆ ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಲೋವರ್ ಪೊಟೆನ್ಸಿ, ಫಸ್ಟ್ ಅದು ಲೋವರ್ ಪೊಟೆನ್ಸಿ ಕೊಟ್ಟು ಅದು ಬಿಡಿಸ್ಕೊತ ಹೋಗೋದಕ್ಕೆ ಯೂಸ್ ಮಾಡ್ತಾರಾಗ್ತಾರೆ. ದೆನ್ ಕಮ್ಸ್ ಟು ಬಾರ್ಬಿಚುರೇಟ್ಸ್. ಬಾರ್ಬಿಚುರೇಟ್ಸ್ ಆ್ಯಸ್ ಎನ್ ಸರ್ಜನ್ಸ್ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಆ್ಯಸ್ ಎನ್ ಅನಸ್ಥೆಟಿಕ್ಸ್. ಸೊ ಪೆಂಟಾಬಾರ್ಬಿಟಾಲ್, ಫಿನೋಬಾರ್ಬಿಟಾಲ್, ಬ್ಯೂಟೋಬಾರ್ಬಿಟಾಲ್, ಈ ಥರ ಆಮೋಬಾರ್ಬಿಟಾಲ್, ಸಿಕೋಬಾರ್ಬಿಟಾಲ್, ದೀಸ್ ಆರ್ ಆಲ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಬಾರ್ಬಿಟಾಲ್ ಫ್ಯಾಮಿಲೀಸ್. There are nearly 25 varieties of barbital families are there. Those are used as an anesthetics. Anesthetics ಅಂತಂದರೆ ಅದನ್ನು ತೊಗೊಂಡಾಗ ನಿಮಗೆ ಜನರಲೈಸ್ ಅನಸ್ಥೆಟಿಕ್ ಕೊಟ್ಟಾಗ, ಬಾರ್ಬಿಟಾಲ್ ಇಂಜೆಕ್ಷನ್ ಕೊಟ್ಟಾಗ, ಇವು ಜನರಲೈಸ್ಲಿ ನೀವು ಎಷ್ಟೇ ಏನೇ ಕಟ್ ಮಾಡೋದು ಏನೇ ಮಾಡೋದು ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ಆ ಥರ ನಿಮಗೆ ಡಿಪ್ರೆಸೆಂಟ್ ಮಾಡ್ತವೆ ಅಂತ ಅಂದ್ಬಿಟ್ಟು ಬಾರ್ಬಿಟುರೇಟ್ಸ್ನ ತೊಗೋತಾರೆ. ಲೈಕ್ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅನ್ ಡೌನರ್ಸ್, ಸ್ಲೀಪ್ ಇಂಡ್ಯೂಸರ್ಸ್ ಅಂತಲೂ ಕರೀತಾರೆ ಇದನ್ನು. ದೆನ್ ಡಿಪ್ರೆಸೆಂಟ್ಸಲ್ಲಿ ಬಾರ್ಬಿಚುರೇಟ್ಸ್ ಟ್ಯಾಬ್ ಸಿಗುತ್ತೆ, ಏನು ಮ್ಯಾಂಡ್ರೆಕ್ಸ್ ಟ್ಯಾಬ್ ಸಿಗುತ್ತೆ. ನೀವು ಇದರಲ್ಲಿ ನೋಡ್ಬೋದು, ಅದರ ಫೋಟೋಸ್ಗಳನ್ನ ನಾನು PPTಯಲ್ಲಿ ಹಾಕಿದ್ದೀನಿ. ದೆನ್ ಕಮ್ಸ್ ಟು ದ ಸ್ಟಿಮ್ಯುಲೆಂಟ್ಸ್. ಸ್ಟಿಮ್ಯುಲೆಂಟ್ಸಲ್ಲಿ ಯಾವ್ದು ಬರುತ್ತೆ ಅಂತಂದರೆ, ಕೊಕೈನ್ ಈಸ್ ಅ ಸ್ಟಿಮ್ಯುಲೆಂಟ್. ಸೊ ನೋಡಿ, ನೀವು ತುಂಬ ಹೆಕ್ಟಿಕ್ಕಾಗಿ ಕೆಲಸ ಮಾಡಿರ್ತೀರ, ಆಯಿತಾ. ಸೊ ಕಾಫಿ ಕುಡಿತೀರ, ಕೆಫಿನ್ ಇರುತ್ತೆ, ಇಟ್ಸ್ ಲೈಕ್ ಎ ಸ್ಟಿಮ್ಯುಲೆಂಟ್, ಮೈಂಡ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅದೇ ಥರ ಕೊಕೈನ್ ಈಸ್ ಅ ಸ್ಟಿಮ್ಯುಲೆಂಟ್. ಕೋಕಾ ಲೀವ್ಸ್ ಇಟ್ಸ್ ಮೇಕ್ಸ್ ಇವು ಸ್ಟಿಮ್ಯುಲೆಂಟಾಗಿ ಇದು ಮಾಡುತ್ತೆ. ಆ್ಯಂಡ್ ಏನಾಗುತ್ತೆ, ಸೈಕಲಾಜಿಕಲಿ ಇವೇನು ಮಾಡ್ತವೆ, ನಿಮ್ಮನ್ನು ಅಡಿಕ್ಟ್ ಮಾಡ್ತವೆ. ಅಡಿಕ್ಟ್ಸ್ ಕಾಲ್ ಇಟ್ ಆ್ಯಸ್ ಸ್ನೋ ಅಂತ ಕರೀತಾರೆ. ಲೈಕ್ ಗಾಂಜಾಗೆ ಹೇಗೆ ವೀಡ್ ಅಂತ ಕರೀತಾರೋ,
ಕೊಕೈನ್ಗೆ ಸ್ನೋ ಅಂತ ಕರೀತಾರೆ. ಯೂಶಲಿ ಸ್ನಿಫ್ಡ್, ಕೊಕೈನ್ನ ಸ್ನಿಫ್ ಮಾಡ್ತಾರೆ. ಇಟ್ ಸಪ್ರೆಸಸ್ ದ ಹಂಗರ್, ಫೆಟಿಗ್ ಆ್ಯಂಡ್ ಬೋರ್ಡಮ್. ಕೆಲವೊಂದು ಸರಿ ಏನು ಮಾಡ್ತಾರೆ, ಹೆಕ್ಟಿಕ್ ಲೈಕ್ ವರ್ಕ್ ಇರುತ್ತೆ, ಡೇ ಆ್ಯಂಡ್ ನೈಟ್ ವರ್ಕ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಬೋರ್ಡಮ್ನ ಅಥವಾ ಫೆಟಿಗ್ ಆಗ್ದೇ ಕಂಟಿನ್ಯೂಸ್ ವರ್ಕ್ ಮಾಡೋದಕ್ಕೆ ಏನು ಮಾಡ್ತಾರೆ, ದೇ ಅಂಡರ್ಗೋ ಟು ದಿಸ್. ಎಕ್ಸಾಂಪಲ್, ಈಗ ಶೂಟಿಂಗ್ ಆಗ್ತಾರೆ ಅಂದ್ಕೊಳ್ಳಿ, ಒಂದು 3-4 days ಶೂಟಿಂಗ್ ಇರುತ್ತೆ. ದೆನ್ ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ದೋಸ್ ಪೀಪಲ್ ಆರ್ ಗೋಯಿಂಗ್ ಟು ಯೂಸ್ ಇಟ್ ಆಫ್ ಎನಿ ಲೈಕ್ ಕಂಟಿನ್ಯೂಸ್ ವರ್ಕ್ ಇದ್ದವರು, ಬೋರ್ಡಮ್ ಆಗದಿರೋರು, ಆ ಥರದವರು ದೀಸ್ ಕೊಕೈನ್ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಆಫ್. ದೆನ್ ಅದನ್ನು ಸ್ಪೀಡ್ ಬಾಲ್ಸ್ ಅಂತ ಕರಿತೀವಿ. ವಾಟ್ ಈಸ್ ಸ್ಪೀಡ್ ಬಾಲ್ ಅಂತಂದರೆ ಇದು ತಿಳ್ಕೊಬೇಕು. ಕಾಂಬಿನೇಷನ್ ಆಫ್ ಕೊಕೈನ್ ವಿತ್ ಎನಿ ಅದರ್ ಡ್ರಗ್ಸ್ ಲೈಕ್ ಮಾರ್ಫಿನ್ನು, ಕೋಡಿನ್ನು ಅಥವಾ ಕೆಫಿನ್ ಯಾವುದಾದ್ರೂ ಇದ್ದರೆ ಅದನ್ನು ಸ್ಪೀಡ್ ಬಾಲ್ ಅಂತ ಕರೀತಾರೆ. ದೆನ್ ಆಂಫೆಟಮೈನ್ಸ್ಗಳು ಇಟ್ಸ್ ಲೈಕ್ ಪೇಯ್ನ್ ರಿಲೀವರ್, ಲೈಕ್ ನಿಮಗೆ ಏಸೈಕ್ಲೋಫಿನಾಕ್ಸು ಇವೆಲ್ಲ ಇರುತ್ತಲ್ಲ, ಪೇಯ್ನ್ ರಿಲೀಫರ್, ದೋಸ್ ಆರ್ ಆಲ್ಸೋ ಗೋಯಿಂಗ್ ಟು ಯೂಸ್ ಆಸ್ ಎ ಡ್ರಗ್ಸ್. ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂತ ಬರುತ್ತೆ, ಐ ಥಿಂಕ್ 1955 ಅನ್ಕೊತೀನಿ, ಡ್ರಗ್ ಆ್ಯಕ್ಟ್ ಇದೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ, ಲೈಕ್ ನೀವು ಆ ಡ್ರಗ್ ಆ್ಯಕ್ಟಲ್ಲಿ ಸೆಕ್ಷನ್ 18 ಐ ಥಿಂಕ್ ಸೊ, ನೀವು ಅದನ್ನು ಓದಬೇಕು ವಿದ್ಯಾರ್ಥಿಗಳೇ. ಏನು ಹೇಳುತ್ತೆ ಅಂತಂದರೆ, ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ನೀನು ಡ್ರಗ್ ಕೊಡೋಂಗಿಲ್ಲ. ಆ್ಯಂಡ್ ಯಾರೇ ಪೊಸೆಷನ್ ಇರ್ತಕ್ಕಂಥವ್ರು ನಿಮಗೆ ಅಥರೈಸ್ಡ್ ಲೈಸೆನ್ಸ್ ಇಲ್ಲದೇ ಆ ಡ್ರಗ್ಸ್ಗಳನ್ನು ಇಟ್ಕೊಳ್ಳೋಂಗಿಲ್ಲ. ಸೊ ಕೆಲವೊಬ್ಬರು ಟ್ಯಾಬ್ಲೆಟ್ಸ್ಗಳನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಅದನ್ನೇನಾಗುತ್ತೆ ಅಂದರೆ, ಬಿಕಾಸ್ ಆಫ್ ಅಡಿಕ್ಟ್ಸ್ ಇದ್ದಾನೆ, ದಟ್ಸ್ ವೈ ಹಿ ಹ್ಯಾಸ್ ಕೆಪ್ಟ್ ದೋಸ್ ಟ್ಯಾಬ್ಲೆಟ್ಸ್ ಅಂತಲೇ ಹೇಳ್ಬೋದು. ಯಾವುದು ಏನು NDPS ಆ್ಯಕ್ಟ್ ಪ್ರಕಾರ, 1985 ಆ್ಯಕ್ಟ್ ಪ್ರಕಾರ ಬ್ಯಾನ್ ಸಬ್ಸ್ಟೆನ್ಸು ಅವನ ಹತ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೇ, ಲೈಸೆನ್ಸ್ಡ್ ಇಲ್ಲದೇ ಇಟ್ಕೊಂಡ್ರೆ ನಾವನ್ನ ಡ್ರಗ್ ಆ್ಯಕ್ಟಲ್ಲಿ ನಾವನ್ನ ಸೂ ಮಾಡ್ಬೋದು. ಆ್ಯಂಡ್ 100% ತುಂಬ ಕನ್ವಿಕ್ಷನ್ ಇರ್ತಕ್ಕಂಥ ಆ್ಯಕ್ಟು. ಬಹಳ ಜನಕ್ಕೂ ಕನ್ವಿಕ್ಷನ್ ಆಗಿದೆ, ತುಂಬ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಅದರಲ್ಲಿ ಇದೆ. ಸೊ ಆಂಫೆಟಮೈನ್ಸ್ ವೈಡ್ಲಿ ಯೂಸ್ಡ್ ಬೈ ಟ್ರಕ್ ಡ್ರೈವರ್ಸ್, ನೈಟ್ ವಾಚ್ಮೆನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಟು ಕೀಪ್ ದೆಮ್ ಅವೇಕ್. ಕೆಲವೊಂದು ಸರಿ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ಗಳು, ಲೈಕ್ ನೈಟೆಲ್ಲ ಓದಿರೋದಿಲ್ಲ, ಎಕ್ಸಾಮ್ ಹಿಂದಿನ ದಿನವೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಓದ್ತಿರ್ತಾರೆ. ಫಾರ್ ದೆಮ್ ಟು ಬಿ ಅವೇಕ್ ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಟೈಪ್ ಆಫ್ ಡ್ರಗ್ಸ್ ಅಂತ ಕೇಳ್ತಾರೆ. ಇದನ್ನು ಏನಂತ ಕರೀತಾರೆ ಅಂತಂದರೆ, ಆಸ್ ಎ ಕಾಮನ್ ಆಗಿ ಪೆಪ್ ಪಿಲ್ ಅಂತಲೂ ಕರೀತಾರೆ. ದೆನ್ ಮೆಟಾಂಫೆಟಮೈನ್ ಕಾಲ್ಡ್ ಆ್ಯಸ್ ಎ ಸ್ಪೀಡ್ ಅಂತ ಕರೀತಾರೆ. ಆಂಫೆಟಮೈನ್ ಏನಂತ, ಸ್ಪೀಡ್, ಬಿಕಾಸ್ ರ್ಯಾಪಿಡ್ ಸ್ಟಿಮ್ಯುಲೇಷನ್ ಟು ದ ನರ್ವಸ್ ಸಿಸ್ಟಮ್. ಆಂಫೆಟಮೈನ್ದು ನೆಕ್ಸ್ಟ್ ಹೈಯರ್ ವರ್ಷನ್ ಅಂತಲೇ ಹೇಳ್ಬೋದು. ಆಲ್ ಅಪಿಯರ್ಸ್ ಕ್ಯಾಪ್ಸೂಲ್ ಆ್ಯಂಡ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಸಿಗ್ತವೆ. ಸೊ ATS ಅಂತ ಹೇಳಿದ್ವಿ, MDMA, ದೀಸ್ ಆರ್ ಆಲ್ ದ ಸ್ಟಿಮ್ಯುಲೆಂಟ್ಸ್, ವೆರಿ ಹೈ ಪೊಟೆಂಟ್ ಸ್ಟಿಮ್ಯುಲೆಂಟ್ಸ್ ಇರುತ್ತೆ. ದೆನ್ ಹ್ಯಾಲುಸಿನೋಜೆನ್ಸ್ ಅಂತಂದರೆ ನಿಮಗೆ ಸ್ಟೇಟ್ ಆಫ್ ಆಲ್ಟ್ರಡ್ ನಾರ್ಮಲ್ ಥಾಟ್ ಪ್ರೋಸೆಸ್ನೇ ಆಲ್ಟರ್ ಮಾಡೋದು. ಪರ್ಸೆಪ್ಷನ್ಸ್ ಇರೋದಿಲ್ಲ. ಸೊ ಹಿ ಈಸ್ ನಾಟ್ ಎ ಕಿಂಗ್, ಹಿ ವಿಲ್ ಫೀಲ್ ಲೈಕ್ ಐ ಆಮ್ ಎ ಕಿಂಗ್. ಸೊ ಅವ್ರ ಪರ್ಸೆಪ್ಷನ್ನಲ್ಲಿ ಏನಿರುತ್ತೋ ಅದು ಇಲ್ಲದೆ ಅವನು ಹಿ ವಿಲ್ ಬಿ ವೆರಿ ವೆಲ್ ಬೀಯಿಂಗ್. ಅವನೇನು ಮಾಡ್ತಾನೆ, ಬೆಗ್ಗರ್ ಥರ, ಅಯ್ಯೋ ನನಗೆಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅಂತ ಥಿಂಕ್ ಮಾಡೋದು. ಸೊ ನಿಮ್ಮ ಮೂಡ್ನ, ಪರ್ಸೆಪ್ಷನ್ಸ್ನ ಎಲ್ಲ ಹಾಳು ಮಾಡ್ತಕ್ಕಂಥದ್ದನ್ನು ಹ್ಯಾಲುಸಿನೋಜೆನ್ಸ್ ಅಂತ ಕರೀತಾರೆ. ಹ್ಯಾಲುಸಿನೋಜೆನ್ಸ್ ಆರ್ ಮ್ಯಾರಿಜುನಾ. ನಾನು ಹೇಳಿದೆ ಕೆನಾಬಿಸ್ ಸಟೈವಾ, ಗಾಂಜಾ ಇರುತ್ತಲ್ಲ, ಇಟ್ ಮೇಕ್ಸ್ ಎನ್ ಹ್ಯಾಲುಸಿನೋಜೆನ್. ನೀವು ಗಾಂಜಾ ಭಂಗ ಹೊಡ್ಕೊತ ಕೂತ್ಕೊಂಡ್ರೆ ಏನು ಅಂದರೆ, ಈಗ ಕೆಲವೊಬ್ಬರು ಅಘೋರಿಗಳು ಅವರೆಲ್ಲ ಇರ್ಬೋದು. ಎಕ್ಸಾಂಪಲ್ ನಾನು ತೊಗೋತಿದ್ದೀನಿ, ನಾಟ್ ಸ್ಪೆಸಿಫಿಕ್ ಟು ಎನಿ ಪರ್ಸನ್ಸ್ ಆರ್ ಎನಿ ಥಿಂಗ್ಸ್. ಸೊ ಅವ್ರೇನು ಮಾಡ್ತಾರೆ, ಲೈಕ್ ದೇ ವಿಲ್ ಬಿ ಇನ್ ಎ ಸ್ಟೇಟ್ ಆಫ್ ಹ್ಯಾಲುಸಿನೋಜೆನಿಕ್ ಸ್ಟೇಟ್ ಅಲ್ಲಿ ಇರ್ತಾರೆ. ಸೊ ಮ್ಯಾರಿಜುನಾ, ಅದಕ್ಕೆ ಸೈಂಟಿಫಿಕ್ ನೇಮ್ ವಿಲ್ ಬಿ ಕೆನಾಬಿಸ್ ಸಟೈವಾ ಅಂತ. ಪ್ಲಾಂಟ್ ಸೆಕ್ರೆಟ್ಸ್ ಎ ಸ್ಟಿಕ್ಕಿ ರೆಸಿನ್ ಕಾಲ್ಡ್ ಹಶೀಶ್, ನಾನು ಹೇಳಿದೆ. ಸೊ ಕೆಮಿಕಲ್ ನೇಮ್ ಈಸ್ ಇದು ಟೆಟ್ರಾಹೈಡ್ರಾಕ್ಸಿ ಕೆನಾಬಿನಾಲ್ ಅಂತ. ನಾವು ವೆನ್ ವಿ ಟೇಕ್ ದ ಬ್ಲಡ್ ವಿ ಸಿ ಫಾರ್ ದ ಟೆಟ್ರಾಹೈಡ್ರಾಕ್ಸಿ ಕೆನಾಬಿನಾಲ್. ಇದನ್ನು ಆ್ಯಸ್ ಎನ್ law enforcing people will be searching of. Then leaf preparation is going to be used as a bhang. Hashish oil also available. Lead to mental dependence ಮಾಡುತ್ತೆ. Distortion of time distortions ಇದು ಮಾಡೋದು is one of the effect. It doesn't have any therapeutic. As such, ganja, other things, opium, it might be having therapeutic effect, but ganja doesn't have any therapeutic effect. LSD, lysergic acid ಡೈಇಥಲಮೈಡ್ ಅಂತ ಹೇಳ್ತಾರೆ. ಡಿರೈವ್ಡ್ ಫ್ರಮ್ ಎರ್ಗೋಟ್, ಒಂದು ಫಂಗಸ್ಸಿಂದ ಡಿರೈವ್ ಆಗುತ್ತೆ. ಓಕೆ, ಇಟ್ಸ್ ಮೇನ್ಲಿ ಅವೈಲಬಲ್ ಇನ್ ಕೇಸ್ ಆಫ್ ಸೌತ್ ಆಫ್ರಿಕಾ ಆ ಥರದಲ್ಲಿ. ದೆನ್ ಇಟ್ ಹ್ಯಾಸ್ ಬಿನ್ ಇಂಪ್ರೆಗ್ನೇಟೆಡ್ ಇನ್ ಶುಗರ್ ಕ್ಯೂಬ್ಸು, ಬ್ಲ್ಯಾಕ್ ಪೋಸ್ಟೇಜ್ ಸ್ಟ್ಯಾಂಪ್ಸ್. ಕೆಲವೊಂದು ಸರಿ ಏನಾಗುತ್ತೆ, ಒಂದು ಚಿಕ್ಕ ಪೇಪರಲ್ಲಿ ನೀವು ನೋಡಿರ್ಬೋದು LSD ಅಂತ ಅಂದ್ಬಿಟ್ಟು ಈ ಸಿಮಿಲೀಸ್ ಥರ ಡಾಟ್ ಬರುತ್ತೆ. ಆ ಡಾಟ್ ಅಲ್ಲೆಲ್ಲ ಇಟ್ಟಿರ್ತಾರೆ. ಈಗ ಎಷ್ಟೊಂದು ಸರಿ ನೀವು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓದಿರ್ಬೋದು, ಸಣ್ಣ ಮಕ್ಕಳುಗಳಿಗೆ ಆ ಥರ ಒಂದು ಚಿಕ್ಕ ಒಂದು ಪೇಪರ್ ಇರುತ್ತೆ, ಆ ಡಾಟ್ನ ಮಕ್ಕಳ ನಾಲ್ಗೆಗೆ ಇಡ್ತಾರೆ,
ಅವರು ಅಡಿಕ್ಟ್ ಆಗ್ತಾ ಹೋಗ್ತಾರೆ, ಈ ಥರ ಎಲ್ಲ ಎಫೆಕ್ಟ್ಸ್ ಇದೆ ಹಾಗೆ ಹೀಗೆ ಅಂತ. ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಒಂದು ಸ್ಮಾಲ್ ಪೇಪರ್ ಇಟ್ ಕಾಸ್ಟ್ ಅಬೌಟ್ 10 lakh rupees ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಸೊ ದ ಕಮರ್ಷಿಯಲ್ ಡೋಸೇಜ್ ಆಫ್ ದಿಸ್ LSD ವಿಲ್ ಬಿ 0.05 to 0.25 ವಿಲ್ ಬಿ ದ ಡೋಸೇಜ್. ಸ್ವಲ್ಪ ನಿಮ್ಮ ಮಿಲಿಗ್ರಾಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಫೆಟಾಲಿಟಿ, ಡೆತ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್. ದೆನ್ DMT ಅಂತ ಹೇಳ್ತೀವಿ, ಡೈಮಿಥೈಲ್ ಟ್ರಯಾಪ್ಥಮಿನ್ ಅಂತ, ಫೌಂಡ್ ಇನ್ ದ ಸೀಡ್ಸ್ ಆಫ್ ವೆಸ್ಟ್ ಇಂಡೀಸ್. ದೆನ್ ಹ್ಯಾಲುಸಿನೋಜನ್ಸ್ ನಾನು ಹೇಳಿದೆ, ದೇರ್ ಆರ್ ಸೋ ಮೆನಿ ಡ್ರಗ್ಸ್. ಈಗ ಆಲ್ರೆಡಿ ಹೇಳಿದ್ವಿ, LSD ಆಗ್ಬೋದು. ದೆನ್ ಇದು ಸ್ಟ್ರೀಟ್ ನೇಮ್ಸ್ ಆಫ್ LSD ವಿಲ್ ಬಿ ಆ್ಯಸಿಡ್, ಬಿಗ್ ಡಿ, ಕ್ಯೂಬ್, ಡಿ, ಡೋಸ್, ಡಾಟ್ ಅಂತ ಹೇಳ್ತಾರೆ. ನೀವು PPTಯಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತಲೂ ನೋಡ್ಬೋದು. ಆ್ಯಂಡ್ ಐಸ್ ಕ್ಯೂಬ್ಸ್ ಥರ ಇರುತ್ತೆ, ಅದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕುಡಿಯೋದಲ್ಲಾಗಲಿ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಪೇಪರ್ ಆ್ಯಸಿಡ್ ಅಂತ ಕರೀತಾರೆ, ಸ್ಪಾಟ್ ಅಂತ ಕರೀತಾರೆ, ಟಿಕೆಟ್, ಸನ್ಶೈನ್, ಈ ಎಲ್ಲದರಲ್ಲಿ ಕರೀತಾರೆ. ಸ್ಯಾಂಡೋಸ್ ಅಂತ ಕರೀತಾರೆ. ದೆನ್ ಸಮ್ ಆಫ್ ದ ಡಿಸೈನರ್ ಡ್ರಗ್ಸ್ ಅಂದರೆ ಕೆಲವೊಂದು ಡ್ರಗ್ಸ್ ಇರುತ್ತೆ, ಲೈಕ್ ಫೆಂಟನಿಲ್ ಅಂತ ಅನ್ಬೋದು, ಈಸ್ ಎ ನಾರ್ಕೋಟಿಕ್ ಅನಾಲ್ಜೆಸಿಕ್ ಡ್ರಗ್ ವಿಚ್ ಹ್ಯಾಸ್ ಮೋರ್ ಪೊಟೆಂಟ್ ದ್ಯಾನ್ ದ ಮಾರ್ಫಿನ್ಗಿಂತ ಮೋರ್ ಪೊಟೆಂಟ್ ಇರುತ್ತೆ. ಇವೇನಂತ ಮೈನರ್ ಮಾಡಿಫಿಕೇಷನ್ ಆಫ್ ಫೆಂಟನಿಲ್ ಮಾಲಿಕ್ಯೂಲಿ ಒಂದು ಮಾಲಿಕ್ಯೂಲ್ಸ್ ಇದೇನಾಗುತ್ತೆ, ಇವೆಲ್ಲ ಬೆಳೆಯೋದಿಲ್ಲ, ಕೆಮಿಕಲಿ ವಿ ಕ್ಯಾನ್ ಸಿಂಥಸೈಸ್ ಇಟ್. ಈ ಒಂದು ಮಾಲಿಕ್ಯೂಲ್ನ ಆ್ಯಡ್ ಮಾಡಿದಾಗ, ಒಂದು ಮಾಲಿಕ್ಯೂಲ್ನ ರಿಮೂವ್ ಮಾಡಿದಾಗ ಏನಾಗುತ್ತದೆ, ಅನಾಲ್ಜೆಸಿಕ್ಸ್ ಆಫ್ ದ ಫೆಂಟನಿಲ್ ವಿಲ್ ಬಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಮಚ್ ಅಡಿಕ್ಟಿವ್, ಆಯಿತಾ, which in turn more potent than fentanyl, but these substances cannot come under the controlled substances. ಇವು ಕಂಟ್ರೋಲ್ಡ್ ಸಬ್ಸ್ಟೆನ್ಸ್. ನಮ್ಮ ಕಂಟ್ರೋಲ್ಡ್ ಸಬ್ಸ್ಟೆನ್ಸಸ್ ಏನಿದೆ ನಮ್ಮ NDPS ಆ್ಯಕ್ಟಲ್ಲಿ, ದೀಸ್ ಫೆಂಟನಿಲ್ ಅಥವಾ ಡಿಸೈನರ್ ಡ್ರಗ್ ಇನ್ನೂ ನಾವು ತಂದಿಲ್ಲ. ಬಿಕಾಸ್ ನೀವು ಈಗ ಆಲ್ರೆಡಿ ನಾವು NDPS ಆ್ಯಕ್ಟಲ್ಲಿ ಅರೌಂಡ್ 243 ಡ್ರಗ್ಸ್ಗಳನ್ನು ನಾವೇನು ಮಾಡಿದ್ವಿ, ಆಲ್ರೆಡಿ ಬ್ಯಾನ್ಡ್ ಕಂಟ್ರೋಲ್ಡ್ ಡ್ರಗ್ಸ್ ಅಂತ ಹೇಳ್ತೀವಿ. ಈಗ ಅದನ್ನು ಬ್ಯಾನ್ ಮಾಡಿದಾಗ ಈ ಪೀಪಲ್ ಏನು ಮಾಡ್ತಾರೆ, ಅದರಲ್ಲಿರ್ತಕ್ಕಂಥ ಕೆಲವೊಂದು ಮಾಲಿಕ್ಯೂಲ್ನ ಆ್ಯಡ್ ಮಾಡಿ ತೆಗೆದುಬಿಟ್ಟು ಡಿಸೈನರ್ ಡ್ರಗ್ ಥರ ಮಾಡಿ ಕೀಪ್ ಆನ್ ಇನ್ಕ್ರೀಸಿಂಗ್ ಆಗ್ತಾನೆ ಇರುತ್ತೆ. ಸಮ್ ಆಫ್ ದ ಡ್ರಗ್ಸ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೇಪ್ ಡ್ರಗ್ ಅಂತ ನೀವು ಓದಿರ್ತೀರಿ. ಈ ಪಾರ್ಟಿಗಳಲ್ಲೆಲ್ಲ ಕರ್ಕೊಂಡು ಹೋದಾಗ, ಹೆಣ್ಮಕ್ಳೆಲ್ಲ ಹೋದಾಗ ಆ ಪಾರ್ಟಿಯಲ್ಲಿ ಡ್ರಿಂಕ್ಸಲ್ಲಿ ಹಾಕ್ತಾರೆ. ಅದರದ್ದು ಎಕ್ಸಾಂಪಲ್ ಅಂದರೆ ರೋಹಿಪ್ಟನಾಲ್, ಮತ್ತು ಗ್ಯಾಮಾ ಹೈಡ್ರಾಕ್ಸಿ ಬ್ಯೂಟನಾಲ್, ಆ್ಯಂಡ್ BHA ಅಂತ ಕರಿತೀವಿ. ಆ್ಯಂಡ್ ಕೆಟಮಿನ್ ಏನಾಗುತ್ತೆ, ಕೆಟಮಿನ್ ವಿತ್ ಝೋಲೋಜಿಪಾಮ್ ಏನು ಮಾಡುತ್ತೆ ಅಂತಂದರೆ ಸ್ಟೇಟ್ ಆಫ್ ಈ ಕೆಟಮಿನ್ ಇಟ್ ಇಸ್ ಅನ್ ಅನಸ್ಥೆಟಿಕ್, ಇಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಇನ್ ಕೇಸ್ ಆಫ್ ಕ್ಯಾಟ್ಸ್. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಅಲರ್ಟ್ ಆಗಿರ್ತೀರ, ನಿಮ್ಮ ಸುತ್ತ ಏನು ನಡೀತಿದೆ ಅಂತಂದ್ಬಿಟ್ಟು ಗೊತ್ತಾಗೋದಿಲ್ಲ. ಸೊ ಹೆಣ್ಮಕ್ಳು ಯಾರಾದರೂ ಇದ್ದರೆ ಅವರು ಅಲರ್ಟ್ ಆಗಿರ್ತಾರೆ, ಬಟ್ ಏನು ಮಾಡ್ತಾರೆ, ಅವ್ರಿಗೆ ಏನಾಯಿತು ಏನಿಲ್ಲ, ಅವ್ರ ಜೊತೆಗೆ ಏನಾಯಿತು ಅಂತ ಗೊತ್ತಾಗೋದೇ ಇಲ್ಲ. ದೆನ್ ಪೆಪ್ಪಿಲ್ಸ್ ನಾನು ಹೇಳಿದೆ, ಆಂಫೆಟಮೈನ್ ಅಂತ, ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಲೀಪಿಂಗ್ ಪಿಲ್ಸ್ ಅಂತ, ಬಾರ್ಬಿಚುರೇಟ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಪೀಡ್ ಬಾಲ್ಸು. ದೆನ್ BHA ಏನು ಮಾಡ್ತೀವಿ ಅಂದರೆ ನಾವು ಸ್ಲೀಪಿಂಗ್ ಡಿಸಾರ್ಡರ್ಗೆ ಯೂಸ್ ಮಾಡ್ತೀವಿ. ದೆನ್ ರೇಪ್ ಡ್ರಗ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ PPTಯಲ್ಲಿ ನೀವು ಓದ್ಕೋಬೋದು. ದೆನ್ ಪನಿಷ್ಮೆಂಟ್ ನಾನು ಹೇಳ್ತಾ ಹೋದೆ. ಸೊ ಫಸ್ಟ್ ಆಫ್ ಆಲ್ ಈ ಡ್ರಗ್ನ ನೀವು ಡ್ರಗ್ ಅಂತ ಏನಾದ್ರಿ ಅದ್ರದ್ದು ಡೆಫಿನೇಷನ್ಸ್ ತಿಳ್ಕೊಂಡ್ರಿ, ಯಾವ ಸೆಕ್ಷನಲ್ಲಿ ಪನಿಷಬಲ್ ಅಂತ ತಿಳ್ಕೊಡ್ರಿ, ಏನೇನು ಮಾಡಿದ್ರೆ ಯಾವ್ಯಾವ ಆ್ಯಕ್ಟ್ ಲೈಕ್ ಗ್ರೋಯಿಂಗ್, ಸೆಲ್ಲಿಂಗ್, ಪೊಸೆಷನ್, ಟ್ರಾನ್ಸ್ಪೋರ್ಟೇಷನ್ಸ್ ಇವೆಲ್ಲವೂ ರಾಂಗ್ ಅಂತ ನೀವು ತಿಳ್ಕೊಂಡ್ರಿ. ದೆನ್ ಅದನ್ನು ಯಾವ ಸೆಕ್ಷನಲ್ಲಿ ಇದು ಮಾಡ್ತೀವಿ ಅಂತ ತಿಳ್ಕೊಂಡ್ರಿ, ಯಾವ ಥರ ಕಾಣುತ್ತೆ ಅಂತ ತಿಳ್ಕೊಂಡ್ರಿ, ಕ್ಲಾಸಿಫಿಕೇಷನ್ ತಿಳ್ಕೊಂಡ್ರಿ, ಯಾವುದು ಡಿಪ್ರೆಸೆಂಟು, ಸ್ಟಿಮ್ಯುಲೆಂಟ್ಸ್ ಯಾವುದು ಹ್ಯಾಲುಸಿನೋಜನ್ಸ್ ಯಾವುದು, ಅದರಲ್ಲಿ ಕ್ಯಾಟಗರೀಸ್ ಯಾವುದು ಅಂತ ತಿಳ್ಕೊಂಡ್ರಿ. ಇವೆಲ್ಲವರೆಗೂ ತಿಳ್ಕೊಂಡ್ರಿ. ಈಗ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಡ್ರಗ್ ಹೇಗೆ ಅಡಿಕ್ಟ್ ಆಗ್ತಾರೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್, ನೀವು ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ನೀವು ಯೋಚನೆ ಮಾಡ್ತೀವಿ ಏನೇನು ಆಗ್ಬೋದು ಅಂತ ಯೋಚನೆ ಮಾಡ್ತಾ ಬನ್ನಿ. ಆ್ಯಸ್ ಎ ಸ್ಟೂಡೆಂಟ್ ಇರ್ತಾರೆ, ಹಳ್ಳಿಯಿಂದ ಓದಿರ್ತಾರೆ, ಅವರು ಏನು ಮಾಡ್ತಾರೆ ಅಂತಂದರೆ ಲೈಕ್ ಊರುಗಳಿಗೆ ಯಾವುದಾದ್ರೂ ಸಿಟಿಗೆ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋದಾಗ ಒಂದು ಥಿಂಗ್ ಏನಾಗಿರ್ಬೋದು ಅಂತಂದರೆ ದ ಪಿಯರ್ ಗ್ರೂಪ್ ಅಂತ ಏನು ಕರಿತೀವಿ, ಲೈಕ್ ಪಿಯರ್ ಗ್ರೂಪ್ ಅಂದರೆ ಫ್ರೆಂಡ್ ಸರ್ಕಲ್ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಏನೋ ಒಂದು ಕುತೂಹಲಕ್ಕೆ, ಒಂದು ಎಕ್ಸೈಟ್ಮೆಂಟ್ಗೆ ಏನು ಮಾಡ್ತಾರೆ, ದೇ ವಿಲ್ ಫಸ್ಟ್ ಸ್ಟಾರ್ಟ್ ವಿತ್ ಸಿಗರೇಟ್ ಅಂತ ಅಂದ್ಕೊಳ್ಳೋಣ. ಸಿಗರೇಟ್ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಬ್ಬರು ಹೇಳ್ತಿರ್ತಾರೆ ಲೈಕ್ ಯಾವುದೇ ಹಳ್ಳಿ ಮಕ್ಕಳು ಅಥವಾ ಯಾವುದೇ ಹುಡುಗರು ಹೋದಾಗ ಇಟ್ ಅಪ್ಲೈಸ್ ಟು ಆಲ್. ನೀವು ಆ್ಯಸ್ ಎ ಆಫೀಸರ್ಸ್ ಆದ್ರೂ ಇದ್ರ ಬಗ್ಗೆ ನೀವು ತುಂಬ ಗಮನ ಇಟ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಮಗು ಇದ್ರೂ ಆ ಮಗು ಒಂದು ಅಡೋಲಸೆಂಟ್ ಏಜಿಗೆ ಬಂದ ಕೂಡಲೇ ನೀವು ಕೂತ್ಕೊಂಡು ಕೌನ್ಸಿಲ್ ಮಾಡಿ. ಸೊ ಈ ಥರ ಏನಾದರೂ ಆ ಮಗುವಿನ ಮೈಂಡಲ್ಲಿ ಏನಾದರೂ ಹೋಗ್ತಿದೆ ಅಂತಂದರೆ ಅದು ಬರಬಾರ್ದು.
ಅರ್ಥ ಆಯ್ತಾ? ಸೊ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ನೀವು ತುಂಬ ಅಫೆಕ್ಷನ್ ತೋರಿಸಿದ್ರು ನೀವು ಅದಕ್ಕೆ ಏನಾಗ್ತೀರಾ, ಅಡಿಕ್ಟ್ ಆಗ್ತೀರಾ. ನೀವು ತುಂಬ ರಿಜೆಕ್ಟ್ ಮಾಡ್ತಾ ಹೋದರೂ ಅಡಿಕ್ಟ್ ಮಾಡ್ತೀರಾ. ಯಾವುದೇ ಒಂದು ವಿಷಯಕ್ಕೆ ನೀವು ನ್ಯೂಟ್ರಲ್ ಆಗಿದ್ದಷ್ಟು ನೀವೇನಾಗ್ತೀರಾ, ನೀವು ಸೇಫ್ ಆಗಿರ್ತೀರ. ಸೊ ಅಲ್ಲಿ ಹೋದ ಕೂಡಲೇ ಏನು ಮಾಡ್ತಾರೆ, ಅವರು ಸಿಗರೇಟ್ ಸೇದೋದಕ್ಕೆ ಹೇಳ್ತಾರೆ. ದೆನ್ ಸಿಗರೇಟ್ ಆದ ನಂತರ ದೇ ವಿಲ್ ಗೋ ಫಾರ್ ಆಲ್ಕೋಹಾಲ್ ಕನ್ಸಂಪ್ಷನ್ಗೆ ಹೋಗ್ತಾರೆ. ಅದು ಆದಮೇಲೆ ಅದಕ್ಕೂ ಅವ್ರಿಗೆ ಏನಾಗುತ್ತೆ, ಕಿಕ್ ಕೊಡದೇ ಇರೋಲ್ಲ. ಅದಾದ ನಂತರ ನೆಕ್ಸ್ಟ್ ಏನಾಗ್ತಾರೆ, ಡ್ರಗ್ಸ್ಗಳಿಗೆ ಹೋಗ್ತಾರೆ. ಕೆಲವೊಂದು ಸರಿ ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ನೀವು ಲೈಕ್ ರಿಫ್ರೆಷರ್ ಆಗಿ ನೀವು ಒಂದು ಕಾಲೇಜ್ಗೆ ಹೋದಾಗ, ಇದನ್ನು ತೊಗೊಳ್ಳಿಲ್ಲ ಅಂದರೆ ನೀನು ಎಂಥ ಹುಡುಗಪ್ಪ, ನೀನು ಏನು ಮಾಡಿದೆ ಜೀವನದಲ್ಲಿ, ಏನು ಸಾಧಿಸಿದೆ, ಎಲ್ಲ ಜೀವನದಲ್ಲಿ ಬಂದು ಕೂಡಲೇ ನಾವು ಟೇಸ್ಟ್ ಮಾಡಿ ಸತ್ತೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಇವ್ಯಾವುದಕ್ಕೂ ನೀವು ಬಲಿಯಾಗಕ್ಕೆ ಹೋಗಬೇಡಿ. ಸೊ ಒಂದು ತಿಳ್ಕೊಳ್ಳಿ, ನಾನು ನಿಮಗೆ ಒಂದೇ ಒಂದು ಮಾತು ಹೇಳಿದೆ, ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ನ, ನಿಮ್ಮ ಥಿಂಕಿಂಗ್ ಪ್ರೋಸೆಸ್ನ ಯಾವುದು ಹಾಳು ಮಾಡುತ್ತೆ, ನಿಮಗೆ ನೀವಾಗಿ ಇರೋದಕ್ಕೆ ಯಾವುದು ಮಾಡೋದಿಲ್ವೋ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ವೆರಿ ಸಿಂಪಲ್ ಥಿಂಗ್ಸ್. ಮತ್ತು ಯಾವುದಕ್ಕೂ ನೀವು ಅಫೆಕ್ಷನ್ ಆಗೋಕ್ಕೆ ಹೋಗಬೇಡಿ, ಯಾವುದಕ್ಕೂ ನೀವು ಡಿಟ್ಯಾಚ್ ಆಗೋಕ್ಕೂ ಹೋಗಬೇಡಿ. ಇದು ಇನ್ ಕೇಸ್ ಆಫ್ ಕಾಲೇಜಸ್ಗಳಲ್ಲಿ. ಅರ್ಥ ಆಯ್ತಾ? ದೆನ್ ನೀವು ಯಾವುದಾದ್ರೂ ಎಕ್ಸಾಮ್ಸ್ ಇದ್ದಾಗ ಕೆಲವೊಂದು ಸರಿ ಹೇಳ್ತಿರ್ತಾರೆ, ಎಕ್ಸಾಮ್ಸ್ ಇದೆ, ನೀನು ಇದನ್ನು ತಗೋ, ನಿನ್ನ ನೈಟ್ ಫುಲ್ಲು ವೇಕಪ್ ಆಗಿರ್ತೀಯ. ಅದೇನಾಗುತ್ತೆ, ಒಂದು ದಿನ ಓಕೆ, ಸೆಕೆಂಡ್ ದಿನ ಓಕೆ, ನೀನೇನಾಗುತ್ತೆ ಇಂಟರ್ನ್ ಅದು ನಿಮ್ಮನ್ನು ಅಡಿಕ್ಟನ್ನಾಗಿ, ದಾಸರನ್ನಾಗಿ ಮಾಡುತ್ತೆ. ದಟ್ ಈಸ್ ಒನ್ ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ. ದೇರ್ ಆರ್ ಸೋ ಮೆನಿ, ಲೈಕ್ ಒಂದು ಸಿಂಡಿಕೇಟ್ ಇರುತ್ತೆ. ಅವರು ದೇ ಮೇನ್ಲಿ ಕಾನ್ಸಂಟ್ರೇಟ್ ಅಪಾನ್ ದ ಸ್ಟೂಡೆಂಟ್ಸ್ ಇರ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಆ ಒಂದು ಯಾವುದೋ ಒಂದು ಕಾಲೇಜಲ್ಲಿ ಒಬ್ಬ ಯಾವುದೋ ಫಾರಿನ್ ನ್ಯಾಷನಲ್ ಆಗಿರ್ಬೋದು, ಯಾಕಂದರೆ ನಾನು ಇದನ್ನು ಲೈವ್ ಎಕ್ಸಾಂಪಲ್ ನಾನು ನೋಡಿರೋದ್ರಿಂದ ನಾನು ಹೇಳ್ತೇನೆ. ಅಥವಾ ಯಾವುದೋ ಒಬ್ಬ ಹುಡುಗ ಇರ್ತಾನೆ, ಅವನೇನು ಮಾಡ್ತಾನೆ, ಅವನು ಫೇಲ್ ಆಗಿರ್ತಾನೆ. ಸೊ ಫೇಲ್ ಆಗಿರೋನ್ನ ಒಬ್ಬನ ಟ್ಯಾಕಲ್ ಮಾಡ್ಕೋತಾರೆ. ಅವ್ರೇನು ಮಾಡ್ತಾರೆ, ಅವನಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಆ ಡ್ರಗ್ಸ್ ಸಪ್ಲೈ ಮಾಡಿದಾಗ ಏನು ಮಾಡ್ತಾನೆ, ಆ ಹುಡುಗ ಇಂಟರ್ನ್ ಬೇರೆಯವ್ರಿಗೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಡ್ರಗ್ ಕೊಡ್ತಾ ಹೋಗ್ತಾನೆ, ತೊಗೊಳ್ಳಿ ಅಂತ. ಫಸ್ಟು ಒಂದು ಸ್ವಲ್ಪ ದಿನ ಡ್ರಗ್ ಕೊಡ್ತಾ ಹೋಗ್ತಾನೆ, ಎಲ್ಲಿವರೆಗೆ, ಡಿಪೆಂಡೆನ್ಸಿ ಆಗೋವರೆಗೆ. ಅದಾದ ನಂತರ ಒನ್ಸ್ ನೀವು ಡಿಪೆಂಡೆಂಟ್ ಆದ ಕೂಡಲೇ ಏನು ಮಾಡ್ತಾರೆ, ಸೊ ಏನು ಫ್ರೀಯಾಗಿ ಕೊಡ್ತಿದ್ನೋ ಅದಕ್ಕೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಫಸ್ಟು 100 ರೂಪಾಯಿಗೆ ಹೋಗುತ್ತೆ, ದೆನ್ 1000 ರೂಪಾಯಿಗೆ ಹೋಗುತ್ತೆ, ದೆನ್ ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಮಗು ಹಿಂದಕ್ಕೆ ಬರದೇ ಇರೋಂಗಾಗುತ್ತೆ. ಸೊ ಒನ್ಸು ಮಗು ಏನಾಗುತ್ತೆ, ತಂದೆ ತಾಯಿಗಳು ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇಡಬೇಕು. ಸೊ ಈ ಡ್ರಗ್ ಅನ್ನೋದು ಏನು ಮಾಡುತ್ತೆ, ಸೊಸೈಟಿನ, ಫ್ಯಾಮಿಲಿನ ಎಲ್ಲದನ್ನೂ ಚಿತ್ರನಾಗಿ ಮಾಡಿಬಿಡುತ್ತೆ. ಫಸ್ಟ್ ಏನು ಮಾಡುತ್ತೆ, ಫಸ್ಟ್ ಮಗು ಏನು ಮಾಡ್ತಾನೆ, ಅಲ್ಲಿ ಲೋನ್ಲಿನೆಸ್ ಇರ್ತಾನೆ, ಒಬ್ಬನೇ ಇರೋಕ್ಕೆ ಇಷ್ಟಪಡ್ತಿರ್ತಾನೆ. ಮತ್ತು ಅವನ ರೂಮ್ಗಳಲ್ಲಿ ಅವಾಗವಾಗ ನೀವು ಪೇರೆಂಟ್ಸ್ಗಳು ಚೆಕ್ ಮಾಡ್ತಿರ್ಬೇಕು, ಯಾವುದಾದ್ರೂ ಸಬ್ಸ್ಟೆನ್ಸ್ಗಳು ಸಿಗ್ತಿರ್ತಾವ ಒನ್ಸ್ ಕಾಲೇಜ್ಗೆ ಹೋಗ್ತಿದ್ದಾನೆ ಅಂತಂದರೆ. ದೆನ್ ಮನೇಲಿ ಏನಾದರೂ ಕಳ್ತನ ಆಗ್ತಿದೆಯಾ, ಸಣ್ಣ ಪುಟ್ಟ ಕಳ್ತನ ಆಗ್ತಿದೆಯಾ ಅಂತ ನೀವು ಚೆಕ್ ಇರಬೇಕು, ವಾಚ್ ಇರಬೇಕು. ಸಪೋಸ್ ಕಳ್ತನ ಆಗ್ತಿದೆ, ಫಸ್ಟು ಸಣ್ಣ ಪುಟ್ಟ ಕಳ್ತನ ಆಗುತ್ತೆ, ದೆನ್ ದೊಡ್ಡ ಮಟ್ಟದಲ್ಲಿ ಕಳ್ತನ ಆಗುತ್ತೆ. ಏನು ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಅಡಿಕ್ಟ್ ಆಗಿಬಿಟ್ಟಿರೋರು ಕೊನೆಗೆ ತಂದೆ ತಾಯಿಗಳನ್ನ ಕೊಲೆ ಮಾಡೋದಕ್ಕೂ ಹೆಸೋದಿಲ್ಲ ದುಡ್ಡುಗೋಸ್ಕರ. ಅವ್ರ ಹತ್ರ ಯಾಕೆ ಕೊಲೆ ಮಾಡಿಸ್ಕೋಬೇಕು, ಯಾಕೆ ಮಾಡಬೇಕು ಅಂತಂದ್ಬಿಟ್ಟು ಸಪೋಸ್ ಕೊಡ್ತಾ ಹೋದರೆ ಅವರು ಅದಕ್ಕೆ ಅಡಿಕ್ಟ್ ಆಗಿ ಕುಡಿತಾನೆ ಹೋಗ್ತಾರೆ, ತೊಗೊಳ್ತಾನೆ ಹೋಗ್ತಾರೆ, ಸೇವನೆ ಮಾಡ್ತಾರೆ. ಕೊನೆಗೆ ಇಡೀ ಫ್ಯಾಮಿಲಿ ಬರ್ಬಾದಾಗಿ ಹೋಗ್ಬಿಡುತ್ತೆ, ಬೀದಿಗೆ ಬಂದ್ಬಿಡುತ್ತೆ. ಫೈನ್. ಅದಾದ ನಂತರನೂ ಇವ್ರು ನಿಲ್ಲೋದಿಲ್ಲ. ಏನು ಮಾಡ್ತಾರೆ, ಪಕ್ಕದ ಮನೆಯಲ್ಲಿ ಆ ಟೈಮಲ್ಲಿ ನಿಮಗೆ ದುಡ್ಡು ಸಿಗದಿದ್ದಾಗ ಏನಾಗುತ್ತೆ, ಪಕ್ಕದ ಮನೆ ಚೈನ್ ಸ್ನ್ಯಾಚ್ ಮಾಡೋದಾಗ್ಬೋದು, ಪಕ್ಕದ ಏನೋ ಲೈಕ್ ಆರ್ಗನೈಸ್ಡ್ ಕ್ರೈಮ್ ಮಾಡೋದಾಗ್ಬೋದು, ಅಥವಾ ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡು ಕೊಲೆ ಮಾಡೋದಾಗ್ಬೋದು, ಯಾವ ಕೆಲಸಕ್ಕೂ ಇಳಿದ್ಬಿಡ್ತಾರೆ. ಸೊ ಒಂದು ಡ್ರಗ್ ಅವ್ರ ಹಂತದವರೆಗೆ ಇರೋ ತನಕ ಫೈನ್. ಅದು ಮೀರಿಬಿಟ್ಟು ಆ ದುಡ್ಡು ಡಿಪೆಂಡೆನ್ಸಿಗೆ, ಅಡಿಕ್ಟ್ಗೋಸ್ಕರ ಅವ್ರು ಏನು ಮಾಡ್ತೀವಿ, ಹ್ಯಾಲಿಸಿನೋಜನ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಅವ್ನು ಏನು ಮಾಡ್ತೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲದಿದ್ದಾಗ, ಯಾವನೋ ಒಬ್ಬ ರೋಡ್ ಮೇಲೆ ಹೋಗ್ತಕ್ಕಿಂತ ಪರ್ಸನ್ಗೆ ಚಾಕುಯಿಂದ ಚುಚ್ಚಿದಾಗ ಏನಾಗುತ್ತೆ ಹೇಳಿ, ಇಡೀ ಸೊಸೈಟಿಯ ಸ್ವಾಸ್ಥ್ಯನೇ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಡ್ರಗ್ ಬಗ್ಗೆ ತುಂಬ ಕಾಳಜಿ ಇರಬೇಕು, ಅದ್ರ ಬಗ್ಗೆ ನಾವು ತುಂಬ ಸಮರ ಸಾರಬೇಕು. ಮತ್ತು ನೀವು ಕಾಲೇಜ್, ಇದು ಯುವಕರ ಮೇಲೆ ಆಯಿತು. ಯುವತಿಯರಿಗೆ ಏನಾಗುತ್ತೆ, ಸೊ ಫಸ್ಟ್ ಡ್ರಗ್ ಅಡಿಕ್ಟ್ ಆಗ್ತಾ ಹೋದಂಗೆಲ್ಲ ದೇರ್ ಆರ್ ಲೈಕ್ 10 ಜನ ಹುಡುಗರಿದ್ದರೆ ಅರೌಂಡ್ 1 to 2 ಜನ ಹುಡುಗಿಯರು ಡ್ರಗ್ ಅಡಿಕ್ಟ್ ಆಗ್ತಾಯಿದ್ದಾರೆ. ನೀವು ಕೇಳಿರ್ಬೋದು, ಕೆಲವು ಫಿಲ್ಮ್ ಆ್ಯಕ್ಟರ್ಸ್ಗಳನ್ನು ಡ್ರಗ್ ಅಡಿಕ್ಟ್ ಆಗ್ತಿದ್ದಾರೆ. ಇವರಿಂದ ಏನಾಗುತ್ತೆ, 2 things. ಒಂದು, ಅವರು ನೆಕ್ಸ್ಟ್ ಮಗುಗೆ ಅವರು ಜನ್ಮ ಕೊಡಬೇಕು. ಬೀಯಿಂಗ್ ವುಮೆನ್ ಈಸ್ ನ್ಯಾಚುರಲ್, ಬೀಯಿಂಗ್ ಎ ಮದರ್ ಈಸ್ ಎ ಡಿವೈನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಂತತಿನ ಕೊಡ್ತಕ್ಕಂಥವ್ರು, ದೇವ್ರ ಸ್ಥಾನದಲ್ಲಿರ್ತಕ್ಕಂಥವ್ರು. ಇವರು ಡ್ರಗ್ ಅಡಿಕ್ಟ್ ಆಗೋದ್ರಿಂದ ಏನಾಗುತ್ತೆ, ಮಗು ಹುಟ್ಟತಕ್ಕಂಥದ್ದು ಲೈಕ್ ಸೈಕಲಾಜಿಕಲಿ ಆಗಿರ್ಬೋದು, ಅಥವಾ ಡಿಸಾರ್ಡರ್ ಆಗಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಆ ಮಗುಗೆ ಹಾಲು ಕೊಡದೇ ಇರೋದು ಚಾನ್ಸಸ್ಸು ಇರುತ್ತೆ, ನರಿಶ್ಡ್ ಆಗಿರುತ್ತೆ. ಎರಡನೇದು. ಸೆಕೆಂಡ್ ಏನಾಗುತ್ತೆ, ಈ ಕಾಲೇಜಲ್ಲಿ ಹೋಗಿರ್ತಕ್ಕಂಥ ಹುಡುಗಿಯರು ಡಿಪೆಂಡೆಂಟ್ ಆದಾಗ
ಅವರಿಗೆ ದುಡ್ಡು ಇಲ್ದಿದ್ದಾಗ ಏನು ಮಾಡ್ತಾರೆ, ನ್ಯೂಡ್ ಫೋಟೋಸ್ ಕಳಿಸಿ ಅಥವಾ ಮಾಡಿ ಅಂತಲೇ ಹೇಳ್ಬೋದು, ಅಪ್ಲೋಡ್ ಮಾಡ್ಬೋದು. ಅಥವಾ ಪಾರ್ಟಿ ಗೀಟಿ ಕರೆದಾಗ ಅವರಿಗೆ ರೇಪ್ ಡ್ರಗ್ ಅಂತ ಹಾಕಿದಾಗ ಅವ್ರನ್ನ ರೇಪ್ ಮಾಡ್ಬೋದು, ಅದನ್ನು ವೀಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಎಂಡ್ ಆಫ್ ದ ಡೇ ಏನಾಗುತ್ತೆ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಎಂಡ್ ಆಫ್ ದ ಡೇ ನಾವು ಒಬ್ಬ ಮನುಷ್ಯ ಹುಟ್ಟಿ ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಮಗನಾಗಿರ್ಬೇಕಾಗಿತ್ತು, ಒಂದು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕಾಗಿತ್ತು. ಅವನೇನು ಮಾಡ್ತಾನೆ, ತನ್ನ ಜೀವನನ ಹಾಳು ಮಾಡ್ಕೊತಾನೆ. ಇಟ್ ಲೀಡ್ಸ್ ಟು ಡೆತ್. ಹೆಣ್ಮಕ್ಳು ಇದಾಗುತ್ತೆ, ಇದಕ್ಕೂ ಡೆತ್ ಆಗುತ್ತೆ. ಇದು ಬೇಕಾ? ಇದು ಕಾಲೇಜಲ್ಲಿ ಸೋ ಕಾಲ್ಡ್ ಎಕನಾಮಿಕಲ್ ಕ್ಲಾಸಲ್ಲಿ ಇರ್ತಕ್ಕಂಥ ಪೀಪಲಲ್ಲಿ ಇದು ಡ್ರಗ್ ಎಫೆಕ್ಟ್ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ದ ರೂರಲ್ ಏರಿಯಾ, ರೂರಲಲ್ಲಿ ಏನಾಗುತ್ತೆ ಅಂತಂದರೆ 2 ಥಿಂಗ್ಸ್. ಒಂದು, ಅವ್ರ ಕಲ್ಚರಲ್ಲೇ ಬಾಂಗ್ ಹೊಡೆಯೋದಿರ್ಬೋದು, ನಶ್ಯ ತಿಕ್ಕೋದಿರ್ಬೋದು, ಅದಿರ್ಬೋದು. ಸೆಕೆಂಡ್ ಏನಾಗುತ್ತೆ ಅಂತಂದರೆ, ಒಂದು ಈಸಿ ಸೋರ್ಸ್ ಆಫ್ ಮನಿ. ಸುಮ್ಮನೆ ಈಗ ಯಾವುದೋ ಒಂದು ನಾವು ಬೆಳೆನ ಬೆಳೆದು ಕಾದು ಅದಕ್ಕೆ ಅಷ್ಟು ದುಡ್ಡು ಬರೋದಿಲ್ಲ, ಅದ್ರ ಬದಲು ಗಾಂಜಾನ ಬೆಳೆದು ಏನಾಗುತ್ತೆ, ತುಂಬ ನಮಗೆ ದುಡ್ಡು ಸಿಗ್ಬೋದು ಅನ್ನೋ ಒಂದು ಆಸೆಗೆ. ಇದಕ್ಕೇನಾಗುತ್ತೆ ಅಂದರೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ದ ಲ್ಯಾಂಡ್ ವಿಟ್ ಈಸ್ ಮೆಂಟ್ ಫಾರ್ ರೈಸಿಂಗ್ ದ ಫುಡ್ ಗ್ರೇಡ್ಸ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ಸಮಥಿಂಗ್ ಎಲ್ಸ್, ಸಮಥಿಂಗ್ ಮಿನಾಸ್. ಆ್ಯಂಡ್ ಒನ್ಸ್ ಆ ಈಸಿ ಮನಿ ಬಂತಂತಂದರೆ, ಎಕಾನಮಿ ಫ್ಲೋ ಆಯ್ತಂದರೆ ಇನ್ಫ್ಲೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಎಕನಾಮಿಕಲ್ ಬ್ಯಾಲೆನ್ಸಸ್ ಇದಾಗುತ್ತೆ. ದೆನ್ ಆ ಮನಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಸಮಥಿಂಗ್ ಲೈಕ್ ಟೆರರಿಸಮ್ ಲೈಕ್ ಆ್ಯಕ್ಟಿವಿಟೀಸ್ಗಳಿಗೂ ಯುಟಿಲೈಸ್ ಆಗ್ತಾ ಹೋಗುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಸಿ ಸೋರ್ಸ್ ಆಫ್ ಮನಿ ಆ್ಯಂಡ್ ಹೈ ಮನಿ ಬರ್ತಾ ಹೋಗುತ್ತೆ. ಸೆಕೆಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ಬೆಳಗ್ಗಿಂದ ಸಂಜೆಯವರೆಗೆ ತುಂಬ ಕಷ್ಟಪಡ್ತಿರ್ತಾರೆ. ಸಂಜೆ ಏನು ಮಾಡ್ತಾರೆ, ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ, ಅಥವಾ ಆಲ್ಕೋಹಾಲಿಂದ ಪೇಯ್ನ್ ರಿಲೀಫ್ ಆಗದೆ ಇರಿದಾಗ ಟ್ಯಾಬ್ಲೆಟ್ಸ್ಗಳಿಗೆ ಹೋಗ್ತಾರೆ. ದೆನ್ ಗಾಂಜಾ ಇದಕ್ಕೆ ಹೋಗ್ತಾರೆ ಟು ಗೆಟ್ ರೈಡ್ ಆಫ್ ದಟ್ ಫಿಸಿಕಲ್ ಪೇಯ್ನ್. ಸೊ ಅವ್ರಿಗೆ ಹೇಳಬೇಕಾಗುತ್ತೆ, ಇದಕ್ಕೆ ನೀವು ಅಡಿಕ್ಟ್ ಆಗಬೇಡಿ, ದಿಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್, ಇಟ್ ಈಸ್ ಗೋಯಿಂಗ್ ಟು ಕಾಸ್ ದ ಕ್ಯಾನ್ಸರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ನೀವು ಹೇಳಬೇಕಾಗುತ್ತೆ ಹಳ್ಳಿಗಳ ಕಡೆಗೆ. ದೆನ್ ಹಳ್ಳಿಗಳ ಕಡೆಗೆ ಯಾರು ಇನ್ನೋಸೆಂಟ್ ಇರ್ತಾರೆ ಏನಾಗ್ತಾರೆ, ದೇ ವಿಲ್ ಬಿ ದ ಸ್ಕೇಪ್ ಗೋಟ್ಸ್, ಪ್ರೇ ಥರನೂ ಆಗ್ತಿರ್ತಾರೆ. ದ ಮೇನ್ ಸಿಂಡಿಕೇಟ್ ಪರ್ಸನ್, ಮೇನ್ ಗ್ಯಾಮ್ಲರ್ ಏನು ಮಾಡ್ತಿರ್ತಾನೆ, ಅವನು ಡ್ರಗ್ಸ್ನ ತೊಗೊತಾನೆ, ಅದನ್ನು ಇನ್ನೊಂದು ಡೆಸ್ಟಿನೇಷನ್ಗೆ ಪಾಸ್ ಮಾಡ್ತಾನೆ. ಈ ಪಾಸ್ ಮಾಡಬೇಕಾದ್ರೆ ಯಾರು ಇರ್ತಾರೆ, ಯಾರು ಎಜುಕೇಟೆಡ್ ಇರೋಲ್ಲ, ಅವ್ರಿಗೆ ಒಂದು 10,000 5,000 ಕೊಟ್ಟು ಇದನ್ನು ಅಲ್ಲಿಗೆ ಸಪ್ಲೈ ಮಾಡಿಬಿಡು, ನಿನಗೆ ಅಷ್ಟು ಸಿಗುತ್ತೆ ಅಂತ. ಅವನಿಗೇನೂ ಗೊತ್ತಿರಲ್ಲ, ಈಸಿಯಾಗಿ 10,000 ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಆ ಟ್ರಕ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಹತ್ರ ಅರೆಸ್ಟ್ ಆದಾಗ ಏನಾಗುತ್ತೆ, ಅವನು ತನ್ನ ಜೀವನನೇ ಬರ್ಬಾದ್ ಮಾಡ್ಕೊಳಕ್ಕಾಗುತ್ತೆ. ಮೇನ್ ಪರ್ಸನ್ ಎಲ್ಲೋ ಇರ್ತಾನೆ, ಎಲ್ಲ ಇದು ಮಾಡ್ತಿರ್ತಾನೆ, ಎಕಾನಮಿನೂ ಇದು ಮಾಡ್ತಿರ್ತಾನೆ, ಸಮಾಜ ಸ್ವಾಸ್ಥ್ಯನೂ ಹಾಳು ಮಾಡ್ತಿರ್ತಾನೆ, ಮತ್ತು ಯಾವುದೇ ಇದಕ್ಕೂ ಅವನು ಸಿಗೋದಿಲ್ಲ. ಬಟ್ ಯಾರು ಅನ್ಎಜುಕೇಟೆಡ್ ಇರ್ತಾರೆ, ಅವರಿಗೆ ಯಾವ ನಾಲೆಜ್ ಇರೋದಿಲ್ಲ, ಅವರು ಇನ್ ಟರ್ನ್ ಸಫರ್ ಆಗ್ತಾ ಹೋಗ್ತಿರ್ತಾರೆ. ಸೊ ದೀಸ್ ಆರ್ ಆಲ್ ದ ಇಂಪ್ಲಿಕೇಶನ್ಸ್. ಲೈಕ್ ನಿಮಗೆ ಹೆಲ್ತ್ ಹೇಳಿದೆ, ಹೆಲ್ತ್ಗೆ ಒನ್ಸ್ ಅಡಿಕ್ಟ್ ಆದ ಕೂಡಲೇ ಸ್ನೋರಿಂಗ್, ನೋಸಿಂದ ಹಿಡ್ಕೊಂಡು ಅವ್ರದ್ದು ಮೆಂಟಲ್ ಹೆಲ್ತು ಇರೋದಿಲ್ಲ, ಅವ್ರಿಗೆ ಡಿಸಿಷನ್ ಮೇಕಕ್ಕೆ ಆಗೋದಿಲ್ಲ, ಎವ್ರಿಥಿಂಗ್ ಆಗುತ್ತೆ. ಸೊ ಇದನ್ನು ಈಗ ಎಸ್ ಎ ಕಾಲೇಜಲ್ಲಿ ನಾವು ಏನು ಮಾಡಬೇಕು, ಈಗ ಫಸ್ಟು ಡ್ರಗ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಡ್ರಗ್ ಅಡಿಕ್ಟ್ ಇದ್ದಾರೆ ಇಲ್ಲ, ದೇರ್ ಆರ್ ಐಡೆಂಟಿಫಿಕೇಷನ್. ಹೇಗೆ ಡ್ರಗ್ ಅಡಿಕ್ಟ್ಸ್ಗಳನ್ನ ಮಾಡ್ಬೋದು ಅಂತಂದರೆ, ಅವ್ನ ರೂಮ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅವ್ರ ಪ್ರಿನ್ಸಿಪಾಲ್ ಆದರೆ, ತಂದೆ ತಾಯಿಗಳಿದ್ದರೆ ಅವಾಗವಾಗ ಹೋಗ್ಬಿಟ್ಟು ನೀವು ಡ್ರಗ್ಸ್ ಇದಾವ ಇಲ್ಲ ಅವ್ನ ರೂಮಲ್ಲಿ ಅಂತ ನೋಡ್ತಾ ಇರಬೇಕು. ಮತ್ತು ಕೈಗಳನ್ನು ಆವಾಗವಾಗ ಚೆಕ್ ಮಾಡ್ತಾಯಿರಿ. ಕೈಗಳನ್ನ, ಕಾಲುಗಳದ್ದು ವೇನ್ಸ್ಗಳಿಗೆ ಹೈಪೋಡರ್ಮಿಕ್ ಇದು ಇಂಟ್ರಾವೀನಸ್ ಇಂಜೆಕ್ಷನ್ಸ್ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಬ್ಲಾಕ್ ಮಾರ್ಕ್ ಆಗಿರುತ್ತೆ, ಅದು ಇದೆಯಾ ಇಲ್ಲ ಅಂತ. ಎರಡನೇದು. ಮೂರನೇದು, ಅವ್ರು ಏನು ಮಾಡ್ತಾರೆ, ಯಾವುದೂ ಸ್ಟೆರೈಲ್ ನೀಡಲ್ಸ್ಗಳನ್ನ ಯೂಸ್ ಮಾಡ್ತಿರಲ್ಲ. ಒಬ್ಬರಿಂದ 2-3 ಯೂಸ್ ಮಾಡ್ತಿರ್ತಾರೆ ನೀಡಲ್ಸ್ಗಳು. ಇವನು ಹಾಕೋತಾನೆ, ಸೇಮ್ ಥಿಂಗ್ ಇನ್ನೊಬ್ಬನ ಹಾಕೋತಾನೆ. ಹಾಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅದು ಇನ್ಫೆಕ್ಟೆಡ್ ನೀಡಲ್ಸ್ ಆಗಿರೋದ್ರಿಂದ ಆ್ಯಪ್ಸಸ್ಗಳಾಗ್ತಿರುತ್ತೆ ವೇನ್ಸ್ಗಳಲ್ಲಿ. ಎಲ್ಲಾದರೂ ಆ್ಯಪ್ಸಸ್ ಆಗಿರ್ತದೆ ಅಂದರೆ ಪೇರೆಂಟ್ಸ್ಗಳು ಅಲರ್ಟ್ ಆಗಿ. ಓಕೆ, ದೆನ್ ಸೆಕೆಂಡ್ ಕಮ್ಸ್ ಟು, ಅದರಿಂದ ನಿಮ್ಗೇನಾಗುತ್ತೆ, ನಾನು ಹೇಳಿದೆ HIV ಲೈಕ್ ಡಿಸೀಸಸ್ಗಳು ಟ್ರಾನ್ಸ್ಮಿಷನ್ಸ್ಗೂ ಕಾರಣ ಆಗ್ತಾ ಹೋಗುತ್ತೆ. ದೆನ್ ಸ್ಕಾರ್, ಡಿಸ್ಕಲರೇಷನ್ ಆನ್ ದ ಬಾಡಿ ಪಾರ್ಟ್. ದೆನ್ ಕೆಲವೊಂದು ಡ್ರಗ್ಸ್ಗಳಿಗೆ ಯಾವಾಗಲೂ ಕನ್ಸ್ಟ್ರಿಕ್ಟೆಡ್, ಡ್ರೌಸಿ ಆಗಿರ್ತಕ್ಕಂಥ ಕನ್ಸ್ಟ್ರಿಕ್ಟೆಡ್ ಪ್ಯೂಪಿಲ್ಸ್ ಇರುತ್ತೆ. ಕೆಲವೊಂದು ಏನಾಗಿರುತ್ತೆ ಅಂತಂದರೆ ಡೈಲೇಟೆಡ್ ಪ್ಯೂಪಿಲ್ಸ್ ಲೈಕ್ ಆಂಫೆಟಮೈನು. ನಾನು ಹೇಳಿದೆ ಸ್ಟಿಮ್ಯುಲೆಂಟ್ಸ್, ಇವು ಇಟ್ ಸ್ಟಿಮ್ಯುಲೇಟ್ಸ್ ದ ಪ್ಯೂಪಿಲ್ ಆಲ್ಸೋ. ಯಾವುದು ಡಿಪ್ರೆಸೆಂಟ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಕನ್ಸ್ಟ್ರಿಕ್ಟೆಡ್ ಪ್ಯೂಪಿಲ್ ಇರುತ್ತೆ, ಸ್ಟಿಮ್ಯುಲೆಂಟ್ ಮಾಡ್ತಾ ಹೋಗುತ್ತೆ. ದೆನ್ ಆಬ್ಸೆನ್ಸ್ ಓಡರ್ ಇರೋದಿಲ್ಲ, ಬಟ್ ಹಿ ವಿಲ್ ಬಿ ವೆರಿ ಸ್ಟೇರಿಂಗ್ ಥರ ಇರ್ತಾರೆ. ದೆನ್ ಡ್ರೌಸಿ ಇರ್ತಾರೆ, ಮೂಡಿ ಇರ್ತಾರೆ, ಓವರ್ ಎಕ್ಸೈಟೆಡ್ ಇರ್ತಾರೆ.
ಇಂಪೇರ್ಡ್ ಸ್ಪೀಚ್ ಇರುತ್ತೆ, ಮತ್ತು ಅವರು ಯೂಶಲಿ ಗ್ರೂಪಲ್ಲಿ ಇರೋದಿಲ್ಲ, ಸ್ಯಾಗ್ರಿಗೇಟ್ ಆಗಿರ್ತಾರೆ, ಒಬ್ಬೊಬ್ಬರೇ ಇರ್ತಾರೆ, ಸೊ ಐಸೋಲೇಟೆಡ್ ಆಗಿರ್ತಾರೆ, ಭಾವನಾತ್ಮಕವಾಗಿರ್ತಾರೆ ಈ ಥರದವರು. ಮತ್ತು ಯಾವುದೇ ಒಬ್ಬ ಕಾಲೇಜ್ ಹುಡುಗರು ಮೊದಲು ಹೋದಾಗ ಅವ್ರಿಗೆ ನಾವು ಓರಿಯಂಟೇಷನ್ ಪ್ರೋಗ್ರಾಮ್ ಎಲ್ಲ ಅಕಾಡೆಮಿಕ್ ಕಾಲೇಜ್ನವರು ಮಾಡಬೇಕಾಗಿರ್ತಕ್ಕಂಥದ್ದು. ಅವ್ರನ್ನ ಒಂದು ಒಗ್ಗೂಡುವಿಕೆ ಮಾಡ್ಕೋಬೇಕು. ಅವ್ನಿಗೆ ಒಂದು ತನ್ನ ಫ್ಯಾಮಿಲಿಗೆ ಬಂದಿದ್ದೀನಿ, ತನ್ನ ಮನೆಗೆ ಬಂದಿದ್ದೀನಿ ಅನ್ನಂಗೆ ಅನಿಸ್ಬೇಕು. ಸೊ ಯಾವಾಗ ಅವರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ, ಇದು ನನ್ನ ಕೈಲಿ ಆಗೋದಿಲ್ಲ ಅನ್ನೋದು ಭಯನೋ ಅದಾದಾಗ ಅವರು ಐಸೋಲೇಟ್ ಆಗ್ತಾ ಹೋಗ್ತಾರೆ. ಐಸೋಲೇಟ್ ಆದಾಗ ಏನಾಗುತ್ತೆ ಅಂತಂದರೆ ಅವರು ಅಡಿಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದೆನ್ ಇನ್ನೊಂದು ಐಡೆಂಟಿಫಿಕೇಷನ್ ಹೇಗೆ ಅಂತಂದರೆ, ಬಿಕಾಸ್ ಆಫ್ ಆಲ್ವೇಸ್ ರನ್ನಿಂಗ್ ನೋಸ್ ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ರೆಸ್ಟ್ಲೆಸ್ನೆಸ್ ಇರುತ್ತೆ ಅವ್ರುಗಳಲ್ಲಿ. ಸೊ ಅದರಿಂದ ದೆನ್ ಅನದರ್ ಥಿಂಗ್ ಇಸ್ ಸ್ಪಾಟ್ ಟೆಸ್ಟು, ಐಡೆಂಟಿಫಿಕೇಷನು ಲೈಕ್ ಲ್ಯಾಬ್ರೋಟರಿ ಟೆಸ್ಟ್ಗಳಿಂದ ಮಾಡ್ತಾರೆ. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ದ ಡ್ರಗ್ ಅಡಿಕ್ಟ್ಸ್ಗಳು ಸೈನ್ಸ್ಗಳೇನಿರುತ್ತೆ, ಸೈಕಲಾಜಿಕಲ್ ಏನಿರುತ್ತೆ, ಆ್ಯಂಗ್ಸೈಟಿ, ರೆಸ್ಟ್ಲೆಸ್ನೆಸ್, ಇರಿಟ್ಯಾಬಿಲಿಟಿ, ಇನ್ಸೋಮ್ನಿಯಾ ಅಂದರೆ ನಿದ್ದೆ ಬರದೇ ಇರತಕ್ಕಂಥ ಸ್ಥಿತಿ, ಹೆಡ್ಡೇಕ್ ಇರುತ್ತೆ, ಪೂರ್ ಕಾನ್ಸಂಟ್ರೇಷನ್ನು, ಡಿಪ್ರೆಷನ್ನು ಆ್ಯಂಡ್ ಸೋಷಿಯಲ್ ಐಸೋಲೇಷನ್ ಇರುತ್ತೆ. ದೀಸ್ ಆರ್ ಆಲ್ ದ ಸೈಕಲಾಜಿಕಲ್ ಎಫೆಕ್ಟ್. ಫಿಸಿಕಲ್ ಏನಿರುತ್ತೆ ಅಂದರೆ ಫಿಸಿಕಲಿ ಸ್ವೆಟ್ಟಿಂಗ್ ಇರುತ್ತೆ, ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಇರುತ್ತೆ, ಮಸಲ್ ಟೆನ್ಷನ್ಸ್ ಇರುತ್ತೆ, ಟೈಟ್ನೆಸ್ ಇನ್ ದ ಚೆಸ್ಟ್, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಟ್ರೀಮರ್ಸ್. ಇದೆಲ್ಲ ವಿತ್ಡ್ರಾವಲ್ ಸಿಮ್ಟಮ್ಸಲ್ಲೂ ನೀವು ಟ್ರೀಮರ್ಸು, ನಾಸಿಯಾ, ವಾಮಿಟಿಂಗು, ಡಹೇರಿಯಾ ಅವರಿಗೆ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ವೆಲ್ಬೀಂಗ್ ಇರುತ್ತೆ. ಒನ್ಸ್ ಆ ಟೈಮಲ್ಲಿ ಅವ್ರಿಗೆ ಮತ್ತೆ ಡ್ರಗ್ ಸಿಗೋದಿಲ್ಲ, ದೆನ್ ಅವಾಗೇನಾಗುತ್ತೆ, ದೀಸ್ ವಿತ್ಡ್ರಾವಲ್ ಸಿಮ್ಟಮ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ವಿತ್ಡ್ರಾವಲ್ ಸಿಮ್ಟಮ್ಸ್ ಎಷ್ಟು ಹೆವಿ ಇರುತ್ತೆ ಅಂತಂದರೆ, ಡ್ರಗ್ ತೊಗೊಂಡಾಗ ಏನು ಖುಷಿಯಾಗಿದ್ರು ಆ ಡ್ರಗ್ ಬಿಟ್ಟ ಮೇಲೆ ಆ ವಿತ್ಡ್ರಾವಲ್ ಸಿಂಬಲ್ ತುಂಬ ಪೇನ್ಫುಲ್ ಆಗಿರುತ್ತೆ, ತುಂಬ ಹೆವಿ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಅವರು ಮತ್ತೆ ಡ್ರಗ್ ತೊಗೊಳಕ್ಕೆ ಹೋಗ್ತಾರೆ. ಯಾಕಂದರೆ ವಿತ್ಡ್ರಾವಲ್ ಸಿಮ್ಟಮ್ಸ್ನ ಕೋಪ್ ಅಪ್ ಮಾಡೋಕ್ಕಾಗೋದಿಲ್ಲ, ಅದು ಬೇಕಾ. ಸೊ ಇದು ನಾವು ಯೋಚನೆ ಮಾಡಬೇಕಾಗಿರೋದು. ಸೆಕೆಂಡ್, ಎಫೆಕ್ಟ್ಸ್ ಆನ್ ಸ್ಟೂಡೆಂಟ್ಸಲ್ಲಿ ಏನಾಗುತ್ತೆ, ಲಾಸ್ ಇಂಟ್ರೆಸ್ಟ್, ಸ್ಕೂಲ್ ಇಂಟ್ರೆಸ್ಟಿಗೆ ಇರೋಲ್ಲ, ಚೇಂಜ್ ಆಫ್ ಫ್ರೆಂಡ್ಸ್, ಬಿಕಮ್ಸ್ ಮೂಡಿ, ನೆಗೆಟಿವ್, ಕ್ರ್ಯಾಂಕಿ, ವರಿಡ್ ಆಲ್ ದ ಟೈಮ್ಸ್. ಓಕೆ, ಎಲ್ಲ ಲೆಫ್ಟ್ ಔಟ್ ಆಗ್ತಿರ್ತಾರೆ, ಏನು ಟ್ರಬಲ್ ಕಾನ್ಸಂಟ್ರೇಷನ್ ಇರುತ್ತೆ, ಸ್ಲೀಪ್ ಮಲ್ಗೋದಿಲ್ಲ, ಫ್ರೀಕ್ವೆಂಟ್ಲಿ ಫೈಟ್ ವಿತ್ ಫ್ರೆಂಡ್ಸ್, ಲೂಸ್ ಆರ್ ಗೇನ್ ಬಾಡಿ ವೇಟು, ಕಾಫು, ಈ ಥರ ಎಲ್ಲ ಇರುತ್ತೆ. ದೆನ್ ಇದಾದ ನಂತರ ದೇರ್ ಆರ್ ಸೋ ಮೆನಿ ಡಿ ಅಡಿಕ್ಷನ್ ಸೆಂಟರ್ಸ್ ಆರ್ ದೇರ್. ಇನ್ ಕೇಸ್ ಆಫ್ ಕರ್ನಾಟಕ, ನಾನು ಕರ್ನಾಟಕದಲ್ಲಿ ತೊಗೊಳ್ಬೇಕಾದ್ರೆ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಇದೆ, ಇಟ್ಸ್ ದೇರ್ ಇನ್ ಮ್ಯಾಂಗ್ಳೂರಲ್ಲಿದೆ. ಸೊ ಫ್ರೀಡಮ್ ಫೌಂಡೇಶನ್ ಇಟ್ಸ್ ದೇರ್ ಇನ್ ಹೆಣ್ಣೂರು ಕ್ರಾಸ್ ಬ್ಯಾಂಗ್ಳೂರಲ್ಲಿದೆ. ದೆನ್ ಕೃಪಾ ಫೌಂಡೇಶನ್ ಇಟ್ಸ್ ದೇರ್ ಇನ್ ಕೇಸ್ ಆಫ್ ಮ್ಯಾಂಗ್ಳೂರು. ಸೊ ಈ ಥರ ಓಮ್ ಬೀಚ್ ರೆಸಾರ್ಟ್ ಅಂತಂದ್ಬಿಟ್ಟು ಇಟ್ಸ್ ದೇರ್ ಇನ್ ಕುಮ್ಟಾದಲ್ಲಿದೆ. ಈ ಥರ ದೇರ್ ಆರ್ ನಿಯರ್ಲಿ ಇನ್ ಕರ್ನಾಟಕ 16 ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ, ಡಿ ಅಡಿಕ್ಷನ್ ಸೆಂಟರ್ಸ್ಗಳಿದ್ದಾವೆ. ದೆನ್ we will move upon one of the most important topic called ಇದರಲ್ಲೇ ನಾರ್ಕೋ ಟೆರರಿಸಮ್ ಅಂತ. ನಾರ್ಕೋ ಟೆರರಿಸಮ್ ಅಂತಂದರೆ ಏನು ಮಾಡ್ತಾರೆ, ನಾನು ನಿಮಗೆ ಹೇಳಿದೆ, ವರ್ಲ್ಡ್ಸ್ 3 ಸಿಂಡಿಕೇಟ್ ಕ್ರೈಮ್ಸ್, ಬಿಗ್ಗೆಸ್ಟ್ ಕ್ರೈಮ್ಸ್ಗಳಲ್ಲಿ ಒಂದು ವೆಪನ್ ಟ್ರೇಡ್ ಇರ್ಬೋದು, ಇನ್ನೊಂದು ಡ್ರಗ್ ಟ್ರೇಡ್ ಇರ್ಬೋದು, ಇನ್ನೊಂದು ಹ್ಯೂಮನ್ ಟ್ರೇಡ್ ಇರ್ಬೋದು. ಸೊ ಈ ಡ್ರಗ್ ಟ್ರೇಡ್ ಇರುತ್ತೆ ಅರೌಂಡ್ ಒಂದು, ನಾನು ಹೇಳಿದೆ, 5 ಬಿಲಿಯನ್ ಆಫ್ ಟ್ರಾನ್ಸಾಕ್ಷನ್ಸ್ಗಳಾಗ್ತಾಯಿದೆ. ಇದು ಎಷ್ಟೋ ದೇಶದ ಎಕಾನಮಿಗೆ, ಆ ಕಂಟ್ರಿ GDPಗೆ ಇಟ್ಸ್ ಈಕ್ವಲ್. ಅರ್ಥ ಆಯ್ತಾ? ಸೊ ಇದು ಏನು ಮಾಡ್ತಾರೆ ಅಂತಂದರೆ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ವಾರ್ ಮಾಡೋದಕ್ಕೆ, ಒಂದು ದೇಶದ ಇದರಿಂದ ಏನು ಮಾಡ್ತಾರೆ, ಇದನ್ನು ದೇರ್ ಆರ್ ಸೋ ಮೆನಿ ಸ್ಲೀಪರ್ ಸೆಲ್ಸ್ ಅಂತ ನೀವು ಕೇಳಿರ್ತೀರ. ಒಂದು ಆರ್ಗನೈಸ್ಡ್ ಕ್ರೈಮ್ ಮಾಡ್ಕೊಂಡು ಒಬ್ಬ ಬಾಸ್ ಇರ್ತಾನೆ, ಸಿಂಡಿಕೇಟ್ ಕ್ರೈಮ್ಸ್ ಅಂತ ಕೇಳ್ತೀವಿ, ಅದರಲ್ಲಿ ಫಾಲೋವರ್ಸ್ ಇರ್ತಾರೆ. ಆ ಫಾಲೋವರ್ಸು ಅದನ್ನು ವರ್ಕ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಒಬ್ಬ ಯಾವುದೋ ಪರ್ಸನ್ ನಿಂತಿರ್ತಾನೆ, ಅವನೇನು ಮಾಡ್ತಾನೆ, ಒಂದು ಸ್ಕೂಲ್ ತೊಗೊಂಡು ಅಲ್ಲೆಲ್ಲ ಸಪ್ಲೈ ಮಾಡ್ತಾನೆ, ಅಲ್ಲಿಂದ ಅಮೌಂಟ್ ಕಲೆಕ್ಟ್ ಮಾಡ್ತಾನೆ. ಆ ಅಮೌಂಟ್ ಕಲೆಕ್ಟ್ ಮಾಡಿದ್ದು ಇನ್ನೊಬ್ಬ ಇಂಟರ್ಮೀಡಿಯೇಟ್ರಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ, ಅಲ್ಲಿಂದ ಮೇನ್ ಪರ್ಸನ್ಗೆ ಹೋಗುತ್ತೆ. ಆ ಥರ ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಏನು ಮಾಡ್ತಾರೆ ಅಂತಂದರೆ, ದೇ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದ ಟೆರರಿಸಮ್ ಪರ್ಪಸ್. ಅದರಿಂದ ವೆಪನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗ್ಬೋದು, ಅದರಿಂದ ಬಾಂಬ್ ಪ್ರಿಪ್ರೇಷನ್ ಆಗ್ಬೋದು, ಅಥವಾ ಬಾಂಬನ್ನ ಇದು ಮಾಡೋದಕ್ಕೆ ಫ್ಲೈಟ್ಸ್ಗಳನ್ನು ಖರೀದಿ ಮಾಡ್ಕೊಳ್ಳೋದಾಗ್ಬೋದು, ಟು ಮೇಕ್ ಹೋಲ್ ವರ್ಲ್ಡ್ ಟೆರರಿಫೈಡ್. ಸೊ ಎಲ್ಲರನ್ನ ಭಯಭೀತರನ್ನಾಗಿ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಈ ಡ್ರಗ್ಗಿಂದ ಅಫೆಕ್ಟ್ ಆಗಿದ್ದಾವೆ.
ದಿಸ್ ಈಸ್ ಕಾಲ್ಡ್ ನಾರ್ಕೋ ಟೆರರಿಸಮ್ ಅಂತ. ವಿ ಹ್ಯಾವ್ ಟು ಥಿಂಕ್ ಫಾರ್ ಇಟ್. ದೇರ್ ಆರ್ ಸೋ ಮೆನಿ ಕೇಸ್ ಸ್ಟಡೀಸ್ ಆರ್ ಅವೈಲಬಲ್ ಇನ್ ದ ಇಂಟರ್ನೆಟ್. ಯು ಕ್ಯಾನ್ ಯೂಸ್ ಫಾರ್ ಯುವರ್ ಫರ್ದರ್ ಸ್ಟಡೀಸ್ ಹೌ ದ narco terrorism is going to be happen anta. When in case of in India, there is two important things are there. One is golden crescent anta karitivi, ಇನ್ನೊಂದು golden triangle ಅಂತ ಕಾನ್ಸೆಪ್ಟ್ ಅಂತ ಕರೀತಾರೆ. golden crescent ನೀವು PPT ಅಲ್ಲಿ ನೋಡ್ಬೋದು. ದಿಸ್ ಈಸ್ ಅ ಕ್ರಿಸೆಂಟ್ ಲೈಕ್ ಥಿಂಗ್ಸ್. 3 ನೇಷನ್ಸ್ ಬರುತ್ತೆ, ಒಂದು ಇರಾನ್, ಇನ್ನೊಂದು ಅಫ್ಘಾನಿಸ್ತಾನ್, ಇನ್ನೊಂದು ಪಾಕಿಸ್ತಾನ್. ಇಲ್ಲಿಂದ ಏನಾಗುತ್ತೆ ಅಂತಂದರೆ ನಮ್ಮ ಪಂಜಾಬ್ ನಾರ್ತ್ ಈಸ್ಟ್ ಕಡೆಗೆ ಅಲ್ಲಿ ಡ್ರಗ್ನ ಸಪ್ಲೈ ಮಾಡೋದಾಗ್ಬೋದು. ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್ ಅಂತ. ಗೋಲ್ಡನ್ ಟ್ರಯಾಂಗಲಲ್ಲಿ ಯಾವ್ಯಾವ ದೇಶ ಬರುತ್ತೆ ಅಂತಂದರೆ ಇಲ್ಲಿರುತ್ತೆ ಮಯನ್ಮಾರ್, ಲಾಸ್ ಆ್ಯಂಡ್ ಥೈಲ್ಯಾಂಡ್, ವಿಯೆಟ್ನಾಂ, ಇವೆಲ್ಲ ದೇಶಗಳು. ಇದು ಗೋಲ್ಡನ್ ಟ್ರಯಾಂಗಲ್. ಫ್ರಮ್ ಮಯನ್ಮಾರ್ ಥ್ರೂ ಬಾಂಗ್ಲಾದೇಶ್ ಇಟ್ ಈಸ್ ಗೋಯಿಂಗ್ ಟು ಬಿ ಕಮ್ ಇನ್ ಸೈಡ್ ಆಫ್ ಇಂಡಿಯಾ. ಈ ಗೋಲ್ಡನ್ ಕ್ರಿಸೆಂಟಿಂದ ಥ್ರೂ ನೇಪಾಳಿಂದ ನಾವು ಇನ್ ಕೇಸ್ ಆಫ್ ಎನ್ ನಕ್ಸಲಿಸಮ್ಗೆ ಹೇಳಬೇಕಾದ್ರೆ ರೆಡ್ ಕಾರಿಡಾರ್ ಅಂತ ಕರಿತೀವಿ. ಫ್ರಮ್ ನೇಪಾಳ್ ಟು ಟಿಲ್ ಬಿಹಾರ್, ಛತ್ತೀಸ್ಗಢ್, ದೆನ್ ಒರಿಸ್ಸಾ, ದೆನ್ ಕಮ್ಸ್ ಟು ಆಂಧ್ರ ಪ್ರದೇಶ್. ಈ ಏನು ನಕ್ಸಲ್ ಅಫೆಕ್ಟೆಡ್ ಈ ರೀಜನ್ಸ್ ಇದೆ ಆ ಥ್ರೂ ಇಂದ ಇನ್ಫ್ಲೂಸ್ ಮಾಡೋದಾಗ್ಬೋದು. ಸಮ್ ಆಫ್ ದ ಲೈಕ್ ಈ ಥರ ಗಾಂಜಾ ಅಥವಾ ಡ್ರಗ್ ಲೈಕ್ ಪ್ಲ್ಯಾಂಟ್ಸ್ಗಳೇನಿರುತ್ತೆ ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲೂ ಬೆಳೀತಾರೆ. ಸೊ ದಟ್ ಯಾರೂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಹೋಗೋದಿಲ್ಲ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದರೆ ಅದನ್ನು ನಕ್ಸಲ್ ಅವರ ಮೋಟಿವ್ಸ್ಗಳನ್ನು ಇದು ಮಾಡ್ಕೊಳ್ಳೋದಕ್ಕಾದರೂ ಅದನ್ನು ಮಾರಿಬಿಟ್ಟು ಅವರು ವೆಪನ್ ಗಿಪನ್ ತೊಗೊಳೋದಕ್ಕೆ ಅದಕ್ಕೆಲ್ಲನೂ ಯೂಸ್ ಆಗ್ತಾ ಹೋಗುತ್ತೆ. ದೆನ್ ಲಾ ಎನ್ಫೋರ್ಸ್ಮೆಂಟ್ ಟು ಕಂಟ್ರೋಲ್ ದಿಸ್ ಡ್ರಗ್ ಮಿನೆಸ್ಗೆ ಲಾ ಎನ್ಫೋರ್ಸ್ಮೆಂಟ್ ಯಾವ್ಯಾವ ಏಜೆನ್ಸೀಸ್ಗಳು ಇನ್ವಾಲ್ವ್ಡ್ ಇದ್ದಾವೆ ಅಂತಂದ್ಬಿಟ್ಟು ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಒಂದು CBN ಅಂತ, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಇದೆ. ದೆನ್ NCB ನೀವು ಕೇಳ್ತಾ ಇದ್ದೀರಾ ಈಗಿನ ಪೇಪರಲ್ಲಿ, ಹಿಂದೂ ಪೇಪರಲ್ಲಿ ಎಲ್ಲ ಕಡೆಗೆ NCB ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳ್ತಾರೆ. ದೆನ್ CBI ಆಲ್ಸೋ ಟೇಕ್ ಕೇರ್ ಆಫ್ ಇಟ್. ದೆನ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್. Then Directorate of Revenue Intelligence also going to work upon this. Then State Police, then State Excise Department, then State Drug Control Department also going to be work upon this. As I told, family implications ಅಲ್ಲಿ ಫ್ಯಾಮಿಲಿ. ಸೊ ನಾನು ಸ್ಟೂಡೆಂಟ್ಸ್ದು ಹೇಳಿದೆ, ದೆನ್ ರೈತರದ್ದು ಹೇಳಿದೆ. ಫ್ಯಾಮಿಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ತಮ್ಮ ಮಗ ತಮ್ಮ ಕೈ ತಪ್ಪು ಹೋಗ್ತಾನೆ, ತಮ್ಮ ತಂದೆ ತಾಯಿಗಳಿಗೆ ಇದು ಮಾಡ್ತಾನೆ, ತಂದೆ ತಾಯಿಗಳಿಗೆ ಎಷ್ಟು ಮೆಂಟಲ್ ಎಗೋನಿ ಆಗುತ್ತೆ, ಇಮ್ಯಾನ್ಸ್ ಪೇಯ್ನ್ ಆಗುತ್ತೆ. ಸಪೋಸ್ ಅವರೇನಾದರೂ ಡ್ರಗ್ ಅಡಿಕ್ಟ್ ಆಗಿದ್ದರೆ, ಸಪೋಸ್ ಈಗ ನ್ಯೂಲಿ ಮ್ಯಾರಿಡ್ ಇರ್ತಾರೆ, ಡ್ರಗ್ ಅಡಿಕ್ಟ್ ಆಗ್ತಾರೆ, ಅವರಿಗೆ ಒಂದು ಮಗು ಹುಟ್ಟಿರುತ್ತೆ, ಮಗುಗೆ ತಂದೆ ತಾಯಿ ಪ್ರೀತಿ ಸಿಗೋದಿಲ್ಲ, ಚೈಲ್ಡ್ ಅಬ್ಯೂಸ್ ಆಗ್ಬೋದು, ಚೈಲ್ಡ್ ಏನಾಗುತ್ತೆ ಕಾನ್ಫ್ಲಿಕ್ಟ್ ವಿತ್ ಲಾ ಆಗ್ಬೋದು, ಎಲ್ಲ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇದು ಚಿಲ್ಡ್ರನ್ಸ್ ಮೇಲೆ, ಫ್ಯಾಮಿಲಿ ಮೇಲೆ, ಸೋಷಿಯಲೈಸೇಷನ್ ಮೇಲೆ, ಬಾಂಡೇಜ್ ಮೇಲೆ, ಎಲ್ಲದ್ರ ಮೇಲೆ ಈ ಥರದಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ದೆನ್ ಹೆಲ್ತ್, ನಾನು ಹೇಳಿದೆ ಹೆಲ್ತಲ್ಲಿ ಏನಾಗುತ್ತೆ, ಅಡಿಕ್ಷನ್ ಆಗುತ್ತೆ. ದೆನ್ ಇಟ್ ಲೀಡ್ಸ್ ಟು ಆಲ್ ಮೆಟಬಾಲಿಸಮ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಾಗ್ಬೋದು, ಕ್ಯಾನ್ಸರ್ಸ್ ಲೀಡ್ ಆಗ್ಬೋದು, ದೆನ್ ಏಡ್ಸ್ ಆಗ್ಬೋದು, ಹೆಪಟೈಟಿಸ್ B ಇದು ಇನ್ಫೆಕ್ಷನ್ಸ್ ಆಗ್ಬೋದು. ದೆನ್ ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ಡೆತ್. ಆಯಿತಾ? ದೆನ್ ಒನ್ಸ್ ಫ್ಯಾಮಿಲಿಯಲ್ಲಿ ರೇಪು ಆ ಥರದಲ್ಲಿ ಏನಾದರೂ ಆದರೆ ಆ ಫ್ಯಾಮಿಲಿ ಡಿಗ್ನಿಟಿನೇ ಹಾಳಾಗಿ ಬೀದಿಗೆ ಬರೋ ಚಾನ್ಸಸ್ ಇರುತ್ತೆ. ದೆನ್ ಎಜುಕೇಷನ್ ಮಕ್ಕಳ ಎಜುಕೇಷನ್ನೇ ಹರಿದಕ್ಕೆ ಹಾಳಾಗುತ್ತೆ. ಸೊ ಅರ್ಧ ಎಜುಕೇಷನ್ ಹಾಳಾದರೆ ಆ ಕಾಲೇಜ್ಗಳಿಗೂ ಕೆಟ್ಟ ಹೆಸರು, ಆ ಮಕ್ಕಳಿಗೂ ಕೆಟ್ಟ ಹೆಸರು, ಹೋಲ್ ಎಜುಕೇಷನ್ ಸಿಸ್ಟಮ್ಮೇ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಇಂಟರ್ನಲ್ ಸೆಕ್ಯೂರಿಟಿ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್. ನಾನು ಹೇಳಿದೆ ನಾರ್ಕೋ ಟೆರರಿಸಮ್ ಆದಾಗ, ಅಲ್ಲಿ ಟೆರರ್ ಲೈಕ್ ಆ್ಯಕ್ಟಿವಿಟಿ ಆದಾಗ ಇಂಟರ್ನಲ್ ಸೆಕ್ಯೂರಿಟಿ ಇರೋದಿಲ್ಲ. ಸೋ ಮೆನಿ ಇನ್ನೋಸೆಂಟ್ ಪೀಪಲ್ ಆರ್ ಗೋಯಿಂಗ್ ಟು ಬಿ ಸಫರ್ಡ್ ಬಿಕಾಸ್ ಆಫ್ someone's motive or some nonsense things. Then terrorism. Then economy completely is going to be hampered. Micro economy ಅಂತ ತೊಗೊಂಡ್ರೆ ಫ್ಯಾಮಿಲಿಯಲ್ಲಿ ಕಳ್ತನದಿಂದ ಹಿಡ್ಕೊಂಡು ಫ್ಯಾಮಿಲಿ ಹೋಲ್ ಲಾಸ್ ಆಗೋದಾಗ್ಬೋದು. ಇನ್ ಕೇಸ್ ಆಫ್ ಅನ್ ಮ್ಯಾಕ್ರೋ ಎಕನಾಮಿ ತೊಗೊಂಡ್ರೆ ದೆರ್ ಈಸ್ ಅ ಲಾಟ್ ಆಫ್ ಪ್ಯಾರಲಲ್. ಒಂದು ತುಂಬ ದುಡ್ಡು ಬಂದಾಗ ಅವರೇ ಗೋರ್ಮೆಂಟ್ ನಡೆಸಂಗೆ, ಅವ್ರದ್ದೇ GDP ಎಲ್ಲ ಇನ್ಕ್ರೀಸ್ ಆದಂಗೆ, ಅವರೇ ಒಂದು ಸಿಸ್ಟಮ್ನ ರನ್ ಮಾಡೋ ಥರ ಒಂದು ಸಿಸ್ಟಮೇ ರನ್ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಲೈಕ್ ವೆಪನ್ಸ್ಗಳು ತೊಗೋಬೋದು, ಇನ್ನು ಕೌಂಟ್ರ್ ಫಿಟ್ ಕಾಯಿನ್ಸ್ ಆಗ್ಬೋದು, ಕರೆನ್ಸೀಸ್ಗಳನ್ನು ಇನ್ಫ್ಯೂಸ್ ಮಾಡೋದಾಗ್ಬೋದು, ಎಕಾನಮಿ ಕಂಪ್ಲೀಟ್ಲಿ ಹ್ಯಾಂಪರ್ ಮಾಡೋದಾಗ್ಬೋದು, ಎವ್ರಿಥಿಂಗ್ ಆಗ್ತಾ ಹೋಗುತ್ತೆ. ದೆನ್ ಕ್ರೈಮ್, ನಾನು ಹೇಳ್ದಲ್ವ, ಮನೇಲಿ ಕಳ್ತನ ಆಗ್ಬೋದು, ಪಕ್ಕದಲ್ಲಿ ಕಳ್ತನ ಆಗ್ಬೋದು, ಇನ್ನೊಬ್ಬರಿಗೆ ಅಟ್ಯಾಕ್ ಆಗ್ಬೋದು. ದೆನ್ ಚೈಲ್ಡ್ ಅಬ್ಯೂಸ್ ಆಗ್ಬೋದು, ಚೈಲ್ಡ್ ಮಿನೆಸ್ ಆಗ್ಬೋದು, ದೆನ್ ಪೋರ್ನೋಗ್ರಫಿ ಆಗ್ಬೋದು, ಸೈಬರ್ ಕ್ರೈಮ್ಸ್ ಆಗ್ಬೋದು, ಸೈಬರ್ ಅಟ್ಯಾಕ್ ಆಗ್ಬೋದು. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್. Then role of police to curb.
ಸೊ ಒನ್ ಥಿಂಗ್ ನೀವು ಆ್ಯಸ್ ಎ ಜನರಲೈಸ್ ಐ ಆಮ್ ಟೆಲಿಂಗ್ ಯು, ಸೊ ಒನ್ಸ್ ನಾವೀಗ ಏನು ಮಾಡಬೇಕಾಗಿದೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀಡ್ ಆಫ್ ದ ಅವರ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ತಿಳ್ಕೊಬೇಕಾಗಿದೆ ಎಲ್ಲಿ ಪ್ರೊಡಕ್ಷನ್ ಆಗೋದು, ಏನು ಡೆಫಿನೇಷನ್ ಏನು, ಕ್ಲಾಸಿಫಿಕೇಷನ್ ಏನು, ಯಾವ ಥರ ಇರುತ್ತೆ, ಯಾವ ಥರ ಕಾಣುತ್ತೆ, ಯಾವ್ಯಾವ ಅಫೆನ್ಸ್ಗಳಿದೆ NDPS ಆ್ಯಕ್ಟ್ ಪ್ರಕಾರ, ಯಾವ ಸೆಕ್ಷನ್ ಏನು ಹೇಳುತ್ತೆ, ಮತ್ತು ಅದು ಇಂಟರ್ನ್ಯಾಷ್ನಲಿ ಇಂಟರ್ನ್ಯಾಷ್ನಲಿ ಏನು ಇಂಪ್ಲಿಕೇಶನ್ ಇದೆ, ನಾರ್ಕೋ ಟೆರರಿಸಮ್ ಬಗ್ಗೆ ತಿಳ್ಕೊಂಡ್ರಿ, ದೆನ್ ಡ್ರಗ್ ಟ್ರಾಫಿಕಿಂಗ್ ತಿಳ್ಕೊಂಡ್ರಿ, ಯಾವ್ಯಾವ ಸ್ಟೇಟಲ್ಲಿ ಹೇಗೆ ಬರುತ್ತೆ, ಮೂಮೆಂಟ್ಸ್ ತಿಳ್ಕೊಂಡ್ರಿ, ಎಲ್ಲ ಆಯಿತು. ವಾಟ್ ನೆಕ್ಸ್ಟ್ ಈಗ? ಸೊ ಹೌ ಟು ಕರ್ಟೈಲ್ ಇಟ್, ಹೌ ಟು ಕಂಟ್ರೋಲ್ ಇಟ್. ಫಸ್ಟ್ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತಂದರೆ ಫಸ್ಟ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಅಷ್ಟೇ ಸ್ಟಾಪ್ ಮಾಡಬೇಕು. ಸಪೋಸ್ ಇನ್ ಕೇಸ್ ಆಫ್ ಎ ನ್ಯಾಚುರಲ್ ಗ್ರೋತ್ ಇದ್ದರೆ, ಲೈಕ್ ಒಬ್ಬ ರೈತ ಬೆಳಿತಾನೆ ಅಂದ್ಕೊಂಡ್ರಿ, ರೈತ ಬೆಳಿತಾನೆ ಅಂತ ಅಂದ್ಕೊಂಡಾಗ ಅದನ್ನು ಸ್ಟಾಪ್ ಮಾಡಬೇಕು. ಫಸ್ಟು ಅವರು ರೈತ ಬೆಳೆದೋದಕ್ಕೆ ಲಾ ಎನ್ಫೋರ್ಸ್ಮೆಂಟ್ ಏನು, ಅವನೇನಾದರೂ ಬೆಳೆದ್ರೆ ಅವನಿಗೆ FIR ಆಗುತ್ತೆ, ಅವನಿಗೆ ಶಿಕ್ಷೆ ಆಗುತ್ತೆ. ಸೆಕೆಂಡು, ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ನೀವು ಈ ಥರ ಬೆಳೆದ್ರೆ ಇದು ತಪ್ಪು, ಇದಕ್ಕೆ ನಿಮ್ಗೆ ಇಷ್ಟು ಪನಿಷ್ಮೆಂಟ್ ಆಗುತ್ತೆ ಅಂತಂದ್ಬಿಟ್ಟು ಅವರಿಗೆ ಅವೇರ್ನೆಸ್ನ ಕೊಡಬೇಕು. ಮತ್ತು ಯಾರು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇರ್ತಾರೆ ಅವರು ಈ ರೈತರ ಜೊತೆ ಯಾರ್ಯಾರು ಒಡನಾಟ ಇರುತ್ತೆ, ಲೈಕ್ ಇದು ಫರ್ಟಿಲೈಸರ್ ಕಂಪನೀಸ್ ಆಗ್ಬೋದು, ಸೊ ರೆವಿನ್ಯೂ ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ಯಾರು ರೈತರ ಜೊತೆ ಒಡನಾಟ ಇರುತ್ತೆ ಅವರು ರೈತರುಗಳ ಹೊಲಗಳನ್ನು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾರೆ, ನೋಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯವರು ಎಲ್ಲರ ಜೊತೆ ಕಾರ್ಡಿಯಲ್ ರಿಲೇಷನ್ಶಿಪ್ ಇಟ್ಕೊಂಡಿರಬೇಕು. ಸೊ ಅವಾಗ ಏನಾಗುತ್ತೆ, ಆ ಇನ್ಫಾರ್ಮೇಷನ್ ಬರುತ್ತೆ, ಅವಾಗ ನೀವು ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ದೆನ್ ಎಲ್ಲ ಡಿಫ್ರೆಂಟ್ NGOಸ್ಗಳನ್ನು ತೆಗೆದುಕೋಬೇಕು, ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ತೊಗೋಬೇಕು, ಹಳ್ಳಿಗೆ ಹೋಗಬೇಕು, ನಾವು ರೀಚ್ ಮಾಡಬೇಕು. ಎಸ್ಪೆಷಲಿ ಯಾವ ಹಳ್ಳಿ ರಿಮೋಟ್ ಆಗಿರುತ್ತೆ, ಯಾವ ಹಳ್ಳಿಯಲ್ಲಿ ಎಜುಕೇಷನ್ ಇರಲ್ಲ, ಎಕನಾಮಿಕಲಿ ಪೂರ್ ಇರುತ್ತೆ, ಡ್ರಾಟ್ ಇರುತ್ತೆ, ಯಾವ ಏರಿಯಾಗಳು ಗುಡ್ಡಗಾಡು ಪ್ರದೇಶಗಳಿರುತ್ತೆ, ಎಲ್ಲೂ ಅಲ್ಲಿ ಯಾರೂ ಹೋಗೋಕ್ಕಾಗೋದಿಲ್ಲ, ಯಾವುದು ನಕ್ಸಲ್ ಅಫೆಕ್ಟೆಡ್ ಇರುತ್ತೆ, ಅಲ್ಲಿ ಗಾಂಜಾಗಳನ್ನು ಅಥವಾ ಈ ಥರದ ಮಾದಕ ವಸ್ತುಗಳನ್ನು ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಏನು ಮಾಡಬೇಕು, ನಮ್ಮ ಪ್ರೆಸೆನ್ಸ್ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ಲೈಕ್ ಕ್ರಾಸ್ ಬಾರ್ಡರ್ಸ್ ಇರುತ್ತೆ, ಇಂಟರ್ಸ್ಟೇಟ್ ಇರುತ್ತೆ, ಆ ಇಂಟರ್ಸ್ಟೇಟ್ ಬಾರ್ಡರ್ಸ್ಗಳಲ್ಲಿ ವಿಲೇಜಸ್ಗಳಲ್ಲಿ ನಾವೇನು ಮಾಡಬೇಕು, ಜಾಸ್ತಿ ಪೆಟ್ರೋಲಿಂಗ್ ಆಗ್ಬೋದು, ಫುಡ್ ಪೆಟ್ರೋಲಿಂಗ್ ಆಗ್ಬೋದು, ನೈಟ್ ವಾಚ್ ಆಗ್ಬೋದು, ಚೆಕ್ಸ್ಗಳಾಗ್ಬೋದು. ಸೊ ಇವನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಆಗುತ್ತೆ. ಪ್ರೊಡಕ್ಷನು ಟ್ರಾನ್ಸ್ಪೋರ್ಟೇಷನ್ ಫುಲ್ ಸ್ಟ್ರಿಂಜೆಂಟಾಗಿ ಮಾಡಿದಾಗ ಅದರಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಷನ್ಸ್ಗಳು ತೊಗೋತೀವಿ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ ಕಂಟ್ರೋಲಿಗೆ ಬರುತ್ತೆ. ಇನ್ ಕೇಸ್ ಆಫ್ ಹಳ್ಳಿಗಳಲ್ಲಿ ಪ್ರೊಡಕ್ಷನ್ ವೈಸು ಹೇಗೆ ಸ್ಟಾಪ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಹೇಳಿದೆ. ಸೆಕೆಂಡ್, ಇನ್ ಕೇಸ್ ಆಫ್ ಸಿಟೀಸ್, ಅರ್ಬನಲ್ಲಿ, ಸ್ಕೂಲ್ಗಳಲ್ಲಿ ಇಲ್ಲಿ ಏನು ಮಾಡಬೇಕು ಅಂತಂದರೆ ಎಷ್ಟು ಫಾರಿನ್ ನ್ಯಾಷನಲ್ಸ್ಗಳಿದ್ದಾರೆ, ಯಾರ್ದು ವೀಸಾ ಎಕ್ಸ್ಪೈರಿ ಆಗಿದೆ, ಸ್ಟಿಲ್ ಯಾರ್ಯಾರು ಉಳ್ಕೊಂಡಿದ್ದಾರೆ, ಅವ್ರು ಯಾಕೆ ಇಲ್ಲಿ ಉಳ್ಕೊಂಡಿದ್ದಾರೆ, ನೈಜೀರಿಯನ್ಸ್ ಆಗಿರ್ಬೋದು, ಯಾವುದೋ ಒಂದು ದೇಶ ನಾನೇ ಪರ್ಟಿಕ್ಯುಲರ್ಲಿ ಬ್ರ್ಯಾಂಡ್ ಮಾಡ್ತಿಲ್ಲ. ಸೊ ಯಾವ ದೇಶದಲ್ಲಿ ಡ್ರಗ್ ಜಾಸ್ತಿ ಬೆಳೆಯುತ್ತೆ ಆ ಥರದ ಸ್ಟೂಡೆಂಟ್ಸ್ಗಳು ಯಾರಾದರೂ ಇದ್ದಾರಾ, ಅವ್ರದ್ದು ವೀಸಾ ಎಕ್ಸ್ಪೈರಿ ಆಗಿದೆಯಾ, ಅವರು ಎಲ್ಲಿ ಹಾಕಿದ್ದಾರೆ, ಇದನ್ನು ನೀವು ನೋಡ್ಕೊಳ್ಳೋದ್ರಿಂದ, ಅವಾಗವಾಗ ಚೆಕ್ ಮಾಡೋದ್ರಿಂದ, ಅವರ ವೀಸಾದನ್ನು ನೀವು ಚೆಕ್ ಮಾಡ್ತಿರೋದ್ರಿಂದ, ಅವರ ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಕಂಟ್ರೋಲ್ ಸಿಗುತ್ತೆ. ಅದಾದ ನಂತರ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಷನ್ ಆಗೋದ್ರಿಂದ, ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಅವ್ರ ಕಾಲೇಜ್ಗಳಿಗೆ ಬಂದ ಕೂಡಲೇ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಈ ಥರದ ವೀಡಿಯೋಸ್ಗಳನ್ನು ನೀವು ಹೇಳೋದ್ರಿಂದ, ಅವ್ರ ಪೇರೆಂಟ್ಸ್ಗಳಿಗೆ ನೀವು ಇದನ್ನು ಮನವರಿಕೆ ಮಾಡೋದ್ರಿಂದ, ಇದರ ರಾಂಗ್ ಎಫೆಕ್ಟ್ಗಳನ್ನು ನೀವು ವೀಡಿಯೋಗಳನ್ನು ತೋರಿಸೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದು ಗೊತ್ತಾಗುತ್ತೆ ಇದು ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ಆ ಹಂತದಲ್ಲೇ ಗೊತ್ತಾಗುತ್ತೆ. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗಳಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿರ್ಬೋದು, ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಏನಾಗಿರ್ಬೋದು, ನಿಮ್ಮ ಹಾಸ್ಟೆಲ್ಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ಅವರು ಪ್ರತಿಯೊಬ್ಬ ಹುಡುಗರುಗಳಿಂದ ತಿಳ್ಕೊತಾ ಇರಬೇಕು. ಆವಾಗ ಹೋಗಿ ಸರ್ಚ್ ಮಾಡ್ತಿರಬೇಕು. ಅವಾಗ ಏನಾಗುತ್ತೆ, ಇದು ಸರ್ಚ್ ಮಾಡ್ತಾರೆ, ನೋಡ್ತಾರೆ ಅಂತಂದಾಗ ಭಯ ಇರುತ್ತೆ. ದಟ್ ಎಲ್ಲ ಕಾಲೇಜ್ಗಳ ಹಾಸ್ಟೆಲ್ಸ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಹಾಕ್ಸ್ಕೊಳ್ಳೋದ್ರಿಂದ ಯಾವುದಾದ್ರೂ ಮೂಮೆಂಟ್ ಇದೆಯಾ, ಯಾರಾದರೂ ಅನ್ಆಥರೈಸ್ಡ್ ಪರ್ಸನ್ ಬರ್ತಿದ್ದಾರಾ, ಅವರ ಕ್ಯಾಂಪಸ್ ಸುತ್ತ ಯಾರಾದರೂ ಅನ್ಆಥರೈಸ್ಡ್ ಪರ್ಸನ್ಗಳು ತಿರುಗ್ತಾ ಇದ್ದಾರಾ. ಈಗ ಕಾಲೇಜ್ ಕ್ಯಾಂಪಸ್ ಇರುತ್ತೆ, ಅದು ಹಿಂದ್ಗಡೆ ಯಾವುದೋ ಒಂದು ಗಲ್ಲಿ ಇರುತ್ತೆ, ಯೂಶಲಿ ಎಲ್ಲ ಹುಡುಗರು ಸಿಗರೇಟ್ ಸೇರ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತೀನಿ. ಆ ಥರದ ಪ್ಲೇಸ್ಗಳಲ್ಲಿ ನೀವೇನು ಮಾಡಬೇಕು, CC ಕ್ಯಾಮ್ರಾಗಳನ್ನು ಹಾಕ್ಸ್ಬೇಕು. ಯಾರಾದರೂ ರೋಮ್ ಮಾಡ್ತಿದ್ದಾರಾ, ಯಾರು ಪರ್ಸನ್ ಬರ್ತಿದ್ದಾರೆ, ಯಾರಿಲ್ಲ, ಅವಾಗ ಏನಾಗುತ್ತೆ, ಕಂಪ್ಲೀಟ್ಲಿ ನಾವು ಒಳಗಡೆ ಅಷ್ಟೇ ನಾವು ನೋಡ್ಕೊಳ್ಳೋದಿಲ್ಲ, ಕ್ಯಾಂಪಸ್ ಸರೌಂಡಿಂಗು ಯಾರಿದ್ದಾರೆ ಏನಿಲ್ಲ ಅಂತ ನಾವು ಅಲ್ಲಿವರೆಗೆ ಕಂಟ್ರೋಲ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಆಟೋಮೆಟಿಕ್ಕಾಗಿ ಭಯ ಸ್ಟಾರ್ಟ್ ಆಗುತ್ತೆ. ಆ ಇನ್ಪುಟ್ಸ್ಗಳು ಏನಿರುತ್ತೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಭಾಳನೇ ವ್ಯಾಲ್ಯೂಬಲ್ ಆಗ್ತಾ ಹೋಗುತ್ತೆ. ದೆನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕು, ಸಪ್ಲೈ ಸ್ಟಾರ್ಟ್ ಮಾಡಬೇಕು, ಸೆಲ್ಲಿಂಗ್ ಸ್ಟಾಪ್ ಮಾಡಬೇಕು, ದೆನ್ ಕನ್ಸೂಮ್ಷನ್ ಸ್ಟಾಪ್ ಮಾಡಬೇಕು. ಕನ್ಸೂಮ್ಷನ್ಸು ಯಾರು ಅವರ ಕಸ್ಟಮರ್ಸ್ ಇರ್ತಾರೆ ಅವ್ರನ್ನ ಸ್ಟಾಪ್ ಮಾಡಿಸ್ಬೇಕು.
ಸೊ ಈ ಎಲ್ಲ ಮಾಡಿದಾಗ ದೆನ್ ಅದರಾದ ನಂತರ ಅವೇರ್ನೆಸ್ಗಳನ್ನು ಯಾವ್ಯಾವ ಥರ ಮಾಡ್ಬೋದು. ಆ್ಯಸ್ ಎ ಸಿವಿಲ್ ಸರ್ವೆಂಟಾಗಿ ನೀವು ಈ ಪಾರ್ಟಲ್ಲಿ ನೀವು ತುಂಬ ಇನ್ನೋವೇಟಿವ್ ಆಗಿ ನೀವು ಬರಿಬೋದು. ಒಂದು ಅವೇರ್ನೆಸ್ ಹೇಗೆ ಮಾಡ್ಬೋದು, ಹಳ್ಳಿಗೆ ಹೋಗಿ ನೀವು ಭಾಷಣ ಮಾಡೋದ್ರಿಂದ, ಪ್ಯಾಂಪ್ಲೆಟ್ಸ್ನ ಹಂಚಿಬಿಟ್ಟು ಪ್ರತಿಯೊಂದು ಮನೆಗೆ 1-to-1 ಇಂಟ್ರ್ಯಾಕ್ಷನ್ ಮಾಡೋದ್ರಿಂದ, ಪ್ರತಿಯೊಂದು ಸ್ಕೂಲ್ ಕಾಲೇಜಸ್ಗಳಲ್ಲಿ ಸೆಮಿನಾರ್ ಮಾಡ್ಕೊಳ್ಳೋದ್ರಿಂದ, ಪೋಸ್ಟರ್ ಹಚ್ಚಿ ಜಾಥಾ ಮಾಡೋದ್ರಿಂದ, ಮೀಡಿಯಾ ಪೀಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇದನ್ನು ಅನೌನ್ಸ್ ಮಾಡೋದ್ರಿಂದ, ದೆನ್ ಪೋಸ್ಟರ್ಸ್ ಪ್ರೆಸೆಂಟೇಷನ್ಸ್ಗಳು ಮಾಡೋದ್ರಿಂದ, ಡ್ರಗ್ಸ್ ಬಗ್ಗೆ ಎಸ್ಸೆಗಳನ್ನು ನೀವು ಕಂಡಕ್ಟ್ ಮಾಡೋದ್ರಿಂದ, ಡ್ರಗ್ ಬಗ್ಗೆ ನೀವು ಡ್ರಾಯಿಂಗ್ ಕಾಂಪಿಟೇಷನ್ಸ್ಗಳನ್ನು ಕಂಡಕ್ಟ್ ಮಾಡೋದ್ರಿಂದ, ಮತ್ತು ಆ ಸೊಸೈಟಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಮುಖಂಡರಾಗಿರ್ಬೋದು, ಮತ್ತು ಕೆಲವೊಬ್ಬರು ಸೆಲೆಬ್ರಿಟೀಸ್ಗಳು, ದೋಸ್ ಆರ್ ನಾಟ್ ಅಫೆಕ್ಟೆಡ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್, ಆ ಥರದ್ರಿಂದ, ಮತ್ತು ರಾಜಕೀಯ ಇವರು ನಮ್ಮ ಧಾರ್ಮಿಕ ಮುಖಂಡರುಗಳ ಕಡೆಯಿಂದ, ಎಲ್ಲ ಧರ್ಮದ ಮುಖಂಡರುಗಳ ಕಡೆಯಿಂದ, ಅವ್ರ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾಗಲಿ, ಅವ್ರ ಕಡೆಯಿಂದ ವೀಡಿಯೋಗಳನ್ನು ಮಾಡಿ, ಚಿಕ್ಕ ಚಿಕ್ಕ ತುಣುಕುಗಳನ್ನು ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡೋದ್ರಿಂದ, ಸ್ಟೂಡೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳು ಮಾಡೋದ್ರಿಂದ, ಕಾಲೇಜ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಇದನ್ನೆಲ್ಲ ಹೇಳೋದ್ರಿಂದ ನಾವೇನು ಮಾಡ್ಬೋದು, ಎಲ್ಲ ಕಡೆ ಅವೇರ್ನೆಸ್ನ ನಾವು ತರ್ಬೋದು. ಮತ್ತು ಈ ಅವೇರ್ನೆಸ್ ಎಲ್ಲ ಕಡೆ ಜಾಗೃತಿ ಬಂದ ಕೂಡಲೇ ಏನಾಗ್ತಾರೆ, ಕೆಲವೊಬ್ಬರು ಜನರೂ ಎಚ್ಚೆತ್ಕೊಟ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ವಿಷಲ್ ಬ್ಲೋವರ್ಸ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ, ಆ ಇನ್ಫಾರ್ಮೆಂಟ್ಗೆ ಕರೆಕ್ಟಾಗಿ ಪ್ರೊಟೆಕ್ಷನ್ಸ್ ಇದೆಯಾ ಇಲ್ಲ, ಅವ್ನು ಸೇಫ್ ಗಾರ್ಡ್ ಇದಾನ ಇಲ್ಲ, ಅವನ ಐಡೆಂಟಿಟಿಯನ್ನು ರಿವೀಲ್ ಮಾಡ್ದೇ ಅವನೊಂದು ಪ್ರೊಟೆಕ್ಷನ್ ಒಂದು ಮಾಡ್ತೀವಿ ಅಂತ ಒಂದು ಬಂದುಬಿಡ್ತು ಅಂದರೆ, ಸೊ ನೀವು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಡ್ರಗ್ ಅನ್ನೋ ಮಹಾಮಾರಿಯನ್ನು ನಮ್ಮ ದೇಶದಿಂದಾಗಲಿ ನಮ್ಮ ಇಡೀ ವಿಶ್ವದಿಂದನೇ ಇದನ್ನು ಹೊಡೆದೋಡಿಸ್ಬೋದು. ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವೆಲ್ಲರೂ ಕಂಕಣಬದ್ಧರಾಗಬೇಕಾಗಿದೆ. ಎಲ್ಲರೂ ಇದ್ರ ಬಗ್ಗೆ ಕಟಿಬದ್ಧರಾಗಿ ನಾವು ಕೆಲಸ ಮಾಡೋದು ತುಂಬ ಅವಶ್ಯಕತೆ ಇದೆ. ಆ್ಯಸ್ ಎ ಸಿವಿಲ್ ಸರ್ವೆಂಟಾಗಿ ನೋಡಿದ್ರೆ, ಫಸ್ಟು ನಾನು ಹೇಳಿದೆ ಇಂಟ್ರೊಡಕ್ಷನ್ನು, ದೆನ್ ಡೆಫಿನೇಷನ್ನು, ದೆನ್ ಕ್ಲಾಸಿಫಿಕೇಷನ್ನು, ದೆನ್ ವಾಟ್ ಆರ್ ದ ಇಂಪ್ಯಾಕ್ಟ್ಸು ಆ್ಯಂಡ್ ಹೌ ಟ್ರಾಫಿಕಿಂಗ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್, ದೆನ್ ವಾಟ್ ಆರ್ ದ ಇಂಪ್ಲಿಕೇಶನ್ಸ್. ಒಂದು ಫ್ಯಾಮಿಲಿ ಇಂಪ್ಲಿಕೇಶನ್ ಅಂದರೆ ಒಂದು ಪ್ಯಾರಾ, ಹೆಲ್ತ್ ಇಂಪ್ಲಿಕೇಶನ್ ಒಂದು ಪ್ಯಾರಾ, ಎಕನಾಮಿ ಇಂಪ್ಲಿಕೇಶನ್ ಒಂದು ಪ್ಯಾರಾ, ಕ್ರೈಮ್ ಬಗ್ಗೆ ಒಂದು ಪ್ಯಾರಾ, ಇದನ್ನೆಲ್ಲ ಬರೆದು ವಾಟ್ ಆರ್ ದ ಸೊಲ್ಯೂಷನ್ಸ್ನ ನೀವು ಏನೇನು ಕೊಡ್ತೀರಾ ಅದನ್ನು ಡಿಸ್ಕಷನ್, ವಾಟ್ ಆರ್ ದ ಡ್ರಾಬ್ಯಾಕ್ಸ್, ಲೈಕ್ ಡಿಸೈನರ್ ಡ್ರಗ್ಸ್ ಥರ ಬರ್ತಿದೆ, ಡಿಸೈನರ್ ಡ್ರಗ್ಸ್ನ ಕರ್ಟೈಲ್ ಮಾಡೋದಕ್ಕೆ ಏನು ಮಾಡ್ಬೋದು, ನ್ಯೂ ಡ್ರಗ್ಸ್ನ ನಾವು ಹೇಗೆ ಇದು ಮಾಡ್ಬೋದು, ಸಮ್ ಆಫ್ ದ ಮೆಡಿಕಲ್ ಶಾಪ್ಸು ಅವನ್ನ ಯಾಕೆ ಕೊಡ್ತಿದ್ದಾರೆ, ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಇಲ್ಲಿ ನಾವು ಅಲ್ಲಿ ಹೇಗೆ ನಾವು ಕರ್ಟೈಲ್ ಮಾಡ್ಬೋದು, ಫಾರಿನ್ ನ್ಯಾಷನಲ್ಸ್ನಲ್ಲಿ ಹೇಗೆ ನಾವು ನಮ್ಮ ಲಾಸ್ಗಳನ್ನು ಸ್ಟ್ರಿಂಜೆಂಟ್ ಮಾಡ್ಬೋದು, ಹೇಗೆ ನಾವು ಲಾ ಎನ್ಫೋರ್ಸಿಂಗ್ ಏಜೆನ್ಸಿನ ನಾವು ಸ್ಟ್ರಾಂಗ್ ಮಾಡ್ಬೋದು, ಎಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಲೈಕ್ ಈಗ ಡ್ರಗ್ನ ಮಾಡ್ತೀವಿ, ಬ್ಲಡ್ನ ಡ್ರಾ ಮಾಡ್ತೀವಿ, ಅದನ್ನು ಡಾಕ್ಟ್ರಲ್ಲಿ ಡ್ರಾ ಮಾಡಿದ್ದು, ಪ್ರಿಸರ್ವೇಟಿವ್ ಮಾಡಿದ್ದು, ಅದನ್ನು ಅನಾಲಿಸಿಸ್ ಮಾಡೋದು, ನಾವು ಅನಾಲಿಸಿಸ್ನ ಯಾವ್ಯಾವ ಥರದಲ್ಲಿ ಮಾಡ್ತೀವಿ, ಲೈಕ್ ಗ್ಯಾಸ್ ಕ್ರೋಮೆಟೋಗ್ರಫಿ ಇರ್ಬೋದು, ಥಿನ್ ಲೇಯರ್ ಕ್ರೋಮೆಟೋಗ್ರಫಿ ಇರ್ಬೋದು, ಅದನ್ನು ಆದಷ್ಟು ಬೇಗ ಮಾಡಿ ಇದೇ ಡ್ರಗ್ ಅಂತ ಐಡೆಂಟಿಫೈ ಮಾಡಿಕೊಡ್ಲೆ ನಾವು ಫೋರೆನ್ಸಿಕ್ಕಿಂದ ಆದಷ್ಟು ಬೇಗ ಅದ್ರ ರಿಸಲ್ಟ್ ಬಂದ್ಕೊಳ್ಳೆ ನಾವೇನು ಮಾಡ್ಬೋದು, ಅದಕ್ಕೆ ಶಿಕ್ಷೆಗಳನ್ನು ಕೊಡೋದಾದರೆ, ಸ್ಟ್ರಿಂಜೆಂಟ್ ಶಿಕ್ಷೆಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಇಡೀ ಸಮಾಜ, ನಮ್ಮ ಮಕ್ಕಳು, ನಮ್ಮ ಇಡೀ ಸೊಸೈಟಿ ಸೇಫ್ಫುಲ್ಲಾಗಿರುತ್ತೆ. ಈ ಎಲ್ಲ ಆ್ಯಂಗಲ್ಗಳನ್ನು ತೆಗೆದುಕೊಂಡು ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ಇದ್ರದ್ದು ನಾನು ಹೇಳಿದ್ದೀನ, ಇದರದ್ದು ನೀವು ಒಂದು 20-30% ಬರೋದನ್ನು ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.